ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇವತ್ತೊಂದು ಅದ್ಭುತವಾದ ವಿಚಾರ ಸಂಕಿರಣವನ್ನು ನಾನು ನಿಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇದ್ದೀನಿ. ತುಂಬ ಅದ್ಭುತವಾದ ವಿಚಾರ ಏನಪ್ಪ ಅಂತಂದ್ರೆ, ಜಾಗತಿಕವಾಗಿ ಅನೇಕ ದೇಶಗಳ ಗಡಿಗಳು ಇವತ್ತು ಬದಲಾವಣೆ ಆಗ್ತಾ ಇದಾವ. ಈ ಹಿನ್ನೆಲೆಯಲ್ಲಿ ನೀವು ಗಮನಿಸ್ತಾ ಇರ್ಬೋದು. ಸೊ ಮಧ್ಯಪ್ರಾಚ್ಯದಲ್ಲಿ ಯುದ್ಧಗಳೇ ನಡೀತಾ ಇದ್ದಾವೆ. ಸೊ ಈ ಹಿನ್ನೆಲೆಯಲ್ಲಿ ನಮ್ಮ ದೇಶದ ಗಡಿ ಮತ್ತು ಆ ಗಡಿ ಭಾಗದಲ್ಲಿ ನಮ್ಮ ಪರೀಕ್ಷೆಗೆ ಅತ್ಯಂತ ಮುಖ್ಯವಾದ ಸಂಗತಿಗಳನ್ನು ಅಧ್ಯಯನ ಮಾಡಬೇಕಾಗತ್ತಾ. ಸೊ ಇದನ್ನ ಕುರಿತಂತೆ ನಾವು ಈ ಹಿಂದೆ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ವಿ, ಭಾರತದ ನೆರೆಯ ರಾಷ್ಟ್ರಗಳು ಅಂತೇಳಿ. ಸೊ ಈಗ ಅದರ ಮುಂದುವರೆದ ಭಾಗವನ್ನು ಅಧ್ಯಯನ ಮಾಡ್ತಾ ಹೋಗುವ. ಸೊ ಇಂದಿನ ತರಗತಿಯಲ್ಲಿ ಭಾರತದೊಂದಿಗೆ ಗಡಿಯನ್ನು ಹೊಂದಿರತಕ್ಕಂಥ ರಾಷ್ಟ್ರಗಳು ಮತ್ತೆ ಆ ಗಡಿಯೊಂದಿಗೆ ನಮ್ಮ ಯಾವ್ಯಾವ ರಾಜ್ಯಗಳು ಬೇರೆ ರಾಷ್ಟ್ರಗಳೊಂದಿಗೆ ಗಡಿಯನ್ನು ಹೊಂದಿದಾವೆ ಅಂತ ಅನ್ನೋದ್ರ ಬಗ್ಗೆನೂ ಡಿಸ್ಕಸ್ ಮಾಡಿದ್ವಿ. ಅದರಲ್ಲಿ ಅತ್ಯಂತ ಹೆಚ್ಚು ದೇಶಗಳೊಂದಿಗೆ ಗಡಿಯನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು ಅಂದ್ರೆ ದಟ್ ಇಸ್ ವೆಸ್ಟ್ ಬೆಂಗಾಲ್. ಅಂಡ್ ಅತ್ಯಂತ ಹೆಚ್ಚು ದೇಶಗಳೊಂದಿಗೆ ಗಡಿಯನ್ನು ಹೊಂದಿರತಕ್ಕಂಥ ರಾಜ್ಯಗಳು ಯಾವುದು ಅಂದರೆ ಅದು ನಮ್ಮ ಲಡಾಖ್ ಆಗಿರ್ಬೋದು, ಅಂಡ್ ವೆಸ್ಟ್ ಬೆಂಗಾಲ್ ಆಗಿರ್ಬೋದು, ಸಿಕ್ಕಿಂ ಆಗಿರ್ಬೋದು, ಮತ್ತು ಅರುಣಾಚಲ ಪ್ರದೇಶ. ಮೂರು ದೇಶಗಳೊಂದಿಗೆ ತಮ್ಮ ಗಡಿಯನ್ನು ಹಂಚಿಕೊಂಡಿದ್ದಾವೆ. ಇವುಗಳನ್ನೆಲ್ಲ ನಾವು ಹಿಂದಿನ ತರಗತಿಯಲ್ಲಿ ಅಧ್ಯಯನ ಮಾಡಿದ್ವಿ. ಸೊ ಈಗ ಅದರ ಮುಂದುವರೆದ ಭಾಗವನ್ನು ಅಧ್ಯಯನ ಮಾಡ್ತಾ ಹೋಗುವ. ಸೊ ಮುಂದುವರೆದ ಭಾಗವನ್ನು ಅಧ್ಯಯನ ಮಾಡೋದಕ್ಕಿಂತ ಮೊದಲು ನಾವು ಸ್ವಲ್ಪ ಭಾರತ ದೇಶದ ಯಾವ ರಾಜ್ಯಗಳು ಹೆಚ್ಚು ರಾಜ್ಯಗಳೊಂದಿಗೆ ತಮ್ಮ ಗಡಿಯನ್ನು ಹಂಚಿಕೊಂಡಿದ್ದಾವೆ ಅನ್ನೋದನ್ನು ನೋಡ್ತಾ ಹೋಗುವ. ಅದರ ಜೊತೆಗೆ ರಾಜ್ಯಗಳ ವಿಸ್ತೀರ್ಣವನ್ನು, ದೊಡ್ಡ ರಾಜ್ಯಗಳು ಯಾವುದು ಅನ್ನೋದನ್ನು ತಿಳ್ಕೊಳ್ತಾ ಹೋಗುವ. ಸೊ ಮೊದಲನೇದಾಗಿ ಬರ್ತಾ ಹೋಗ್ತೀನಿ, ಅತಿ ಹೆಚ್ಚು ರಾಜ್ಯಗಳೊಂದಿಗೆ ಗಡಿಯನ್ನು ಹೊಂದಿರತಕ್ಕಂಥ ರಾಜ್ಯಗಳು. ನೋಡ್ರಿ, ನಿನ್ನೆ ಕ್ಲಾಸಲ್ಲಿ ನಾವು ಸ್ಟಡಿ ಮಾಡಿದ್ದೇನಾಗಾದ್ರೆ ದೇಶಗಳೊಂದಿಗೆ ಗಡಿ ಹೊಂದಿರುವ ರಾಜ್ಯಗಳನ್ನು ನೋಡಿದೀವಿ. ಪಾಕಿಸ್ತಾನದೊಂದಿಗೆ ಗಡಿ ಹೊಂದಿರುವ ರಾಜ್ಯಗಳು, ಅಫ್ಘಾನಿಸ್ತಾನದೊಂದಿಗೆ ಗಡಿ ಹೊಂದಿರುವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳು, ನೇಪಾಳದೊಂದಿಗೆ ಗಡಿ ಹೊಂದಿರುವ ರಾಜ್ಯಗಳು, ಈ ಕಡೆ ಭೂತಾನ್ ಜೊತೆ ಗಡಿ ಹೊಂದಿರುವ ರಾಜ್ಯಗಳು, ಇದನ್ನು ಅಧ್ಯಯನ ಮಾಡಿದೀವಿ. ಸೊ ಇವತ್ತಿನ ಕ್ಲಾಸಲ್ಲಿ ಅತ್ಯಂತ ಹೆಚ್ಚು ರಾಜ್ಯಗಳೊಂದಿಗೆ ಗಡಿಯನ್ನು ಹೊಂದಿರತಕ್ಕಂಥ ಭಾರತದ ರಾಜ್ಯಗಳನ್ನು ಗಮನಿಸ್ತಾ ಹೋಗುವ. ಹಾಗಾದ್ರೆ ಅತಿ ಹೆಚ್ಚು ರಾಜ್ಯಗಳೊಂದಿಗೆ ತನ್ನ ಭೂಗಡಿಯನ್ನು ಹೊಂದಿರತಕ್ಕಂಥದ್ದು, ಅತಿ ಹೆಚ್ಚು ರಾಜ್ಯಗಳೊಂದಿಗೆ ಭೂಗಡಿಯನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು ಅಂತ ಪ್ರಶ್ನೆ ಕೇಳ್ತಾ ಹೋಗ್ತಾರ. ಅಲ್ಲಿ ಸ್ವಲ್ಪ ಗಮನಿಸ್ತಾ ಬರುವ. ಹಾಗಾದ್ರೆ ಅದರಲ್ಲಿ ಮೊದಲನೇ ಸ್ಥಾನದಲ್ಲಿ ಬರೋದು ಯಾವುದು ಗೊತ್ತಾ? ಉತ್ತರ ಪ್ರದೇಶ. ಮೊದಲನೇ ಸ್ಥಾನದಲ್ಲಿ ಬರೋದು ಉತ್ತರ ಪ್ರದೇಶ ಫಸ್ಟ್ ಪ್ಲೇಸಲ್ಲಿ ಬರ್ತಾ ಹೋಗುತ್ತಾ. ಎರಡನೇ ಸ್ಥಾನದಲ್ಲಿ ಬರೋದು ಅಸ್ಸಾಂ ಮತ್ತು ಛತ್ತೀಸ್ಗಢ. ಅಥವಾ ಛತ್ತೀಸ್ಗಢ. ಮೂರನೇ ಸ್ಥಾನದಲ್ಲಿ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಬರ್ತವೆ. ಕರ್ನಾಟಕ ಮತ್ತು ಮಹಾರಾಷ್ಟ್ರ ಬರ್ತಾ ಹೋಗ್ತವೆ. ಸ್ವಲ್ಪ ಗಮನಿಸ್ತಾ ಹೋಗುವ. ಹಾಗಾದ್ರೆ ಮೊದಲನೇದು ಬರ್ತಾ ಹೋಗೋಣ, ಉತ್ತರ ಪ್ರದೇಶದ ಜೊತೆ ಯಾವ್ಯಾವ ರಾಜ್ಯಗಳು ಗಡಿಯನ್ನು ಹಂಚ್ಕೊಂಡಿದ್ದಾವೆ ಸರ? ಉತ್ತರ ಪ್ರದೇಶದ ಜೊತೆ ಯಾವ್ಯಾವ ರಾಜ್ಯಗಳು ಗಡಿಯನ್ನು ಹಂಚ್ಕೊಂಡಿದ್ದಾವ ಸ್ವಲ್ಪ ಗಮನಿಸ್ತಾ ಬನ್ನಿ. ಈ ಕಡೆ ಉತ್ತರಾಖಂಡ ಇದೆ. ಈಗ ನಮ್ಮ ಭಾರತ ದೇಶ ಐತಲ್ವಾ, ಭಾರತದ ಗಡಿ ಭಾಗ ಹೆಂಗಿದೆ ಅಲ್ವಾ, ಈ ಕಡೆ ಸ್ವಲ್ಪ ಗಮನಿಸ್ತಾ ಬನ್ನಿ. ಉತ್ತರ ಪ್ರದೇಶವನ್ನು ನೋಡ್ತಾ ಹೋಗಿ. ಉತ್ತರ ಪ್ರದೇಶ ಹೆಂಗೈತಂದ್ರ ನೋಡ್ರಿ, ಇದು ಉತ್ತರಾಖಂಡ ರಾಜ್ಯ. ಇದು ಉತ್ತರಾಖಂಡ, ಇದು ಮೇಲ್ಗಡೆ ಹಿಮಾಚಲ ಪ್ರದೇಶ. ಉತ್ತರ ಪ್ರದೇಶ ಹಿಂಗಿದೆ ಕಣ್ರಿ. ಉತ್ತರ ಪ್ರದೇಶ ಈ ರೀತಿ ಇದೆ. ಕೆಳಗಡೆ ಸ್ವಲ್ಪ ಚಾಚ್ಕೊಂಡೈತಿ ಹಿಂಗೆ ದಕ್ಷಿಣಕ್ಕೆ. ಉತ್ತರ ಪ್ರದೇಶ ಹಿಂಗಿದೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನಪ್ಪಾ ಅಂದ್ರ ನೋಡ್ರಿ, ಈ ಕಡೆ ಸೈಡ್ ಬಂದ್ರೆ ಬಿಹಾರ ರಾಜ್ಯ ಇದೆ, ಈ ಕಡೆ ಸೈಡ್ ಬಂದ್ರೆ ಜಾರ್ಖಂಡ್ ರಾಜ್ಯ ಇದೆ, ಕೆಳಗಡೆ ಛತ್ತೀಸ್ಗಢ ಇದೆ, ಕೆಳಗಡೆ ಮಧ್ಯಪ್ರದೇಶ ಇದೆ, ಈ ಕಡೆ ರಾಜಸ್ಥಾನ ಇದೆ, ಗುಜರಾತ್ ಇಲ್ಲ ಅನ್ನೋದು ಗೊತ್ತಿರಬೇಕು, ರಾಜಸ್ಥಾನ ಇದೆ, ಈ ಕಡೆ ಸೈಡು ಹರಿಯಾಣ ಇದೆ. ನಿಮಗೆ ಸ್ವಲ್ಪ ಗಮನಿಸ್ರಿ. ಇಲ್ಲಿ ನೀವು ಮ್ಯಾಪ್ ನೋಡಿದ್ರು ಕೂಡ ಯಾಮಾರೋ ಚಾನ್ಸಸ್ ಇರ್ತೈತಿ. ಯಾಕಂದ್ರೆ ಮ್ಯಾಪ್ ನೋಡಿದಾಗ ಚಿಕ್ಕ ಗಡಿಗಳು ನಮ್ಗೆ ಗೊತ್ತಾಗಲ್ಲ. ಇಲ್ಲಿ ಉತ್ತರ ಪ್ರದೇಶ ಹಿಮಾಚಲ ಪ್ರದೇಶದ ಜೊತೆಗೂ ಗಡಿ ಇದೆ. ನೀವು ನಕ್ಷೆ ನೋಡ್ತಾ ಇರಬೇಕಾದ್ರೆ ಇಲ್ಲ ಅಂತ ಅನಿಸ್ತಾ ಇರ್ತೈತಿ. ನಕ್ಷೆನ ನೋಡ್ತಾ ಇರಬೇಕಾದ್ರೆ ರೆಕಾರ್ಡ್ ಆಗ್ತೈತಿ ಎಲ್ಲ ನೋಡ್ತೀನಿ ಫಸ್ಟು. ನಕ್ಷೆನ ನೋಡ್ತಾ ಇರಬೇಕಾದ್ರೆ ಇಲ್ಲ ಅಂತ ಅನ್ಸುತ್ತಾ? ಯಾಕೆ ಇಲ್ಲ ಅನ್ಸುತ್ತಾರೆ? ಬಹಳ ಚಿಕ್ಕದಾಗಿ ಏನಾಗಿದೆ ಅಂದ್ರೆ ಗಡಿಯನ್ನು ಹೊಂದಿರತಕ್ಕಂಥದ್ದು ಹಿಮಾಚಲ ಪ್ರದೇಶ, ಜೊತೆಗೆ ಇಲ್ಲಿ ಉತ್ತರಾಖಂಡ ಇದೆ. ಸೊ ಸರ್ 8 ಆಯ್ತವಲ್ಲ ಸರ್, ಇನ್ನೊಂದು ಯಾವುದು ಸರ್ ಅಂದ್ರೆ ಇಲ್ಲಿ ನಮ್ಮ ನ್ಯಾಷನಲ್ ಕ್ಯಾಪಿಟಲ್ ದಿಲ್ಲಿ ಇದೆ. NTC ಅಂತ ಕರಿತಾ ಹೋಗ್ತೀವಿ. NTC ನ್ಯಾಷನಲ್ ಕ್ಯಾಪಿಟಲ್ ರೀಜನ್ ಅಥವಾ ನ್ಯಾಷನಲ್ ಕ್ಯಾಪಿಟಲ್ ಸೆಂಟರ್ ಅಂತ. ಹಾಗಾದ್ರೆ ಸ್ವಲ್ಪ ಗಮನಿಸ್ತಾ ಬರುವ. ಇಲ್ಲಿ 9 ಪ್ರದೇಶಗಳಾಗ್ತಾವ, 8 ರಾಜ್ಯಗಳಾಗ್ತಾವ, ಒಂದು ಕೇಂದ್ರಾಡಳಿತ ಪ್ರದೇಶ ಉತ್ತರ ಪ್ರದೇಶದ ಜೊತೆಗೆ ಗಡಿಯನ್ನು ಹಂಚಿಕೊಂಡಿರ್ತಕ್ಕಂಥದ್ದು. ನಿಮ್ಮ ಎಕ್ಸಾಮ್ಸ್ ಅಲ್ಲಿ ಈ ಕೆಳಗಿನ ಯಾವ ರಾಜ್ಯವು ಉತ್ತರ ಪ್ರದೇಶದೊಂದಿಗೆ ಗಡಿ ಹೊಂದಿದೆ
ಅಂತ ಕೇಳ್ತಾನ ಅಂತ ಅನ್ಕೊಂಡಿದ್ದೀರಾ? ಇಲ್ಲ, ಹಂಗೆ ಕೇಳಲ್ಲ. ಏನು ಪ್ರಶ್ನೆ ಕೇಳ್ತಾ ಹೋಗ್ತಾನೆ ಅಂದ್ರೆ, ಈ ರಾಜ್ಯಗಳನ್ನೇ ಕೊಟ್ಟು ನಿಮಗೆ ಉತ್ತರ ಪ್ರದೇಶವನ್ನು ಸುತ್ತುವರೆದ ರಾಜ್ಯಗಳನ್ನು ಗಡಿಯಾರದ ದಿಕ್ಕಿಗೆ ಅನುಗುಣವಾಗಿ ಕ್ರಮವಾಗಿ ಬರೆಯಿರಿ ಅಂತ ಪ್ರಶ್ನೆ ಕೇಳ್ತಾನೆ. ಅಥವಾ ಗಡಿಯಾರದ ವಿರುದ್ಧ ದಿಕ್ಕಿಗೆ ಅನುಗುಣವಾಗಿ ಕ್ರಮವಾಗಿ ಬರೆಯಿರಿ ಅಂತ ಪ್ರಶ್ನೆ ಕೇಳ್ತಾನೆ. ಅವನಂಗೆ ಕೇಳದೇ ಇದ್ರೂ ಕೂಡ ನಾವು ಅಷ್ಟು ಡೀಟೇಲಾಗಿ ಓದ್ಕೋಬೇಕು. ಯಾಕಂದರೆ ಎಕ್ಸಾಮ್ಸಲ್ಲಿ ಅದೇ ಒಂದು ಅಂಕ ನಿಮ್ಮ ಭವಿಷ್ಯವನ್ನು ಬದಲಾಯಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತೆ ಕಣ್ರಿ. ಅದಕ್ಕೆ ನಾವು ಚಿಕ್ಕವರಿದ್ದಾಗ ಹೇಳ್ತಾ ಇದ್ರು, ಒಂದು ಮಾರ್ಕ್ಸ್ ಕಾರ್ಡ್, ಎ ಸ್ಮಾಲ್ ಪೇಪರ್ ಇಸ್ ನಾಟ್ ಡಿಸೈಡ್ ಅವರ್ ಲೈಫ್ ಅಂತೇಳಿ. ಬಟ್ ಇವತ್ತು ಹೇಳ್ತಾ ಇದ್ದೀನಿ, ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಎ ಸ್ಮಾಲ್ ಡಾಟ್ ಈಸ್ ಆಲ್ಸೋ ಡಿಸೈಡ್ ಯುವರ್ ಲೈಫ್. ಒಂದು ಚಿಕ್ಕ ಗುರುತು ಕೂಡ, ನಿಮ್ಮ OMR ಅಲ್ಲಿ ಮಾಡ್ತಕ್ಕಂಥ ಚಿಕ್ಕ ಗುರುತು ನಿಮ್ಮ ಮುಂದಿನ ಪೂರ್ತಿ ಭವಿಷ್ಯವನ್ನು ನಿರ್ಧಾರ ಮಾಡುತ್ತಾ. ಹಿಂಗಾಗಿನೇ ನಾವು ಸ್ವಲ್ಪ ಪ್ರಿಪ್ರೇಷನ್ ಕಾಲದ ಸ್ವಲ್ಪ ಜಾಸ್ತಿ ಕಷ್ಟ ಆದರೂ ಪರವಾಗಿಲ್ಲ, ಕರೆಕ್ಟಾಗಿ ಓದ್ಕೊಳ್ಳೋಣ. ಸುಮ್ಮನೆ ಇದಕ್ಕೆ ಕೋಡ್ ಮಾಡ್ಕೊಂಡು ಬಾಯಾಟ ಹೊಡೆಯೋದು ಬೇಡ. ಅದು ಹೆಂಗೈತೆ ಹಂಗೆ ಓದ್ಕೊಂಬಿಡೋಣ. ಅದಕ್ಕೆ ಹಿರಿಯರು ಒಂದು ಮಾತು ಹೇಳ್ತಾ ಹೋಗ್ತಾರೆ. ಏನಂತ ಅಂತಂದ್ರೆ ಅಭ್ಯಾಸದ ಸಮಯದಲ್ಲಿ ಬೆವರನ್ನು ಜಾಸ್ತಿ ಸುರಿಸಿದ್ರೆ ಯುದ್ಧದಲ್ಲಿ ರಕ್ತ ಸುರಿಯುವ ಪ್ರಮಾಣ ಕಡಿಮೆ ಆಗ್ತೈತಿ ಅಂತೇಳಿ. ಅಭ್ಯಾಸದಲ್ಲಿ ಹೆಚ್ಚು ಬೆವರು ಸುರಿದಷ್ಟು ಯುದ್ಧದಲ್ಲಿ ರಕ್ತ ಸುರಿಯೋದು ಕಮ್ಮಿ ಆಗ್ತೈತೆ ಅಂತೇಳಿ. ಹಿಂಗಾಗಿನೇ 9 ರಾಜ್ಯ ಓದ್ಕೊಂಡಿರ್ತೀರಲ್ವಾ, ನೀವು ಸ್ವಲ್ಪ ಇಲ್ಲಿ ಆರ್ಡರ್ ವೈಸ್ ಓದ್ಕೊಂಡ್ಬಿಡ್ರಿ ಅಷ್ಟೇ. ಬಿಹಾರ ಇದೆ, ಕೆಳಗಡೆ ಜಾರ್ಖಂಡ್ ಇದೆ, ಕೆಳಗಡೆ ಛತ್ತೀಸ್ಗಢ ಇದೆ, ಮಧ್ಯಪ್ರದೇಶ ಇದೆ, ರಾಜಸ್ಥಾನ ಇದೆ, ಗುಜರಾತ್ ಕನ್ಫ್ಯೂಸ್ ಆಗ್ತೈತೆ ನಿಮಗೆ, ಗುಜರಾತ್ ಇಲ್ಲ. ಅಂಡಗೇನು ಹರಿಯಾಣ ಇದೆ, ನೆಕ್ಸ್ಟ್ ಬಂದರೆ ಹಿಮಾಚಲ ಪ್ರದೇಶ ಇದೆ, ಉತ್ತರಾಖಂಡ ಇದೆ. ಇಲ್ಲಿ ಕನ್ಫ್ಯೂಸ್ ಆಗೋದು ಹಿಮಾಚಲ ಪ್ರದೇಶ. ನೀವು ಅಟ್ಲಾಸ್ ನೋಡಿದಾಗ ನಿಮ್ಗೆ ಇಲ್ಲ ಅಂತ ಅನಿಸುತ್ತೆ, ಬಟ್ ಸ್ವಲ್ಪ ಟಚ್ ಆಗಿದೆ. 8 ರಾಜ್ಯ ಆದವು, ಒಂದು ಕೇಂದ್ರಾಡಳಿತ ಪ್ರದೇಶ ಇದೆ, ಒಂದು ಕೇಂದ್ರಾಡಳಿತ ಪ್ರದೇಶದ. ಹಿಂಗೆ ಓದ್ಕೊಳ್ಳಿ. ಹಾಗಾದರೆ ಎಷ್ಟು ರಾಜ್ಯಗಳೊಂದಿಗೆ ಗಡಿಯನ್ನು ಹೊಂದಿರೋದು ಉತ್ತರ ಪ್ರದೇಶ. ಎರಡನೇದು ಬಂದರೆ ಅಸ್ಸಾಮು. ಹಾಗಾದ್ರೆ ನೋಡ್ರಿ, ಹೈಯೆಸ್ಟ್ ಗಡಿಯನ್ನು ಹೊಂದಿರೋದು ಎರಡನೇದು ಬಂದ್ರೆ ಅಸ್ಸಾಂ ಮತ್ತು ಛತ್ತೀಸ್ಗಢ. ಯಾಕೆ ಸರ್ 2 ರಾಜ್ಯ ಬರೋದೇನಂದ್ರೆ, 2 ರಾಜ್ಯಗಳು ಕೂಡ ತಲಾ 7 ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚ್ಕೊಂಡಿದ್ದವು. ಅಸ್ಸಾಮು ಕೂಡ 7 ರಾಜ್ಯಗಳು, ಹಾಗಾದ್ರೆ ನಮ್ಮ ಛತ್ತೀಸ್ಗಢ ಕೂಡ 7 ರಾಜ್ಯಗಳು. ಹಾಗಾದ್ರೆ ನಾರ್ತ್ ಈಸ್ಟ್ ಅನ್ನ ಹಿಂಗೆ ಗಮನಿಸ್ತಾ ಹೋದ್ರೆ, ನಾರ್ತ್ ಈಸ್ಟ್ ಅನ್ನ ಈ ರೀತಿ ಇದೆ ಅಲ್ವಾ. ನಾರ್ತ್ ಈಸ್ಟ್ ನಮ್ಮ ಈಶಾನ್ಯ ಭಾರತ ಹಿಂಗೇನೈತಲ್ವಾ, ಇನ್ನು ಈಶಾನ್ಯ ಭಾರತ ಈ ರೀತಿ ಏನಿದೆ ಅಲ್ವಾ, ಈಶಾನ್ಯ ಭಾರತ ಇದೆ ಅಲ್ವಾ. ಈ ನಾರ್ತ್ ಈಸ್ಟ್ ಅನ್ನ ಸ್ವಲ್ಪ ಗಮನಿಸ್ತಾ ಬನ್ನಿ. ನಾರ್ತ್ ಈಸ್ಟ್ ಈಶಾನ್ಯ ಭಾರತವನ್ನು ನೀವು ಏನಾದ್ರು ಸ್ವಲ್ಪ ಗಮನಿಸ್ತಾ ಬಂದರೆ, ಇಲ್ಲಿ ಯಾವ ರಾಜ್ಯಗಳು ಇದಾವ ಅನ್ನೋದನ್ನ ಸ್ವಲ್ಪ ಇತ್ತ ಕಡೆ ಗಮನದಲ್ಲಿಟ್ಟು ಸ್ವಲ್ಪ ನೋಡ್ತಾ ಬನ್ನಿ. ಇಲ್ಲಿ ನೋಡ್ರಿ, ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗ್ತಾವ. ನಮ್ಮ ಎಕ್ಸಾಮ್ಸಲ್ಲಿ ಪ್ರತಿ ಎಕ್ಸಾಮ್ಸನ್ನು ನೋಡಿ, ಅದು PSC ಆಗಿರ್ಬೋದು, ಇಲ್ಲ UPSC ಆಗಿರ್ಬೋದು, ನಾರ್ತ್ ಈಸ್ಟ್ ಬಗ್ಗೆ ಒಂದು ಪ್ರಶ್ನೆ ಕೇಳ್ತಾನೆ. ಯಾಕೆ ಪ್ರಶ್ನೆ ಕೇಳ್ತಾನೆ ಅಂದ್ರೆ, ಬಹುತೇಕ ಆ ಭಾಗದ ಚಿಕ್ಕ ಅಂಶಗಳನ್ನು ನಾವು ಗಮನಿಸಿರಲ್ಲ ಅಂತೇಳಿ. ಹಿಂಗಾಗಿ ಸ್ವಲ್ಪ ಗಮನಿಸ್ತಾ ಬನ್ನಿ. ಇಲ್ಲಿ ನೋಡ್ರಿ, ಇಲ್ಲಿ ತ್ರಿಪುರಾ ರಾಜ್ಯವನ್ನು ಹಿಂಗೆ ಲಾಕ್ ಮಾಡ್ತಿರಲ್ವೇ, ನಾನು ಇಲ್ಲಿ ಬರೀ ಅಸ್ಸಾಮಿಂದ ಅಷ್ಟೇ ಹೇಳಲ್ಲ ಕಣ್ರಿ, ಅದನ್ನೊಂದು ನೆಪವನ್ನಾಗಿಟ್ಟುಕೊಂಡು ಎಲ್ಲ ರಾಜ್ಯಗಳ ಗಡಿಯನ್ನು ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಇದ್ದೀನಿ. ಆದರೆ ಅಸ್ಸಾಂ ಒಂದು ನೆಪ ಅಷ್ಟೇ ನನಗೆ. ಇವಾಗ ನಿಮಗೆ ನಾನು ಸಿಕ್ಕಿಂ ಗಡಿನೂ ತೋರಿಸ್ತಾ ಇದ್ದೀನಿ, ಈ ಕಡೆ ಎಲ್ಲ ಗಡಿನೂ ತೋರಿಸ್ತಾ ಇದ್ದೀನಿ. ಲೀಸನ್, ಇಲ್ಲಿ ತ್ರಿಪುರವನ್ನು ಹಿಂಗೆ ಲಾಕ್ ಮಾಡ್ತಿರಲ್ವೇ, ಮಿಜೋರಾಮನ್ನು ಹಿಂಗೆ ಲಾಕ್ ಮಾಡಬೇಡಿ. ದಿಸ್ ಈಸ್ ರಾಂಗ್. ಎಸ್, ಮಿಜೋರಾಮು ಈಸ್ ಬೌಂಡ್ರಿ ವಿತ್ ಸಿಕ್ಕಿಮ್ಮು. ಮಿಜೋರಾಮ್ ಈಸ್ ಬೌಂಡ್ರಿ ವಿತ್ ಸಿಕ್ಕಿಮ್ಮು. ಎಸ್, ಮಿಜೋರಾಮ್ ಇಸ್ ದ ಬೌಂಡ್ರಿ ವಿತ್ ಸಿಕ್ಕಿಮ್ಮು. ಇದು ಸಿಂಪಲ್ ಅನ್ಸಿರ್ಬೋದು, ಎಕ್ಸಾಮ್ ಹಾಲ್ನ ಕುಂತ ಕನ್ಫ್ಯೂಸ್ ಆಗ್ತೈತಿ. ಸಿಂಪಲ್ ಅನ್ಸಿರ್ಬೋದು, ಎಕ್ಸಾಮ್ ಹಾಲ್ನ ಕುಂತಾಗ ಏನಾಗುತ್ತೆ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೆ ನಾನು ತುಂಬ ಸರಿ ಹೇಳ್ತಾ ಹೋಗ್ತೀನಿ, ದೊಡ್ಡ ಕೆಲಸ ಮಾಡಿದ್ರೆ ಸಾಧಕರಾಗಲ್ಲ, ಚಿಕ್ಕ ಕೆಲಸವನ್ನು ಪೂರ್ಣ ಮಾಡಿದ್ರೆ ಸಾಧಕರಾಗ್ತಾರಂತೆ. ಇದು ಸಿಂಪಲ್ ಅನ್ಸ್ಬೋದು. ಎಸ್, ಸಾಮಾನ್ಯವಾಗಿ ಏನು ಮಾಡ್ಬಿಡ್ತಾರ, ಇದನ್ನು ಕ್ಲೋಸ್ ಮಾಡ್ಬಿಡ್ತಾರೆ. ಇಲ್ಲ, ಮಿಜೋರಾಮ್ ಇಸ್ ಅ ಬೌಂಡ್ರಿ ವಿತ್ ತ್ರಿಪುರಾ. ಮಿಜೋರಾಮ್ ತ್ರಿಪುರಾದ ಜೊತೆ ಏನಾಗಿದೆಪ್ಪ ಅಂದ್ರೆ ಗಡಿಯನ್ನು ಹಂಚ್ಕೊಂಡೈತೆ ಅಂತ ನಿಮ್ಗೆ ಗೊತ್ತಿರಲಿ. ಇನ್ನು ಈ ಕಡೆ ಸೈಡ್ ಬರೋಣ. ಇಲ್ಲಿ ಮೇಲ್ಗಡೆ ಸಿಕ್ಕಿಂ ಇದೆ, ಇಲ್ಲಿ ನೋಡ್ರಿ, ಈ ಕಡೆ ಭೂತಾನ್ ಇದೆ, ಈ ಕಡೆ ಈ ಕಡೆ ಪಶ್ಚಿಮ ಬಂಗಾಳ ಬರ್ತೈತಿ. ನೋಡ್ರಿ, ಪಶ್ಚಿಮ ಬಂಗಾಳ ಭೂತಾನ್ ಜೊತೆ ಬೌಂಡ್ರಿ ಇದೆ. ನಿನ್ನೆ ವಿಡಿಯೋವನ್ನು ಯಾರು ನೋಡಿಲ್ವೋ, ನೀವು ಸ್ವಲ್ಪ ಆ ವಿಡಿಯೋವನ್ನು ನೋಡ್ಕೊಂಡ ಮೇಲೆ ಇದು ನೋಡ್ಕೊಂಡು ಹೋಗ್ಬೇಕು. ಹಾಗಾದ್ರೆ ಮಾತೃಭೂಮಿ ಆನ್ಲೈನ್ ಕ್ಲಾಸಸ್ ಅಂತೇಳಿ ಯೂಟ್ಯೂಬ್ ಚಾನಲಲ್ಲಿ ಆ ವಿಡಿಯೋ ಸಿಗ್ತಾ ಹೋಗ್ತೈತಿ. ಮತ್ತು ಎಲ್ಲ ಸರಣಿ ನಿಮಗೆ ಚಾಪ್ಟರ್ ವೈಸ್ ಬೇಕು ಅಂತಂದರೆ ವಿದ್ಯಾಪೀಠ ಸ್ಟಡೀಸ್ ಆ್ಯಪ್ ಒಳಗಡೆ ನಿಮಗೆ ಚಾಪ್ಟರ್ ವೈಸ್ ಕ್ಲಾಸಸ್ಗಳು ಸಿಗ್ತಾ ಹೋಗ್ತಾವೆ. 6 ತಿಂಗಳ ವ್ಯಾಲಿಡಿಟಿ ಇರ್ತಾ ಹೋಗ್ತೈತಿ. ಸೊ ನೀವು ಇದೇ ನಮ್ಮ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇರ್ತೈತಿ, ಅಲ್ಲಿ ನೀವು ಓಪನ್ ಮಾಡಿದ್ರೆ ಇದೇ ರೀತಿಯ ಕಂಟೆಂಟ್ ನಮ್ಮ ಕ್ವಾಲಿಟಿನ ನೀವು ನೋಡ್ಬೋದು. ಡಿಸ್ಕ್ರಿಪ್ಷನ್ ಓಪನ್ ಮಾಡಿದ್ರೆ ಡೈರೆಕ್ಟಾಗಿ ಪ್ಲೇಸ್ಟೋರ್ ಸಿಗ್ತೈತಿ. ಪ್ಲೇಸ್ಟೋರಿಗೆ ಹೋದ್ರೆ ನೀವು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ಅಲ್ಲಿ ನೀವೊಂದು ನಿಮ್ಮ ಫೋನ್ ನಂಬರನ್ನು ಕೊಟ್ಟು OTP ಕೊಟ್ಟರೆ ಆ ಬ್ಯಾಚಸ್ಗಳು ಎಲ್ಲ ಶೋ ಆಗ್ತವೆ. ನಿಮಗೆ ಕರ್ನಾಟಕದ ಬೇಕಾದ್ರೆ ಕರ್ನಾಟಕ, ಇಂಡಿಯಾದ ಬೇಕಾದ್ರೆ ಇಂಡಿಯಾ, ಅಥವಾ ಯಾವುದು ಪ್ರಪಂಚದ ಬೇಕಾದ್ರೆ ಯಾವ್ದು ಬೇಕು ನಿಮ್ಗೆ ಅದನ್ನೇನು ಮಾಡ್ಬೋದಾದ್ರೆ ಬೈ ಮಾಡ್ಬೋದು. ಪ್ರಪಂಚದ ಭೂಗೋಳಶಾಸ್ತ್ರ ಮತ್ತೆ ಅಸ್ಟ್ರಾನಮಿ ನಾವು ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಅದು ನಾವು ಸೆಪ್ಟೆಂಬರ್ಲಿ ಸ್ಟಾರ್ಟ್ ಮಾಡ್ತಾ ಹೋಗ್ತೀವಿ. ತುಂಬ ಜನ ಕಾಮೆಂಟಲ್ಲಿ ತಿಳಿಸ್ತಾ ಹೋದ್ರು, ಸರ್ ಒಂದೇ ಕ್ಲಾಸಸ್ ಮಾಡಿ ಅಂತೇಳಿ. ಸೊ ಸಬ್ಜೆಕ್ಟ್ ವೈಡ್ ಆಗ್ತಾ ಹೋಗುತ್ತೆ, ತುಂಬ ಸಬ್ಜೆಕ್ಟ್ ವೈಡ್ ಆಗ್ತಾ ಹೋಗುತ್ತೆ. ಆಮೇಲೆ ಸಬ್ಜೆಕ್ಟ್ ವೈಡ್ ಆದಾಗ ನಾನು ನಿಮಗೆ ಕ್ಲಾಸ್ ಮಾಡೋಕ್ಕೆ ಅವಸರ ಆಗಬಾರ್ದು. ಹಂಗಾಗಿ ನಾನು ಸ್ವಲ್ಪ ನಿಧಾನಕ್ಕೆ ಪಾಠ ಮಾಡ್ತಾಯಿದ್ದೀನಿ. ಲೇಟ್ ಆದರೂ ಪರವಾಗಿಲ್ಲ,
ಮಾರ್ಕ್ಸನ್ನು ಗೇನ್ ಮಾಡ್ಕೋಬೇಕಷ್ಟೇ. ಬಟ್ ಆದರೆ ಸೆಪ್ಟೆಂಬರ್ ಎಂಡಿಂಗ್ ಒಳಗಡೆ ನಾನು ಮುಗಿಸ್ಕೊಡೋ ಪ್ರಯತ್ನ ಮಾಡ್ತಾ ಹೋಗ್ತೀನಿ. ಎಲ್ಲ ವಿಚಾರಗಳು, ಎಲ್ಲ ಸಬ್ಜೆಕ್ಟ್ಗಳನ್ನು, ಎಲ್ಲ ಇಂಡಿಯಾ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಪ್ರಾಕೃತಿಕ ಭೂಗೋಳಶಾಸ್ತ್ರ ಆಗಿರ್ಬೋದು, ಅಥವಾ ಪ್ರಾಚೀನ ಭಾರತ ಇತಿಹಾಸ ಆಗಿರ್ಬೋದು, ಆಧುನಿಕ ಭಾರತ ಇತಿಹಾಸ, ಸಾಧ್ಯವಾದಷ್ಟು ಎಲ್ಲ ವಿಷಯಗಳನ್ನು, ಬಹುತೇಕ ವಿಷಯಗಳನ್ನು ನಾನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತಾ ಹೋಗ್ತೀನಿ. ಇದೇ ಕ್ವಾಲಿಟಿ ರೂಪದಲ್ಲಿ ಎಲ್ಲ ವಿಡಿಯೋಗಳು ನಿಮ್ಗೆ ಏನಾಗ್ತಾ ಹೋಗ್ತಾವೆ, ಸಿಗ್ತಾ ಹೋಗ್ತಾವೆ. ಓಕೆ, ಹಾಗಾದ್ರೆ ಸ್ವಲ್ಪ ಗಮನಿಸ್ತಾ ಬರೋಣ. ಸಾಗರ ಇಲ್ಲಿ ತ್ರಿಪುರ ಐತಲ್ವಾ, ತ್ರಿಪುರ ಈ ರೀತಿ ಲಾಕ್ ಆಗಿದ್ರೆ ಮಿಜೋರಾಂ ಹಿಂಗೆ ಲಾಕ್ ಆಗಿದೆ. ಇಲ್ಲಿ ನೋಡಿ ಅರುಣಾಚಲ ಪ್ರದೇಶ ಈ ರೀತಿ ಚಾಚ್ಕೊಂಡೈತೆ ಕಣ್ರಿ. ಅರುಣಾಚಲ ಪ್ರದೇಶ ಈ ರೀತಿ ಚಾಚ್ಕೊಂಡಿದ್ದ. ನಿಮಗೆ ಗೊತ್ತಿರಲಿ, ನಾರ್ತ್ ಈಸ್ಟ್ ದೊಡ್ಡ ರಾಜ್ಯ ಯಾವುದು? ಅರುಣಾಚಲ ಪ್ರದೇಶ. ಅಸ್ಸಾಂಗಿಂತ ಅರುಣಾಚಲ ಪ್ರದೇಶ ದೊಡ್ಡದಾಗಿದೆ ಕಣ್ರಿ. ಅಸ್ಸಾಮು ಜನಸಂಖ್ಯೆಯಲ್ಲಿ ದೊಡ್ಡದಿರ್ಬೋದು, ಆದರೆ ಏರಿಯಾದಲ್ಲಿ ದೊಡ್ಡ ರಾಜ್ಯ ಯಾವುದು ಗೊತ್ತಾ? ಅರುಣಾಚಲ ಪ್ರದೇಶ. ಇದು ಸಿಂಪಲ್ ಅನ್ಸ್ಬೋದು, ಆದ್ರೆ ಬಹುತೇಕ ಜನರಿಗೆ ಗೊತ್ತಿಲ್ಲ. ಈಶಾನ್ಯ ರಾಜ್ಯಗಳ ದೊಡ್ಡ ರಾಜ್ಯ ಯಾವ್ದಂದ್ರೆ ಅಸ್ಸಾಂ ಹಾಕ್ಬಿಡ್ತೀವಿ. ಗೊತ್ತಿರಲಿ, ಅಸ್ಸಾಂಗಿಂತನೂ ಅರುಣಾಚಲ ಪ್ರದೇಶ ದೊಡ್ಡ ರಾಜ್ಯ. ಹಾಗಾದ್ರೆ ಈಗ ಏನು ಮಾಡಿ ಗೊತ್ತಾ? ಹಿಂಗೆ ಲಾಕ್ ಮಾಡಿ ಎರಡು ಭಾಗ ಮಾಡಿಬಿಟ್ರೆ ಅಷ್ಟೇ. ಮೇಲ್ಗಡೆ ಇರೋದು ನಾಗಾಲ್ಯಾಂಡು, ಕೆಳಗಡೆ ಇರೋದು ಮಣಿಪುರ. ಈಗ ಈ ಕಡೆ ಸೈಡ್ ಬರ್ತಾ ಹೋಗ್ತೀನಿ. ಈ ಮೇಘಾಲಯವನ್ನು ಈ ರೀತಿ ಲಾಕ್ ಮಾಡಿ. ಈಗ ಈ ಕಡೆ ವೆಸ್ಟ್ ಬೆಂಗಾಲ್ ಐತೆ ಅಂತ ನಿಮ್ಗೆ ಗೊತ್ತಾಗಿದೆ. ಈ ಕಡೆ ಸೈಡ್ ವೆಸ್ಟ್ ಬೆಂಗಾಲ್ ಇದೆ, ಈ ಕಡೆ ಸೈಡ್ ವೆಸ್ಟ್ ಬೆಂಗಾಲ್ ಇದೆ. ಈಗ ಅಸ್ಸಾಮನ್ನು ಸ್ವಲ್ಪ ಗಮನಿಸ್ತಾ ಹೋಗಿ. ಅಸ್ಸಾಂ ಯಾರ ಜೊತೆ ಗಡಿಯನ್ನು ಹೊಂದೈತಿ ಅಂತೇಳಿ, ಅಸ್ಸಾಂ ಯಾರ ಜೊತೆ ಗಡಿಯನ್ನು ಹೊಂದೈತಿ ಅಂತೇಳಿ, ಸಾರಿ, ಅಸ್ಸಾಂ ಯಾರ್ಯಾರ ಜೊತೆ ಗಡಿ ಹೊಂದಿದೆ ಅಂತೇಳಿ ಸ್ವಲ್ಪ ಗಮನಿಸ್ತಾ ಬರೋಣ. ಅಸ್ಸಾಂ ಯಾರ ಜೊತೆ ಗಡಿ ಹೊಂದೈತಿ ಸರ? ನೋಡ್ರಿ, ಈ ಕಡೆ ಸೈಡು ಅಸ್ಸಾಂ ಯಾರ್ಯಾರ ಜೊತೆ ಗಡಿಯನ್ನು ಹಂಚ್ಕೊಂಡೈತೆ ಅನ್ನೋದನ್ನ ಸ್ವಲ್ಪ ಗಮನಿಸ್ತಾ ಬನ್ನಿ. ಸೊ ಇಲ್ಲಿ ನೋಡ್ರಿ, ಅಸ್ಸಾಂ ವೆಸ್ಟ್ ಬೆಂಗಾಲ್ ಜೊತೆ ಗಡಿ ಇದೆ. ಸಿಕ್ಕಿಂ ಜೊತೆ ಗಡಿ ಇಲ್ಲ ಅನ್ನೋದು ಗೊತ್ತಿರಲಿ. ಅಸ್ಸಾಂ ವೆಸ್ಟ್ ಬೆಂಗಾಲ್ ಜೊತೆ ಗಡಿ ಇದೆ. ಅಸ್ಸಾಂ ಈ ಕಡೆ ಬಾಂಗ್ಲಾ ಜೊತೆ ಗಡಿ ಇದೆ. ಇಲ್ಲಿ ನೋಡ್ರಿ, ಈ ಕಡೆ ಮೇಘಾಲಯದ ಜೊತೆ ಗಡಿ ಇದೆ. ಎರಡನೇ ರಾಜ್ಯ ಮೇಘಾಲಯ. ಮೂರನೇ ರಾಜ್ಯ ಅಸ್ಸಾಂ, ತ್ರಿಪುರಾದ ಜೊತೆ ಗಡಿ ಇದೆ. ಅಸ್ಸಾಂ ಮಿಜೋರಾಂನ ಜೊತೆ ಗಡಿ ಇದೆ. ಅಸ್ಸಾಂ ಮಣಿಪುರದ ಜೊತೆ ಗಡಿ ಇದೆ. ಅಸ್ಸಾಂ ನಾಗಾಲ್ಯಾಂಡ್ ಜೊತೆ ಗಡಿ ಇದೆ. ಅಸ್ಸಾಂ ಅರುಣಾಚಲ ಪ್ರದೇಶದ ಜೊತೆ ಗಡಿ ಇದೆ. ಅಂಡ್ ಅಗೇನ್ ಅಸ್ಸಾಮು ಹಾಗಾದರೆ ಈ ಕಡೆ ಭೂತಾನ್ ಜೊತೆ ಗಡಿ ಇದೆ. ಹಾಗಾದರೆ 7 ರಾಜ್ಯಗಳ ಜೊತೆ ಗಡಿ ಇದೆ. ಒಂದನೇದು ವೆಸ್ಟ್ ಬೆಂಗಾಳು, ಎರಡನೇದು ಮೇಘಾಲಯ, ಮೂರನೇದು ತ್ರಿಪುರ, ನಾಲ್ಕನೇದು ಮಿಜೋರಾಂ, ಐದನೇದು ಮಣಿಪುರ, ಆರನೇದು ನಾಗಾಲ್ಯಾಂಡ್, ಏಳನೇದು ಅರುಣಾಚಲ ಪ್ರದೇಶ. ಹಾಗಾದರೆ 7 ರಾಜ್ಯಗಳ ಜೊತೆಗೆ ಅಸ್ಸಾಂ ರಾಜ್ಯ ಏನಾಗಿದೆಪ್ಪ ಅಂದ್ರೆ ತನ್ನ ಭೂಗಡಿನ ಹಂಚ್ಕೊಂಡೈತಿ. ಮತ್ತು ಇನ್ನೊಂದು ಸ್ಪೆಷಾಲಿಟಿ ಏನು ಗೊತ್ತಾ? ಆ 7 ರಾಜ್ಯಗಳೊಂದಿಗೂ ವಿವಾದ ಐತ್ಕಂಡ್ರಿ. ಅಸ್ಸಾಂ ಭಾರತ ದೇಶದಲ್ಲಿ ಅತ್ಯಂತ ಹೆಚ್ಚು ರಾಜ್ಯಗಳೊಂದಿಗೆ ತನ್ನ ಗಡಿ ವಿವಾದ ಹೊಂದಿರುವ ರಾಜ್ಯ ಯಾವುದಪ್ಪ ಅಂದ್ರೆ ದಟ್ ಇಸ್ ಅಸ್ಸಾಂ. 7 ರಾಜ್ಯಗಳೊಂದಿಗೆ ಗಡಿ ಹೊಂದಿದೆ. ಇದೇ ಸ್ಲೈಡ್ ಹಂಗೆ ನೋಡ್ಕೊಳ್ರಿ. ಅರುಣಾಚಲ ಪ್ರದೇಶ ಎಷ್ಟು ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚ್ಕೊಂಡೈತಿ? ಅಸ್ಸಾಂ ಮತ್ತು ನಾಗಾಲ್ಯಾಂಡ್ 2 ರಾಜ್ಯ. ನಾಗಾಲ್ಯಾಂಡ್ ಎಷ್ಟು ರಾಜ್ಯಗಳು? ಅರುಣಾಚಲ ಪ್ರದೇಶ, ಅಸ್ಸಾಮು, ಮಣಿಪುರ ಎಷ್ಟು ರಾಜ್ಯಗಳು? ನಾಗಾಲ್ಯಾಂಡು, ಅಸ್ಸಾಮು, ಮಿಜೋರಾಂ ಎಷ್ಟು ರಾಜ್ಯಗಳು? ಮಣಿಪುರ, ಅಸ್ಸಾಮು, ತ್ರಿಪುರ ಎಷ್ಟು ರಾಜ್ಯಗಳು? ಅಸ್ಸಾಂ ಮತ್ತು ಮಿಜೋರಾಂ. ಮೇಘಾಲಯ ಎಷ್ಟು ರಾಜ್ಯ? ಒಂದೇ ರಾಜ್ಯ. ಇದು ಗಮನಿಸಬೇಕಾದಂಥ ಅಂಶ. ಇದು ಮೇಘಾಲಯ ಮತ್ತು ಸಿಕ್ಕಿಮನ್ನು ಗಮನಿಸಬೇಕಾದ ಅಂಶ. ಸಿಕ್ಕಿಂ ಈಸ್ ಬೌಂಡ್ರಿ ವಿತ್ ಓನ್ಲಿ, ದಿಸ್ ಇಸ್ ದ ಸಿಕ್ಕಿಂ ಈಸ್ ಬೌಂಡ್ರಿ ವಿತ್ ಓನ್ಲಿ ವೆಸ್ಟ್ ಬೆಂಗಾಲ್ ಅಂಡ್ ಮೇಘಾಲಯ ಇಸ್ ಬೌಂಡ್ರಿ ವಿತ್ ಓನ್ಲಿ ಅಸ್ಸಾಂ. ಮೇಘಾಲಯ ಕೇವಲ ಅಸ್ಸಾಂ ರಾಜ್ಯದೊಂದಿಗೆ ಮಾತ್ರ ಗಡಿ ಹೊಂದಿದೆ. ಇಡೀ ಭಾರತ ದೇಶದಲ್ಲಿ ಕೇವಲ ಒಂದೇ ಒಂದು ನೆರೆಯ ರಾಜ್ಯಗಳನ್ನು ಹೊಂದಿರುವ ಇನ್ನೊಂದು ರಾಜ್ಯಗಳ ಸಂಖ್ಯೆ ಎಷ್ಟಂದ್ರೆ 2 ರಾಜ್ಯಗಳು. ಒಂದು ಸಿಕ್ಕಿಮು, ಇನ್ನೊಂದು ಯಾವ್ದು ಗೊತ್ತಾ? ಮೇಘಾಲಯ. ಹಾಗಾದ್ರೆ 2 ರಾಜ್ಯಗಳೊಂದಿಗೆ ಅಂತ ಬಂದ್ರೆ ಯಾವಿದಾವ ಸರ? 2 ರಾಜ್ಯಗಳೊಂದಿಗೆ ಬಂದ್ರೆ ಗೋವಾ ಬರುತ್ತಾ, ತ್ರಿಪುರ ಬರುತ್ತಾ? ತ್ರಿಪುರ 2 ರಾಜ್ಯ ಇದಾವ ಸರ್, ಅಸ್ಸಾಮು ಮತ್ತು ಮಿಜೋರಾಮು. ಆದರೆ ಕಳೆದ ಪ್ರಶ್ನೆ ಪತ್ರಿಕೆಯನ್ನು ನಾನು ನಿಮಗೆ ಹೇಳ್ಬಿಡ್ತೀನಿ. ಪ್ರಶ್ನೆ ಏನು ಕೇಳಿದನ ಗೊತ್ತಾ? KS ಪ್ರಿಲಿಮ್ಸ್ ಪ್ರಶ್ನೆ 2024 ಡಿಸೆಂಬರ್ 29 ತಾರೀಕು ಆಯ್ತಲ್ವ, ಆ ಪ್ರಶ್ನೆ ಪತ್ರಿಕೆ ಅಂತ ಭಾವಿಸ್ಕೊಳ್ತೀನಿ. ಏನು ಕೇಳಿದೆ ಅಂದ್ರೆ, ಕರ್ನಾಟಕ ರಾಜ್ಯದಿಂದ ಒಬ್ಬ ವ್ಯಕ್ತಿಯು ಮಿಜೋರಾಂನ ಐಜ್ವಾಲನ್ನು ತಲುಪಬೇಕಾದ್ರೆ, ಕರ್ನಾಟಕ ರಾಜ್ಯದಿಂದ ಒಬ್ಬ ವ್ಯಕ್ತಿಯು ಮಿಜೋರಾಂನ ಐಜ್ವಾಲನ್ನು ತಲುಪಬೇಕಾದ್ರೆ ಕರ್ನಾಟಕವನ್ನು ಹೊರತುಪಡಿಸಿ ಕನಿಷ್ಠ ಎಷ್ಟು ರಾಜ್ಯಗಳನ್ನು ದಾಟಬೇಕು ಅಂತೇಳಿ. ಕನಿಷ್ಠ ಮಿಜೋರಾಂನ ಐಜ್ವಾಲ್ ರೀಚ್ ಆಗ್ಬೇಕಂದ್ರೆ ಕರ್ನಾಟಕವನ್ನು ಹೊರತುಪಡಿಸಿ ಕನಿಷ್ಠ ಎಷ್ಟು ರಾಜ್ಯಗಳನ್ನು ರೀಚ್ ಆಗಬೇಕು? ನಾವು ಅನ್ಕೊಂತೀವಿ ಭಾಳ ದೂರ ಐತೆ ಸರ್, ಭಯಂಕರ ಜಾಸ್ತಿ ರಾಜ್ಯ ಬರ್ತಾವೆ ಅಂತೇಳಿ. 4 ರಾಜ್ಯ ದಾಟಿದ್ರೆ ಸಾಕಣ್ರಿ. ಕರ್ನಾಟಕವನ್ನು ಹೊರತುಪಡಿಸಿ ಅಂದರೆ ಫಸ್ಟ್ ನಾವು ಆಂಧ್ರಕ್ಕೆ ಹೋಗಣ್ರಿ, ಆಂಧ್ರದಿಂದ ಒಡಿಶಾಕ್ಕೆ ಹೋಗಣ್ರಿ. ಆಂಧ್ರ ಒಡಿಶಾ ಜೊತೆ ಗಡಿ ಇದೆ ಅಂತ ಗೊತ್ತಿರ್ಬೇಕು ನಿಮಗೆ. ಒಡಿಶಾದಿಂದ ವೆಸ್ಟ್ ಬೆಂಗಾಳಿಗೆ ಹೋಗಣ್ರಿ, 3 ರಾಜ್ಯ ದಾಟ್ಕೊಂಡ್ರೆ. ವೆಸ್ಟ್ ಬೆಂಗಾಳಿಂದ ಅಸ್ಸಾಮಿಗೆ ದಾಟ್ತೀನಿ, 4 ರಾಜ್ಯ ದಾಟ್ಕೊಂಡ್ರೆ. ಅಸ್ಸಾಮಿಗೆ ದಾಟ್ಕೊಂಡ್ರೆ ಮಿಜೋರಾಂ ರೀಚ್ ಆಗ್ಬಿಡುತ್ತೆ. ಮಿಜೋರಾಂನ ದಾಟಲ್ಲ, ಮಿಜೋರಾಂ ಒಳಗಡೆ ಐಜ್ವಾಲ್ ಇದೆ. ಹಾಗಾದ್ರೆ ನಮ್ಮ ಕರ್ನಾಟಕದಿಂದ ಮಿಜೋರಾಂಗೆ ಹೋಗ್ಬೇಕಂದ್ರೆ ಕರ್ನಾಟಕವನ್ನು ಸೇರ್ಕೊಂಡ್ರೆ
5 ರಾಜ್ಯ ದಾಟಬೇಕು, ಕರ್ನಾಟಕ ಬಿಟ್ಟರೆ 4 ರಾಜ್ಯ ದಾಟಬೇಕು. ಹಿಂಗೆ ಪ್ರಶ್ನೆ ಕೇಳ್ತಾನೆ. ಹಾಗಾದರೆ ಮುಂಬೈನಲ್ಲಿರುವ ಒಬ್ಬ ವ್ಯಕ್ತಿಯು ಹಾಗಾದರೆ ಗುವಾಹಟಿಗೆ ಹೋಗ್ಬೇಕಂದ್ರೆ ಕನಿಷ್ಠ ಎಷ್ಟು ರಾಜ್ಯಗಳನ್ನು ದಾಟಬೇಕು? ಇದು ನಿಮ್ಗೆ ಹೋಮ್ವರ್ಕು, ಅಟ್ಲಾಸ್ ನೋಡಲಿ ಅಂತ ಹೇಳಕತ್ತಿದ್ದೀನಿ. ಆದರೆ ಇದು ನಿಮಗೆ ಆದರೆ ಈಸಿಯಾಗಿ ಆಗ ಸುಮ್ಮನೆ ಹೇಳಂದ್ರೆ ಹೇಳ್ಬಿಡ್ತೀನಿ. ಫಸ್ಟ್ನೇದು ಮಧ್ಯಪ್ರದೇಶಕ್ಕೆ ಎಂಟ್ರಿ ಆಗ್ತೀವ. ಮಧ್ಯಪ್ರದೇಶದ ಡೈರೆಕ್ಟಾಗಿ ಏನಾದರೆ ಛತ್ತೀಸ್ಗಢ, ಡೈರೆಕ್ಟಾಗಿ ಮಧ್ಯಪ್ರದೇಶಕ್ಕೆ ಹೋಗ್ಬೇಡ, ಛತ್ತೀಸ್ಗಢಕ್ಕೆ ಬಂದ್ಬಿಡೋಣ. ಡೈರೆಕ್ಟ್ ಛತ್ತೀಸ್ಗಢಕ್ಕೆ ಬರೋಣ. ಒಂದೇದು ಮಹಾರಾಷ್ಟ್ರದಿಂದ ಛತ್ತೀಸ್ಗಢ, ಮಹಾರಾಷ್ಟ್ರ ಛತ್ತೀಸ್ಗಢ ಬೌಂಡ್ರಿ ಇದೆ. ಛತ್ತೀಸ್ಗಢದಿಂದ ಡೈರೆಕ್ಟಾಗಿ ಎಲ್ಲಿಗಾದರೆ ಜಾರ್ಖಂಡಿಂದ ವೆಸ್ಟ್ ಬೆಂಗಾಲ್. ಒಂದೇದು ಮಹಾರಾಷ್ಟ್ರ, ಒಂದನೇ ಛತ್ತೀಸ್ಗಢನ, ಎರಡನೇದು ಜಾರ್ಖಂಡ, ಮೂರನೇದು ವೆಸ್ಟ್ ಬೆಂಗಾಳ, ನಾಲ್ಕನೇದು ಹಾಗಾದ್ರೆ ಅಸ್ಸಾಂ ದಾಟ್ಬಿಟ್ರೆ, ಅಸ್ಸಾಂ ದಾಟೋದೇನು ಬೇಕಾಗಿಲ್ಲ, 3 ರಾಜ್ಯ ದಾಟಿದ್ರೆ ಸಾಕಣ್ರಿ. ಮಹಾರಾಷ್ಟ್ರದ 3 ರಾಜ್ಯ ದಾಟಿದ್ರೆ ಯಾವುದು? ಛತ್ತೀಸ್ಗಢ, ಜಾರ್ಖಂಡು, ವೆಸ್ಟ್ ಬೆಂಗಾಲ್, ಗುವಾಹಟಿ ರೀಚ್ ಆಗ್ಬಿಡ್ತೀವಿ. ಹಿಂಗೆ ಪ್ರಶ್ನೆ ಕೇಳ್ತಾನೆ. ಆದ್ರೆ ಹಿಂಗೂ ಕೇಳ್ಬೋದು, ಹೆಂಗಂತೇಳಿ ಜಮ್ಮು ಕಾಶ್ಮೀರ ರೀಚ್ ಮಾಡ್ಬೇಕಂದ್ರೆ ಕನಿಷ್ಠ ಎಷ್ಟು ರಾಜ್ಯಗಳನ್ನು ದಾಟಬೇಕು ಅಂತೇಳಿ. ಕನಿಷ್ಠ ಎಷ್ಟು ರಾಜ್ಯಗಳನ್ನು, ಕನಿಷ್ಠ ಸೆಂಟೆನ್ಸ್ನ ಕರೆಕ್ಟಾಗಿ ಕೇಳ್ಕೋಬೇಕು. ಕನಿಷ್ಠ ಎಷ್ಟು ರಾಜ್ಯಗಳು ಅಂತೇಳಿ. ಅಂದ್ರೆ ರಾಜ್ಯ ದೊಡ್ಡದಿದ್ರೆ ಕನಿಷ್ಠ ರಾಜ್ಯಗಳು ಆಗ್ತಾ ಹೋಗ್ತವೆ. ಇರಲಿ, ಅದ್ರ ಬಗ್ಗೆ ನಮ್ಮ ಪೂರ್ತಿ ಇಂಡಿಯಾ ಮ್ಯಾಪ್ ಬಂದ ನೋಡೋಣಂತ. ಈಗ ನಾರ್ತ್ ಈಸ್ಟ್ ಬೌಂಡ್ರೀಸ್ ನಿಮ್ಗೆ ಗೊತ್ತಾಯಿತು ಅಂತ ಅನ್ಕೊಳ್ತೀನಿ. ಆದರೆ ಭಾರತ ದೇಶದಲ್ಲಿ ಅತ್ಯಂತ ಹೆಚ್ಚು ಗಡಿ ರಾಜ್ಯಗಳನ್ನು ಹೊಂದಿರೋದು ಉತ್ತರ ಪ್ರದೇಶ. ಎರಡನೇದು ಯಾವುದಂದ್ರೆ ಅಸ್ಸಾಮು. ನಮ್ಮ ಛತ್ತೀಸ್ಗಢ ಕೂಡ ಬರ್ತೈತಿ. ಛತ್ತೀಸ್ಗಢವನ್ನು ತೋರಿಸ್ತೀನಿ ನೋಡ್ರಿ. ಹಿಂಗೆ ಛತ್ತೀಸ್ಗಢ ರಾಜ್ಯ ಐತಲ್ವಾ, ಛತ್ತೀಸ್ಗಢ ರಾಜ್ಯ ಹಿಂಗಿದೆ ಕಣ್ರಿ. ಛತ್ತೀಸ್ಗಢ ರಾಜ್ಯ ಈ ರೀತಿ ಬರ್ತೈತಿ. ಆದ್ರೆ ಯಾವ ರಾಜ್ಯ ಇದಾವೆ ಸರ್ ಛತ್ತೀಸ್ಗಢ ಜೊತೆ? ನೋಡ್ರಿ, ಛತ್ತೀಸ್ಗಢ ಜೊತೆ ಬಂದಾಗ ಇಲ್ಲಿ ಉತ್ತರ ಪ್ರದೇಶ ಇದೇ ಛತ್ತೀಸ್ಗಢ. ಇಲ್ಲಿ ಬರ್ತೀನಿ ನೋಡ್ರಿ, ದಿಸ್ ಇಸ್ ಛತ್ತೀಸ್ಗಢ. ಉತ್ತರ ಪ್ರದೇಶ ಟಚ್ ಆಗುತ್ತೆ ಸ್ವಲ್ಪ, ಪಕ್ಕದಲ್ಲಿ ಮಧ್ಯಪ್ರದೇಶ ಟಚ್ ಆಗ್ತೈತೆ ನೋಡ್ರಿ, ಮಧ್ಯಪ್ರದೇಶ ಆ ಕಡೆಗೆ ಜಾರ್ಖಂಡ್ ಟಚ್ ಆಗೈತೆ ನೋಡ್ರಿ, ಜಾರ್ಖಂಡ್ ಕೆಳಗಡೆ ಬಂದರೆ ಒಡಿಶಾ ಆದ್ರೆ ಈ ಕಡೆ ಸೈಡ್ ಬಂದರೆ ಆಂಧ್ರ ಪ್ರದೇಶ ನಿಮ್ಮ ಮ್ಯಾಪಲ್ಲಿ ಆಂಧ್ರ ಟಚ್ ಆಗಿಲ್ಲ ಅಂತ ಅನಿಸುತ್ತೆ, ಸ್ವಲ್ಪ ಟಚ್ ಆಗಿದೆ ಆಂಧ್ರ ಪ್ರದೇಶ ಈ ಕಡೆಗೆ ತೆಲಂಗಾಣ ಮಹಾರಾಷ್ಟ್ರ 7 ರಾಜ್ಯಗಳು. ಆದರೆ ಛತ್ತೀಸ್ಗಢ ಜೊತೆ 7 ರಾಜ್ಯಗಳ ಗಡಿ ಇದಾವ, ಅಸ್ಸಾಂ ಜೊತೆ 7 ರಾಜ್ಯಗಳ ಗಡಿ ಇದಾವ. ಹಾಗಾದರೆ ಭಾರತ ದೇಶದಲ್ಲಿ ಅತಿ ಹೆಚ್ಚು ಗಡಿಯನ್ನು ಹೊಂದಿರೋದು ಉತ್ತರ ಪ್ರದೇಶ ಆದರೆ, ಎರಡನೇದು ಅತಿ ಹೆಚ್ಚು ಗಡಿ ರಾಜ್ಯಗಳನ್ನು ಹೊಂದಿರೋದು ಉತ್ತರ ಪ್ರದೇಶ ಆದರೆ, ಎರಡನೇದು ಅಸ್ಸಾಮು ಬರ್ತೈತಿ ಅಂಡ್ ಛತ್ತೀಸ್ಗಢನೂ ಬರ್ತೈತಿ. ಮೂರನೇದು ಕರ್ನಾಟಕ ಮತ್ತು ಮಹಾರಾಷ್ಟ್ರ. ಕರ್ನಾಟಕ ಮಹಾರಾಷ್ಟ್ರ ತಲಾ 6 ಗಡಿಯನ್ನು ಹೊಂದಿದ್ದಾವೆ. ಕರ್ನಾಟಕ ಭೂಗೋಳ ಶಾಸ್ತ್ರ ನಾನು ಪೂರ್ತಿ ಮಾತಾಡಿದ್ದೀನಿ, ಕರ್ನಾಟಕದ ನೆರೆಯ ರಾಜ್ಯಗಳು ಎಷ್ಟು ಅಂತೇಳಿ. ಇನ್ನು ಮಹಾರಾಷ್ಟ್ರ 6, ಆದರೆ ಗುಜರಾತ್ ಬರ್ತೈತಿ, ಮಧ್ಯಪ್ರದೇಶ ಬರ್ತೈತಿ, ಛತ್ತೀಸ್ಗಢ ಬರ್ತೈತಿ, ತೆಲಂಗಾಣ ಬರ್ತೈತಿ, ಕರ್ನಾಟಕ ಬರ್ತೈತಿ, ಗೋವಾ ಬರ್ತೈತಿ. ಆದರೆ ಮಧ್ಯಪ್ರದೇಶ 5 ಕಂಡ್ರಿ ನೋಡ್ರಿ. ಮಧ್ಯಪ್ರದೇಶ ಮಧ್ಯದಲ್ಲಿ ಐತಿ, ಭಾಳ ರಾಜ್ಯಗಳು ಇರ್ಬೋದು ಅಂತ ಅನ್ಕೊಂಡಿರ್ತೀವಿ ನಾವು. ಬಟ್ ಮಧ್ಯಪ್ರದೇಶದ ನೆರೆಯ ರಾಜ್ಯಗಳ ಸಂಖ್ಯೆ ಎಷ್ಟು ಗೊತ್ತಾ? 5. ನಾವು KSP ಪ್ರಶ್ನೆ ಪತ್ರಿಕೆಯನ್ನು ತೆಗಿತಾ ಇರಬೇಕಾದ್ರೆ ಕರ್ನಾಟಕದ ನೆರೆಯ ರಾಜ್ಯಗಳನ್ನು ಓದ್ಕೊಂಡು ಹೋಗಿದ್ರೆ ಸಾಕಾಗಿತ್ತು. ಆದರೆ ಈಗ ಎಲ್ಲ ರಾಜ್ಯಗಳ ನೆರೆಯ ರಾಜ್ಯಗಳು ಒಬ್ಬ ಸಾಮಾನ್ಯ ಜ್ಞಾನದ ವಿಚಾರದಿಂದ ಗೊತ್ತಿರಲೇಬೇಕು. ಸೊ ಪ್ರಶ್ನೆಯನ್ನ ಏನು ಕೇಳ್ತಾನೆ ಗೊತ್ತಾ? ಮಧ್ಯಪ್ರದೇಶ ನೆರೆಯ ರಾಜ್ಯಗಳ ಸಂಖ್ಯೆ ಎಷ್ಟು ಅಂತ ಕೇಳಲ್ಲ ಕಣ್ರಿ. ಬದಲಾಗಿ ಏನು ಕೇಳ್ತಾನೆ? ಒಬ್ಬ ವ್ಯಕ್ತಿಯು ಬೆಂಗಳೂರಿನಿಂದ ವಾರಣಾಸಿಯನ್ನು ತಲುಪಬೇಕಾದ್ರೆ ಕನಿಷ್ಠ ಎಷ್ಟು ರಾಜ್ಯಗಳನ್ನು ದಾಟಬೇಕು ಅಂತ ಕೇಳ್ತಾನೆ. ಅವಾಗ ನಿಮಗೆ ಎಲ್ಲ ರಾಜ್ಯದ ಗೊತ್ತಿರಬೇಕು. ಇದಕ್ಕೆ ನೀವು ಅಟ್ಲಾಸನ್ನು ನೋಡ್ಕೊಂಡು ಹೋಗಬೇಕು. ಜೊತೆ ಹಿಂಗೆ ನೀವು ಅಟ್ಲಾಸ್ನೇ ನೋಡ್ಬೇಕು ಅನ್ನೋದಕ್ಕಿಂತ ಹಿಂಗೆ ನೀವು ಅಧ್ಯಯನ ಮಾಡ್ಕೊಂತ ಹೋದ್ರೆ ರಾಜ್ಯಗಳು ಗೊತ್ತಾಗ್ತಾ ಹೋಗ್ತವೆ. ನಿಮಗೆ ರಾಜ್ಯ ಚಿತ್ರ ಬಿಡಿಸ್ರಿ ಅಂತ ಪ್ರಶ್ನೆ ಕೇಳಲ್ಲ, ಆದರೆ ನಿಮಗೆ ಆನ್ಸರ್ ಮಾಡ್ಬೇಕಾದ್ರೆ ರಾಜ್ಯದ ಚಿತ್ರ ನಿಮ್ಮ ಮೈಂಡಲ್ಲಿ ಇರಬೇಕು. ಆದರೆ ಮಿಜೋರಾಮು ಅಸ್ಸಾಂ ಜೊತೆ ಗಡಿ ಇದೆ, ಐ ಥಿಂಕ್ ಅರ್ಥ ಆಗಿದೆ ಅಂತ ನಾನು ಭಾವಿಸ್ಕೊಳ್ತೀನಿ. ಹಾಗಾದರೆ ಕನಿಷ್ಠ ಕೇವಲ ಒಂದೇ ಒಂದು ರಾಜ್ಯದೊಂದಿಗೆ ಗಡಿ ಹೊಂದಿರುವ ರಾಜ್ಯಗಳು ಎಷ್ಟಾದರೆ 2. ಒಂದು ಸಿಕ್ಕಿಮು, ಇನ್ನೊಂದು ಯಾವುದಾದ್ರೆ ಮೇಘಾಲಯ. ಎಕ್ಸಾಮ್ಲಿ ಸಿಕ್ಕಿಂ ಮಾತ್ರ ಅಂತ UPSC ಎಕ್ಸಾಮ್ಸ್ ಕೇಳವನೆ. ಸಿಕ್ಕಿಂ ಮಾತ್ರ ಒಂದೇ ಒಂದು ರಾಜ್ಯದೊಂದಿಗೆ ಗಡಿ ಅಂತ ಕೇಳವನೆ. ರಾಂಗ್ ಸ್ಟೇಟ್ಮೆಂಟು. ಸಿಕ್ಕಿಂ ಮಾತ್ರ ಅಲ್ಲ, ಮೇಘಾಲಯನೂ ಕೂಡ ಒಂದೇ ರಾಜ್ಯ ಜೊತೆ ಏನಾಗಿದೆ ಆದರೆ ಗಡಿಯನ್ನು ಹಂಚ್ಕೊಂಡಿದೆ ಅಂತ ನಿಮ್ಗೆ ಏನಾಗಿರಲಿ ಗೊತ್ತಿರಲಿ. ನೆಕ್ಸ್ಟ್ ಮುಂದಕ್ಕೆ ಬರ್ತಾ ಹೋಗ್ತೀನಿ. ಆದರೆ ಆಂಧ್ರ ಪ್ರದೇಶ 5 ಬರ್ತವೆ. ಹಾಗಾದ್ರೆ ನೆಕ್ಸ್ಟು ಯಾವುದು? ಮಧ್ಯಪ್ರದೇಶ 5 ಬರ್ತಾ ಹೋಗ್ತವೆ. ಮಧ್ಯಪ್ರದೇಶ ಕೂಡ 5 ಬರ್ತಾ ಹೋಗ್ತವೆ. ಕಡಿಮೆ ಅಂತಂದರೆ ಸಿಕ್ಕಿಮು ಮತ್ತು ಮೇಘಾಲಯ. ಅದನ್ನು ಬಿಟ್ಟರೆ ನೆಕ್ಸ್ಟ್ 2 ರಾಜ್ಯಗಳು ಅಂತ ಬಂದರೆ ನಮ್ಮ ಕೇರಳ ಕೂಡ ಬರ್ತೈತಿ. ಕೇರಳ ಕೂಡ 2 ರಾಜ್ಯನೇ. ತಮಿಳುನಾಡು ಮತ್ತು ಕರ್ನಾಟಕ ಜೊತೆ ಮಾತ್ರ ಏನಾಗಿರೋದು ಗಡಿ ಇದೆ. ಅಣೆ ತ್ರಿಪುರ 2 ರಾಜ್ಯ, ಗೋವಾ 2 ರಾಜ್ಯ. ಓಕೆ, ನೆಕ್ಸ್ಟ್ ಮುಂದಕ್ಕೆ ಬರ್ತಾ ಹೋಗೋಣ. ಹಾಗಾದರೆ ಕರ್ನಾಟಕದ ಭಾರತದ ರಾಜ್ಯಗಳು ಗೊತ್ತಾಯಿತು. ಟಾಪ್ 3 ಅನ್ನು ನಾವು ನೋಡ್ಕೊಂಡಿದ್ದೀವಿ, ಕಡಿಮೆ ಇರೋವು ಕೂಡ ನೋಡ್ಕೊಂಡಿದ್ದೀವಿ. ಈಗ ಪ್ರಶ್ನೆ ಹೆಂಗೆ ಬರ್ತಾವಂತ ಕೂಡ ನಿಮ್ಗೆ ಗೊತ್ತಾಗ್ತಾ ಹೋಯಿತು. 1-2 ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಾನು. ಮುಂಬೈಯಿಂದ ಗುವಾಹಟಿಗೆ ಹೋಗೋದು, ಕರ್ನಾಟಕದಿಂದ ಐಜ್ವಾಲ್ಗೆ ಹೋಗೋದು. ಎಕ್ಸಾಮ್ಸಲ್ಲಿ ಯಾವ್ದು ಬೇಕಾದ್ರೂ ಕೇಳ್ಬೋದು. ಬಹುತೇಕ ಏನು ಕೇಳ್ತಾನೆ ಗೊತ್ತಾ? ಈಸ್ಟಿಂದ ವೆಸ್ಟ್ಗೆ ಹೋದ್ ಕೇಳ್ತಾನೆ, ಇಲ್ಲ ಸೌತಿಂದ ನಾರ್ತ್ಗೆ ಹೋದ್ ಕೇಳ್ತಾ ಹೋಗ್ತಾನೆ. ಓಕೆ, ನೆಕ್ಸ್ಟ್ ಮುಂದಕ್ಕೆ ಬರ್ತಾ ಹೋಗೋಣ. ಹಾಗಾದರೆ ಭಾರತ ದೇಶದ ದೊಡ್ಡ ರಾಜ್ಯಗಳು ಯಾವಿದಾವೆ ಸರ? ಆದರೆ ಭಾರತ ದೇಶದ ದೊಡ್ಡ ರಾಜ್ಯಗಳು, ನಾನೊಂದು 5 ಹೇಳ್ಬಿಟ್ರೆ ನಿಮಗೆ ಎಕ್ಸಾಮ್ಸ್ಗೆ ಆಗುತ್ತಾ? ಗಾಡ್ ಪ್ರಾಮಿಸ್ ಆಗಲ್ಲ. ನೀವೇನಾರು ಫಸ್ಟ್ 5 ಲಾಸ್ಟ್ 5 ಓದ್ಕೊಂಡು ಹೋದ್ರಿ ಅಂತಂದರೆ, ನೀವು ಓದ್ಕೊಂಡು ಹೋದ್ರಿ ಅಂದರೆ ಎಕ್ಸಾಮಿಂದ ಆಚೆ ಬಂದಮೇಲೆ ಅನ್ಸುತ್ತೆ ನಾನೆಲ್ಲ ಓದಬೇಕಿತ್ತು ಅಂತೆ. ಯಾಕಂದ್ರೆ ಒಂದು ಕಾಲಘಟ್ಟ ಇತ್ಕಂಡ್ರಿ. ಆ ಕಾಲಘಟ್ಟದಲ್ಲಿ ಹೆಂಗಿತ್ತು ಅಂತಂದ್ರೆ, ಮೊದಲ 5 ರಾಜ್ಯಗಳನ್ನು ಓದ್ಕೊಂಡು ಹೋಗ್ಬಿಟ್ಟಿದ್ರೆ ಅವನೇನು ಮಾಡ್ತಾ ಇದ್ದು ಗೊತ್ತಾ? ಕ್ರಮವಾಗಿ ಬರೀರಿ ಅಂತ ಪ್ರಶ್ನೆ ಕೇಳಿದನ. ಯೋಚನೆ ಮಾಡ್ರಿ, ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸಿಗೆ
ಮೊಟ್ಟ ಮೊದಲ 5 ಹಣಕಾಸು ಆಯೋಗದ ಅಧ್ಯಕ್ಷರನ್ನ ಕೊಟ್ಟು ಕ್ರಮವಾಗಿ ಬರೀರಿ ಅಂತ ಪ್ರಶ್ನೆ ಕೇಳಿದರೆ ಅಂತಂದಮೇಲೆ ನಮ್ಮ ರಾಜ್ಯಗಳನ್ನು ಕ್ರಮವಾಗಿ ಬರೀರಿ ಅಂತ ಕೇಳಲ್ಲ ಅಂತ ಏನು ಗ್ಯಾರಂಟಿ? ಆದರೆ ಮೊದಲ 5 ಕೇಳಬೇಕಂತ ಏನು ರೂಲ್ಸ್ ಇಲ್ಲ. ನಾಳೆ ಕೇಳ್ಬೋದಾದ್ರೆ ಜಾರ್ಖಂಡು, ಬಿಹಾರು, ಅಸ್ಸಾಮು, ಉತ್ತರಾಖಂಡ ಇವುಗಳನ್ನು ಕ್ರಮವಾಗಿ ಬರೀರಿ ಇಳಿಕೆ ಕ್ರಮದಲ್ಲಿ ಅಂತೇಳಿ. ಹಾಗಾದ್ರೆ ನಮಗೆ ಇವಾಗಲೂ ಟೈಮ್ ಇದೆ, ನಾವೀಗೇನು ಎಕ್ಸಾಮ್ ಆಗಿಲ್ಲ, ಹಂಗಾಗಿ ಎಲ್ಲ ಓದ್ಕೊಂಡ್ಬಿಡುವ. ಹಾಗಾದರೆ ಕ್ರಮವಾಗಿ ಅಂತ ಅಂದಾಗ ನಿಮಗೆ ಮೊದಲ 6 ಅಂತೂ ಗೊತ್ತಿರುತ್ತೆ ಸಾಮಾನ್ಯವಾಗಿ. ಕರ್ನಾಟಕ ಭೂಗೋಳ ಶಾಸ್ತ್ರವನ್ನು ಓದಿರೋರಿಗೆ ಮೊದಲ 6 ಅಂತೂ ಗೊತ್ತಿರ್ತವೆ. 6 ಗೊತ್ತಿಲ್ಲ ಸರ್, ನಾವು ಫಸ್ಟ್ ಟೈಮ್ ಓದಕತ್ತೀವಿ ಅಂತಂದ್ರೂ ಕೂಡ ನಾನು ಹೇಳ್ಕೊಡ್ತೀನಿ. ಹಾಗಾದ್ರೆ ನನಗೊಂದು 20ರಿಂದ 25 ನಿಮಿಷ ಟೈಮ್ ಕೊಟ್ಬಿಡಿ, ನಾನು ನಿಮಗೆ 28 ರಾಜ್ಯಗಳನ್ನು ಕ್ರಮವಾಗಿ ಆರ್ಡರ್ ವೈಸ್ ಹೇಳೋದು ಹೆಂಗೆ ಹೇಳ್ಬೇಕನ್ನೋದು ಹೇಳ್ಕೊಡ್ತಾ ಹೋಗ್ತೀನಿ ಅಂತ. ಕೋಡ್ ಇಲ್ಲ, ಕೋಡ್ ಗಿಡ್ ಮಾಡೋಕ್ಕಾಗಲ್ಲ. ನಾನು ನಾರ್ಮಲಾಗಿ ನನಗೆ ಟೆಕ್ನಿಕ್ ಹೇಳ್ಕೊಡ್ತೀನಿ ಹೆಂಗೆ ನೆನ್ಪಿಟ್ಕೋಬೇಕಂತೇಳಿ. ಒಂದು 20ರಿಂದ 25 ನಿಮಿಷ ವಿಡಿಯೋವನ್ನು ಸ್ಪೀಡ್ ಮಾಡ್ದಂಗೆ ಕರೆಕ್ಟಾಗಿ ಗಮನಿಸ್ತಾ ಹೋಗಿ. ಎಸ್, ಹಾಗಾದರೆ ಮೊದಲು ಫಸ್ಟ್ ಏನು ಮಾಡೋದು ಗೊತ್ತಾ? 28 ರಾಜ್ಯಗಳಲ್ಲಿ ಫಸ್ಟ್ 10 ರಾಜ್ಯ ನೆನ್ಪಿಟ್ಕೊಳ್ಳುವ. ನಾನು ಅದಕ್ಕೆ ಭಾಳ ಹುಡುಗರು ತುಂಬ ಸಲ ಹೇಳ್ತಿರ್ತೀನಿ, ಯಾವಾಗ ನಮಗೆ ಹೆವಿ ಅನಿಸುತ್ತೋ ನಾವು ಅವಾಗ ವರ್ಕನ್ನು ಪೀಸ್ ಮಾಡಬೇಕು ಅಂತೇಳಿ, ತುಂಡು ಮಾಡಬೇಕು ಅಂತೇಳಿ. ಅವ ನಮಗೆ ನೆನಪಿರ್ತೈತೆ ನೋಡ್ರಿ. 28 ನೆನ್ಪಿಟ್ಕೋಬೇಕಾದ್ರೆ ಕಷ್ಟ ಆಗ್ತೈತೆ. ಅದಕ್ಕೆ ನಾವು ಒಂದೇಟ ಮಾಡೋಣ, ಫಸ್ಟ್ 10 ನೆನ್ಪಿಟ್ಕೊಳ್ಳೋಣ. ಸೊ ಹಾಗಾದ್ರೆ 1ನೇ ರಾಜ್ಯ ಭಾರತದಲ್ಲಿ ಅತಿ ದೊಡ್ಡದು ಯಾವ್ದು ಗೊತ್ತಾ? ರಾಜಸ್ಥಾನ. ಅದು ನಿಮ್ಗೆಲ್ಲರೂ ಗೊತ್ತಿರೋ ವಿಚಾರ. ರಾಜಸ್ಥಾನ. 2ನೇದು ಮಧ್ಯಪ್ರದೇಶ. 3ನೇದು ಮಹಾರಾಷ್ಟ್ರ. ಇದನ್ನ ಕ್ರಮವಾಗಿ ನಾವು ಹೇಳೋದು ಬೇಕಿಲ್ಲ, ಮ್ಯಾಪಲ್ಲಿ ಅವೇ ಆರ್ಡರ್ ವೈಸ್ ಇದಾವೆ. ಹಾಗಾದ್ರೆ ರಾಜಸ್ಥಾನ, ಮಧ್ಯಪ್ರದೇಶ, ಮಹಾರಾಷ್ಟ್ರ. ನಿಮ್ಮ ಹತ್ರ ಒಂದು ಅಟ್ಲಾಸ್ ಇರಬೇಕು. ಇವಾಗ ಒಂದು ಮ್ಯಾಪ್ ಓಪನ್ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಹಾಗಾದ್ರೆ ನೀವೇ ಸುಮ್ಮನೆ ಚಿತ್ರ ಬಿಡಿಸ್ಕೊಂಡ್ರಿ. ನಿಮ್ಮ ಹತ್ರ ಮ್ಯಾಪ್ ಇರ್ತಾವೆ ಸಾಮಾನ್ಯವಾಗಿ, ಇಲ್ಲ ಯಾವ್ದಾರ ಪುಸ್ತಕದಲ್ಲಾದ್ರೂ ಒಂದು ಮ್ಯಾಪ್ ಇರ್ತಾ ಹೋಗ್ತವೆ. ಆ ಮ್ಯಾಪ್ ನೋಡ್ಕೊಳ್ತಾ ಹೋಗಿ. ಹಾಗಾದ್ರೆ ಆ ಕ್ರಮವಾಗಿದಾವ. 1ನೇದು ರಾಜಸ್ಥಾನ, 2ನೇದು ಮಹಾರಾಷ್ಟ್ರ, 2ನೇದು ಮಧ್ಯಪ್ರದೇಶ, 3ನೇದು ಹಾಗಾದ್ರೆ ಏನಾಗಾದ್ರೆ ನಮ್ಮ ಮಹಾರಾಷ್ಟ್ರ ಇದೆ, 3ನೇದು ಮಹಾರಾಷ್ಟ್ರ ಇದೆ, 4ನೇದು ಉತ್ತರ ಪ್ರದೇಶ. ನಿಮ್ಮ ಮೈಂಡ್ ಒಳಗಡೆ ಈ ಚಿತ್ರ ಬರಬೇಕು ಇವಾಗ. ಹಿಂಗೆ ಬಂದು 2 4ನೇದಿದೆ. 5ನೇದು ಗುಜರಾತು. 5ನೇ ರಾಜ್ಯ ಗುಜರಾತು. 5ನೇ ರಾಜ್ಯ ಗುಜರಾತ್. 5ನೇದು ಗುಜರಾತು. 6ನೇದು ಗೊತ್ತೇ ಇದೆ ನಿಮಗೆ, ಕರ್ನಾಟಕ. 6ನೇದು ಆದಾಗರೆ ಕರ್ನಾಟಕ. ಇಲ್ಲಿ ತನಕ ಸಾಮಾನ್ಯವಾಗಿ ಗೊತ್ತಿರ್ತವೆ ನಿಮಗೆ. 6ನೇದು ಕರ್ನಾಟಕ. 6ನೇದು ಏನಾಗಿದೆ? ಕರ್ನಾಟಕ ಇದೆ. ಈಗ ನಿಮ್ಮ ಮೈಂಡಲ್ಲಿ ಏನು ಮಾಡ್ಬೇಕಂದ್ರೆ 6 ತನಕ ಓದಿರತಕ್ಕಂಥ ಬಹುತೇಕ ಸ್ಪರ್ಧಾತ್ಮಕ ಪರೀಕ್ಷೆ ಅಪ್ಲಿಕೇಶನ್ ಹಾಕಿರೋದ್ರಲ್ಲಿ ಸುಮಾರು ಒಂದು 15% ಜನ ಓದಿರ್ತಾರೆ ಇದನ್ನ. ಹಾಗಾದ್ರೆ 15% ಆಕ್ಚುಲಿ ಅಪ್ಲಿಕೇಶನ್ ಹಾಕಿರೋದ್ರಲ್ಲಿ ರಿಯಲ್ ಕಾಂಪಿಟೇಟರ್ಸ್ ಒಂದು 25-30% ಜನ ಇರ್ತಾರೆ ಅಷ್ಟೇ. ಅದರಲ್ಲಿ 25-30 15% ಓದಿರ್ತಾರೆ. ಇದನ್ನ ಮುಂದ್ಲು ಓದೋರ ಸಂಖ್ಯೆ 1-2% ಇರ್ತೈತಿ. ಯಾಕಂದ್ರೆ ಅಪಾಯಿಂಟ್ ಆಗೋರ ಸಂಖ್ಯೆ 1-2% ಕಂಡ್ರಿ. 1-2% ಇಲ್ಲ. ಯಾಕೆ ಗೊತ್ತಾ? 4.5 ಲಕ್ಷ ಜನ ಎಕ್ಸಾಮ್ ಬರೆದ್ರೆ 4,000 ಜನ ತಗೊಳ್ತಾರೆ. 0.1% ಆಗುತ್ತೆ ಅಂತ ಅನ್ಕೊಂತೀನಿ ಮೇ ಬಿ. ಹಾಗಾದ್ರೆ ಈಗ ನೀವೇನ್ ಮಾಡ್ಬೇಕು ಗೊತ್ತಾ? ಹಾಗಾದ್ರೆ 6 ಓದ್ಕೊಂಡಿ ಅಲ್ವೇ? ಇಲ್ಲಿ ನೋಡ್ರಿ, ಈ ಲೈನ್ ನೆನ್ಪಿಟ್ಕೊಳ್ಳಿ. ಇವಾಗ ನಿಮ್ಮ ಮೈಂಡಲ್ಲಿ ಇರಬೇಕು, ನನ್ನ ಉದ್ದೇಶ ಬರ್ಸೋದಲ್ಲ, ನಿಮಗೆ ಇಲ್ಲೇ ಪಾಠ. ನೀವು ನನಗೆ 20 ನಿಮಿಷ ಟೈಮ್ ಕೊಡಿ ಅಂತ ಕೇಳಿದ್ದೀನಲ್ವಾ? ಅದ್ರ ಉದ್ದೇಶ ಆ 20 ನಿಮಿಷಕ್ಕೆ ನ್ಯಾಯ ಕೊಡ್ಬೇಕು. ನಾನು ಇವಾಗ ಕೇಳಿಸ್ಕೊಳ್ಳಿ, ಈ ಲೈನ್ ನೆನ್ಪಿಟ್ಕೊಳ್ಳಿ. ಈ ಲೈನು ನೀವು 6 ಆದ ತಕ್ಷಣ ಈ ಕಡೆ ಲೈನಿಗೆ ಬರಬೇಕು. ಆಂಧ್ರ ಪ್ರದೇಶ ಇದನ್ನ ಪಕ್ಕದಲ್ಲಿ, ಒಡಿಶಾ ಇದನ್ನ. ಹಾಗಾದ್ರೆ ಈ ಕಡೆ ಬಂದ್ರೆ ಛತ್ತೀಸ್ಗಢ ಇದೆ. ಒಡಿಶಾದ ಪಕ್ಕದಲ್ಲಿ ಏನಿದಾಗ್ರೆ ಛತ್ತೀಸ್ಗಢ ಇದೆ. 10ನೇದು ತಮಿಳ್ನಾಡು ಅಂತ ಗೊತ್ತಿರಲಿ. 10ನೇದು ಯಾವ್ದಾಗ್ರೆ ತಮಿಳ್ನಾಡು. ಈಗ ಆರ್ಡರ್ ವೈಸ್ ಬಂದ್ಬಿಡೋಣ. 10 ಹೇಳ್ಕೊಂಬಿಡೋಣ ಅಷ್ಟೇ. ಇವಾಗ 10 ಅಷ್ಟೇ ಹೇಳೋಣ. 528 ಹೇಳೋದು ಬೇಡ, ಜಸ್ಟ್ ಓನ್ಲಿ 10 ಅಷ್ಟೇ. ಓಕೆ, 10 ಬಂದಾಗ ಫಸ್ಟ್ನೇದು ಯಾವುದು ಅಂತಂದ್ರೆ ರಾಜಸ್ಥಾನ. ರಾಜ ಫಸ್ಟ್ ಇರ್ಬೇಕಲ್ವೇ? ರಾಜಸ್ಥಾನ. 2ನೇದು ಮಧ್ಯಪ್ರದೇಶ. 3ನೇದು ಮಹಾರಾಷ್ಟ್ರ. 4ನೇದು ಉತ್ತರ ಪ್ರದೇಶ. 5ನೇದು ಗುಜರಾತು. 6ನೇದು ಕರ್ನಾಟಕ. 7ನೇದು ಆಂಧ್ರ ಪ್ರದೇಶ. 8ನೇದು ಒಡಿಶಾ. 9 ಛತ್ತೀಸ್ಗಢ. 10 ತಮಿಳ್ನಾಡು. ಉಲ್ಟಾ ಬೇಕಾದ್ರೆ ಆರಾಮಾಗಿ ಹೇಳ್ಬೋದು. ಇವಾಗ ಸ್ವಲ್ಪ ನಿಮಗೆ ಬೇಗ ಬೇಗ ನೆನಪಾಗದೇ ಇದ್ರೂ ಕೂಡ ಇದು ಅಲ್ಲ ಅನ್ನೋದಂತರ ಗೊತ್ತಾಗೇ ಆಗುತ್ತಾ. ಈಗ ಫಾರ್ ಎಕ್ಸಾಂಪಲ್ ಉತ್ತರ ಪ್ರದೇಶ ಹೇಳಿದ ತಕ್ಷಣ ಕರ್ನಾಟಕ 6ನೇದಿದೆ ಸರ್, 5ನೇ ಇನ್ನೊಂದು ಯಾವುದೋ ಇದೆ ಅಂತಂದ್ರೆ ಅನ್ಸುತ್ತಾ? ನಿಮ್ಮ ಸಡನ್ ನೋಡ್ಬೇಡ್ರಿ ಬುಕ್ಕವನ್ನ. ಸ್ವಲ್ಪ ಮೈಂಡಿಗೆ ಕೆಲಸ ಕೊಡಿ, ಸ್ವಲ್ಪ ಎಕ್ಸಸೈಸ್ ಮಾಡಿ. ಎಸ್, ಮೈಂಡಿಗೆ ಸ್ವಲ್ಪ ಟ್ರಿಗರ್ ಮಾಡಿ, ಆಮೇಲೆ ಅದು ನೆನಪಿದ್ದೇ ಇರ್ತೈತಿ. ಉಲ್ಟಾ ಬೇಕಾದ್ರೆ ಹೇಳ್ಕೋಬೋದಲ್ವಾ? 10ನೇದು ತಮಿಳ್ನಾಡ. ಹಾಗಾದ್ರೆ 9ನೇದು ಬಂದ್ರೆ ಛತ್ತೀಸ್ಗಢನ. 8ನೇದು ಈಗ ತಮಿಳ್ನಾಡಿಗಿಂತ ಛತ್ತೀಸ್ಗಢ ದೊಡ್ಡದು ಅಂತ ಗೊತ್ತಾಯ್ತು ನಿಮಗೆ. ಇವಾಗ ಸ್ಟೇಟ್ಮೆಂಟ್ ರೂಪದಲ್ಲಿ ಕೇಳ್ಬೋದಲ್ವಾ? ಈ ಕೆಳಗೆ ಯಾವ ರಾಜ್ಯ ಯಾವ್ದಕ್ಕಿಂತ ದೊಡ್ಡದೈತೆ ಅಂತೇಳಿ. ತಮಿಳ್ನಾಡಿಗಿಂತ ಛತ್ತೀಸ್ಗಢ ದೊಡ್ಡದು. ಯಾಕೆ? ಛತ್ತೀಸ್ಗಢ 9, ತಮಿಳ್ನಾಡು 10. ಹಾಗಾದ್ರೆ 8 ಬಂದ್ರೆ ಒಡಿಶಾ ಪಕ್ಕದಲ್ಲಿದೆ. ನಿಮ್ಮ ಮೈಂಡ್ ಒಳಗಡೆ ಮ್ಯಾಪ್ ಓಪನ್ ಆಗಬೇಕು. ಹಾಗಾದ್ರೆ ಒಡಿಶಾಕ್ಕಿಂತ ಸ್ವಲ್ಪ ದೊಡ್ಡದು ಆಂಧ್ರಕ್ಕಿಂತ ಸ್ವಲ್ಪ ದೊಡ್ಡದು. ಪಕ್ಕದಲ್ಲಿ ಬಂದ್ಬಿಡು ಯಾವುದು? ಕರ್ನಾಟಕಕ್ಕಿಂತ ಸ್ವಲ್ಪ ದೊಡ್ಡದು. ಹಾಗಾದ್ರೆ ಯಾವುದು? ಗುಜರಾತ್ಗಿಂತ ಸ್ವಲ್ಪ ದೊಡ್ಡದು. ಉತ್ತರ ಪ್ರದೇಶ ಅದಕ್ಕಿಂತ ದೊಡ್ಡದು. ಮಹಾರಾಷ್ಟ್ರ, ಮಧ್ಯಪ್ರದೇಶ, ರಾಜಸ್ಥಾನ. 10 ನೆನಪಿಟ್ಕೊಂಡಿದ್ದೀರಾ? ಲಾಸ್ಟ್ನೇವು ಕೂಡ ನಿಮ್ಗೆ ಆಲ್ಮೋಸ್ಟ್ ನೆನಪಿರ್ತವೆ. ಲಾಸ್ಟ್ನೇದಕ್ಕೆ ಆದ್ರೆ 28 ಲಾಸ್ಟ್ನೇದು ಸ್ವಲ್ಪ ನೆನಪಿಟ್ಕೊಳ್ಳೋಣ. ಮಧ್ಯ ಎಲ್ಲ ಫಿಲ್ ಮಾಡ್ತೀನಿ ನಾನು. 28 ನಾನು ನಿಮಗೆ ಹೇಳಿದೆನಲ್ವ, ಹೇಳಿಸ್ತೀನಿ. ಹಾಗಾದ್ರೆ 28ನೇದು ಗೊತ್ತೈತೆ ನಿಮ್ಗೆ ಆಲ್ರೆಡಿ. 28, 27, 26, 25, 24 ಲಾಸ್ಟ್ 5 ಅಂತ ಓದ್ಕೊಂಡಿರ್ತೀರಾ. ಫಸ್ಟ್ ನಾವು ಓದ್ಕೊಂಡ್ರೆ ತಿಳ್ಕೊಂಬಿಡೋಣ, ಮೈಂಡಿಗೆ ಹೇಳೋಣ ಇಷ್ಟನ್ನು ಗೊತ್ತಿದಾವ ಅಂತೇಳಿ. ಅದು 28ನೇದು ಗೋವಾ, ಆಮೇಲೆ ಸಿಕ್ಕಿಮು, ಆಮೇಲೆ ತ್ರಿಪುರ, ಆಮೇಲೆ ನಾಗಾಲ್ಯಾಂಡು, ಆಮೇಲೆ ಮಿಜೋರಾಮು. GSTಗೆ ನಾಮ ಹಾಕ್ಬಿಡೋದು. GSTಗೆ ಏನು ಹಾಕೋದು? ನಾಮ ಹಾಕೋದು. ಹಾಗಾದ್ರೆ ಅತಿ ಚಿಕ್ಕ ರಾಜ್ಯ ಗೋವಾ ಅಂದ್ರೂ ಒಂದೇ, 28ನೇ ದೊಡ್ಡ ರಾಜ್ಯ ಗೋವಾ ಅಂದ್ರೂ ಒಂದೇ. ಹಾಗಾದ್ರೆ ಗೋವಾ
ಹಾಗಾದ್ರೆ ಸಿಕ್ಕಿಮ್ಮು ಹಾಗಾದ್ರೆ 26ನೇದು ಹಾಗಾದ್ರೆ ತ್ರಿಪುರ ಹಾಗಾದ್ರೆ ನಾಗಾಲ್ಯಾಂಡು ಹಾಗಾದ್ರೆ ಮಣಿಪುರ ಒಂದೆರಡ ಮಾಡೋದು 24ರಿಂದ ಓದಿವಲ್ವಾ ಈಗ ನೀವು ಸ್ವಲ್ಪ ಹಂಗೆ ಎಕ್ಸಸೈಸ್ ಮಾಡ್ಕೊಂಡು 23, 22, 21 ನೆನ್ಪಿಟ್ಕೊಂಡ್ಬಿಡಿ. ಈ ಕಡೆದು ಒಂದು ಭಾಗ ಮುಗಿದು ಹೋಗ್ತಾವ. ಈಗ ನಾವು 2 ಭಾಗ ಕವರ್ ಮಾಡ್ದಂಗೆ ಆಗ್ತೈತಿ, 1ರಿಂದ 10 ಕವರ್ ಮಾಡ್ದಂಗೆ ಆಗ್ತೈತಿ, ಲಾಸ್ಟ್ನ 8 ಕವರ್ ಆದಂಗೆ ಆಗ್ತವೆ, 2 ಭಾಗ ಕವರ್ ಆದಂಗೆ ಆಗ್ಬಿಡ್ತಾವ. ಹಾಗಾದ್ರೆ 23ನೇದು ಹಾಗಾದ್ರೆ ಅದು ಮಣಿಪುರ, ಅದು ಇದು ಮಿಜೋರಾಂ, ಇದು ಮಣಿಪುರ ಅಲ್ಲ, ಇದು ಮಿಜೋರಾಂ, ಇದು ಹಾಗಾದ್ರೆ ಮಿಜೋರಾಮು. ನೆಕ್ಸ್ಟು ಮಣಿಪುರ ನೆಕ್ಸ್ಟ್ ಮೇಘಾಲಯ ನೋಡ್ರಿ, ಮಿಜೋರಾಂ, ಮಣಿಪುರ, ಮೇಘಾಲಯ. ಇದೆಯಾ ಸರ 21ನೇದು ಕೇರಳ. ಇದು ಸ್ವಲ್ಪ ಉಲ್ಟಾ ಹೇಳನ್ರಿ ಇವಾಗ. ಆದ್ರೆ 21ನೇದು ಕೇರಳ, ಕೆಳಗಡೆ 21ನೇದು ಕೇರಳ ಆದ್ಮೇಲೆ ಹೆಂಗ್ ನೆನ್ಪಿಟ್ಕೋಬೇಕು ಸರ್? ಆಲ್ಮೋಸ್ಟ್ ನಾರ್ತ್ ಈಸ್ಟ್ ಇದಾವೆ ನೋಡ್ರಿ, ನಾರ್ತ್ ಈಸ್ಟ್ ಮ್ಯಾಪ್ ನಾನು ಅವಾಗಲೇ ಹಾಕಿ ತೋರಿಸಿದ್ನಿ ಅಲ್ವಾ? ನಾರ್ತ್ ಈಸ್ಟ್ ಮ್ಯಾಪ್ ಅವಾಗಲೇ ಹಾಕಿ ತೋರಿಸಿದ್ನಿ ನಾನು. ಇವಾಗ ಸುಮ್ಮನೆ ಸಿಂಪಲ್ ರಫ್ ಆಗಿ ಡ್ರಾ ಮಾಡ್ತಾ ಹೋಗ್ತೀನಿ. ಇದು ಯಾವಾಗ ಸರ್ ಹಿಂಗಾಗಿ ತಂದ್ಬೇಡ್ರಿ ಇವಾಗ. ಈ ಕಡೆ ಸೈಡ್ ನೋಡ್ರಿ ಮೇಘಾಲಯ. 21ನೇದು ಕೇರಳನ, ಇದು ನಿಮ್ಗೆ ಗೊತ್ತಿರ್ತೈತಿ. 21ನೇದು ಯಾವ್ದಾಗ್ರೆ ಕೇರಳ. ಈಗ ನೋಡ್ರಿ 22, 23, 24 ಹಿಂಗೆ ನೆನ್ಪಿಟ್ಕೋಬೋದಲ್ವಾ? 23 ಕೇರಳ, 21 ಕೇರಳ, 22, 23, 24. ಸರ್ ಇದು ನಮಗೆ ಗೊತ್ತಾಗಲ್ಲ ಸರ್. ಇದು ಗೊತ್ತಾಗಲ್ಲ ಅಂದ್ರೆ ವಿಡಿಯೋನ ಸ್ಟಾರ್ಟಿಂಗಲ್ಲಿ ನೋಡಿಲ್ಲ ಅಂತ ಅರ್ಥ. ನೀನು ಇಲ್ಲಿ ನೋಡಿದೀನಿ ನೋಡ್ರಿ. ಹಾಗಾದ್ರೆ ಆ ಈ ಲೈನ್ ಇಲ್ಲಿ ಹಾಕ್ತೀನಿ ನೋಡ್ರಿ, ಇದೇ ಲೈನು. ಅವ್ರು 21ನೇದು ಕೇರಳ, 22 ಮೇಘಾಲಯ. ಅವ್ರಿಗೆ ಕೇರಳಕ್ಕಿಂತ ಮೇಘಾಲಯ ದೊಡ್ಡದಾಗಿದೆ. ಕೇರಳದ ವಿಸ್ತೀರ್ಣ ಹತ್ತಿರ ಒಂದು 38,000, 39,000 ಐತ್ಕೊಂಡ್ರಿ. ಆಲ್ಮೋಸ್ಟ್ ಭೂತಾನ್ ಇರೋವಷ್ಟೈತೆ ಅಷ್ಟೇ. ಭೂತಾನ್ 38,000 ಇದೆ. ಆದರೆ ಕೇರಳಕ್ಕಿಂತ ಸ್ವಲ್ಪ ಮೇಘಾಲಯ ಚಿಕ್ಕದಾಗಿದೆ. ಕೇರಳ 21ನೇದು, ಇದು 22ನೇದು. ಮಣಿಪುರ 23ನೇದು, ಇದು 24ನೇದು. ಮಿಜೋರಾಂ 24ನೇದು. ಹಾಗಾದ್ರೆ ಮಿಜೋರಾಂ 24ನೇದು. ಇನ್ನು ಹಿಂದ್ಗಡೆಯಿಂದ ಬಂದ್ರೆ ಇದು 28, ಯಾವ್ದು 28? ಗೋವಾ 28, ಇದು 27, ಇದು 26, ಇದು 25. ಎಸ್. ಹಾಗಾದ್ರೆ ಹಿಂದ್ಗಡೆಯಿಂದ ಬಂದ್ರೆ 28ನೇದು ಗೋವಾ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದ. 28 ಗೋವಾ ಅಂತ ಗೊತ್ತಿದ. ಸಿಕ್ಕಿಂ 27, ತ್ರಿಪುರ 26, ನಾಗಾಲ್ಯಾಂಡ್ 25, 24, 24, 23, 22, 21 ಯಾವ್ದಾಗ್ರೆ ಕೇರಳ. ಒಂದು ರೌಂಡ್ ಬಂದ್ಬಿಡೋಣ ಇವಾಗ. ಈಗ ನಿಮ್ಗೊಂದು ಇದೆಯೋ ನೀವು ಓಪನ್ ಆಗ್ತಿದಾವ? ಎಸ್. ಈಗ ಒಂದು ರೌಂಡ್ ಬರ್ತಾ ಹೋಗೋಣ. ಮೊದಲನೇದಾಗಿ ಫಸ್ಟ್ ಅಧ್ಯಯನ ಮಾಡಿದ್ದು ಯಾವ್ದಾಗ್ರೆ 1ನೇ ರಾಜ್ಯ ಯಾವ್ದಾಗ್ರೆ ರಾಜಸ್ಥಾನ. 2ನೇ ರಾಜ್ಯ ಯಾವುದು ಅಂತಂದ್ರೆ ಹಾಗಾದ್ರೆ ಮಧ್ಯಪ್ರದೇಶ. 3ನೇ ದೊಡ್ಡ ರಾಜ್ಯ ಯಾವ್ದಾಗ್ರೆ ಮಹಾರಾಷ್ಟ್ರ. 4ನೇ ದೊಡ್ಡ ರಾಜ್ಯ ಯಾವುದು? ಉತ್ತರ ಪ್ರದೇಶ. 5ನೇ ದೊಡ್ಡ ರಾಜ್ಯ ಯಾವುದು? ಗುಜರಾತ್. 6ನೇ ದೊಡ್ಡ ರಾಜ್ಯ ಯಾವುದು? ಕರ್ನಾಟಕ. 7ನೇ ದೊಡ್ಡ ರಾಜ್ಯ. ಈಗ ನಿಮಗೆ ಕೆಲಸ ಸ್ಟಾರ್ಟ್ ಮಾಡ್ಬೇಕು, ಮೈಂಡಿಗೆ ಆ ಲೈನ್ ಓಪನ್ ಆಗ್ಬೇಕು. ಕರ್ನಾಟಕ ಅಂದ ತಕ್ಷಣನೇ ನಮ್ಮ ಪಕ್ಕದಲ್ಲಿ ಒಂದು ಲೈನ್ ಮ್ಯಾಪ್ ಹೋಗ್ಬಿಡ್ಬೇಕು. ಎಸ್. ಯಾವ್ದಾಗ್ರೆ ಆಂಧ್ರ ಪ್ರದೇಶ. ನೆಕ್ಸ್ಟ್ ಯಾವ್ದಾಗ್ರೆ ಒಡಿಶಾ. ಮೈಂಡಲ್ಲಿ ಮ್ಯಾಪ್ ಇಲ್ಲ ಅಂದ್ರೆ ಓಪನ್ ಆಗಲ್ಲ. ಎಸ್. ಹಾಗಾದ್ರೆ ಒಡಿಶಾ ಆದ್ಮೇಲೆ ಯಾವ್ದಾಗ್ರೆ ವೆರಿ ಗುಡ್ ಛತ್ತೀಸ್ಗಢ ಆದ್ಮೇಲೆ ತಮಿಳ್ನಾಡು. ಇಲ್ಲಿಗೆ ನಿಮ್ಮ ಮೈಂಡ್ ಬರಬೇಕು ಹತ್ತಾದು ಅಂತೇಳಿ ಮೈಂಡಲ್ಲಿ ಇರಬೇಕು. ಹಾಗಾದ್ರೆ 13ನೇ ದೊಡ್ಡ ರಾಜ್ಯ ಯಾವುದಂದ್ರೆ 1, 2, 3 ಕೌಂಟ್ ಮಾಡ್ಕೋಬಾರ್ದು. ತಮಿಳ್ನಾಡು 10 ಅಂತ ಗೊತ್ತಾಗ್ಬಿಡ್ಬೇಕು. ತಮಿಳ್ನಾಡು 10. ಹಾಗಾದ್ರೆ ಸರ್ 11, 12, 13, 14, 20 ಅವೆಲ್ಲ ಬೇಡ. ಲೈನ್ ಆಮೇಲೆ ನೋಡೋದಂತ. ಈ ಕಡೆ ಈ ಲೈನ್ ಬಿಟ್ಬಿಡೋಣ ಇವಾಗ. ಈ ಲೈನ್ ಬಿಡೋಣ. ಈ ಕಡೆ 28 ಇದಾವಲ್ವ, ಈ ಕಡೆ ನೋಡ್ಕೊಳ್ಳೋಣ. ಅದು 21ನೇದು ಯಾವ ಸರ? ಕೇರಳ. 22ನೇದು ಯಾವ್ದು ಸರ? 22ನೇದು ಯಾವ್ದು ಸರ? ಯಾವ್ದಾಗ್ರೆ ಮೇಘಾಲಯ. ಮ್ಯಾಪ್ ಓಪನ್ ಆಗ್ಬೇಕು ಇವಾಗ. ಹೇಳಿದೀನಿ ಮೇಘಾಲಯ. ಸರ್ 23ನೇದು ಯಾವುದು? ಮಣಿಪುರ. 24ನೇದು ಯಾವುದು? ಮಿಜೋರಾಮು. ಸರ್ ಇನ್ನು 4 GST ನಾಮ ಅಂತ ಹೇಳಿದಲ್ವಾ, ಅದು ಉಲ್ಟಾ ಬಂದ್ಬಿಡ್ರಿ ಅಷ್ಟೇ. GST ನಂಬರ್ ಅತಿ ಚಿಕ್ಕ ರಾಜ್ಯಗಳಿವು. GST ನಂಬರ್ ಉಲ್ಟಾ ಬಂದ್ಬಿಡೋಣ. ನಾಗಾಲ್ಯಾಂಡು. T ತ್ರಿಪುರ. S ಸಿಕ್ಕಿಮ್ಮು. G ಇದನ್ನ ಯಾವುದೇ ಕಾರಣಕ್ಕೂ ಮರೆಯಲ್ಲ ಬಿಡ್ರಿ. ಬೇಕಾದ್ರೆ ಮರ್ತು ಬಿಡಿ, ಅತಿ ಚಿಕ್ಕ ರಾಜ್ಯ ಗೋವಾ ಅಂತೇಳಿ ಮರೆಯಲ್ಲ ನೀವು, ಯಾಕಂದ್ರೆ ನಿಮ್ಮ ಪ್ರೀತಿಯ ರಾಜ್ಯ ಅಲ್ವೇ. ಈಗ ನಮ್ಮ ಟಾಪಿಕ್ ಏನು ಗೊತ್ತಾ? ಈಗ ನಿಮ್ಮ ಮೈಂಡಿಗೆ ಕೇಳ್ರಿ, ನನಗೆ 28 ರಾಜ್ಯಗಳಲ್ಲಿ 18 ರಾಜ್ಯ ಗೊತ್ತಾಗ್ಯಾವ ಕಣ್ರಿ. ಆಲ್ರೆಡಿ 18 ರಾಜ್ಯಗಳು ಗೊತ್ತಾಗಿದಾವ. ಇನ್ನು ಬೇಕಾಗಿರೋದು ಎಷ್ಟು ರಾಜ್ಯಗಳು ಅಂತಂದ್ರೆ ಕೇವಲ 10 ರಾಜ್ಯಗಳಲ್ಲವೇ. ಈಗ ಶುರು ಮಾಡ್ಕೊಳ್ಳುವ. ಈಗ 11ನೇದು ತೆಲಂಗಾಣ. ಈಗ ಸ್ವಲ್ಪ ಆಟ ಆಡ್ಬೇಕು ನಾವಿವಾಗ ಸ್ವಲ್ಪ ಆಟ ಆಡೋಣ. ಈಗ ಸ್ವಲ್ಪ ಎಸ್. ಹಾಗಾದ್ರೆ ಈ ಕಡೆ ನಮ್ಮ ಇಂಡಿಯಾ ನಕ್ಷೆನ ಗಮನಿಸ್ತಾ ಬರುವ. ಯಾವ ಭಾಗ ಅಂತ ನಿಮ್ಗೆ ಅರ್ಥ ಆಗಿದೆ ಅನ್ಸುತ್ತೆ ಆಲ್ರೆಡಿ. ಸೊ ಕ್ಲಾಸಸ್ಸನ್ನು ಕಂಟಿನ್ಯೂ ನೋಡ್ತಾ ಹೋಗಿ, ವಿಡಿಯೋವನ್ನು ಸ್ಕಿಪ್ ಮಾಡಿ ಮುಂದೂ ವಿಡಿಯೋ ನೋಡೋಕೆ ಹೋಗಬೇಡಿ. ಸೊ ಕ್ಲಾಸನ್ನು ಕಂಟಿನ್ಯೂ ನೋಡ್ತಾ ಹೋದ್ರೆ ಆಲ್ಮೋಸ್ಟ್ ಯಾವ ರಾಜ್ಯ ಅಂತ ಗೊತ್ತಾಗ್ತಾ ಹೋಗುತ್ತಾ. ಎಸ್. ಯಾರ್ಯಾರು ಕ್ಲಾಸಸ್ಸನ್ನು ತಗೊಂಡಿಲ್ಲ, ಸೊ ಸಾಧ್ಯವಾದಷ್ಟು ಅವಶ್ಯಕತೆ ಇರೋ ತಗೋಬಹುದು ಕ್ಲಾಸಸ್ಸನ್ನು.
ಎಸ್ ಹಾಗಾದ್ರೆ ಈಗ ಸ್ವಲ್ಪ ಗಮನಿಸ್ತಾ ಬನ್ನಿ. ಇಲ್ಲಿ ಬಿಹಾರ್, ಈ ಕಡೆ ವೆಸ್ಟ್ ಬೆಂಗಾಲ್ ಇದನ, ಈ ಕಡೆ ವೆಸ್ಟ್ ಬೆಂಗಾಲ್ ಇದನ, ಈ ಕಡೆ ಬಿಹಾರ ಇದನ, ಈ ಕಡೆ ಜಾರ್ಖಂಡ್ ಇದನ, ಈ ಕಡೆ ಅರ್ಥ ಆಗಿದೆ ಯಾವುದು ಅರುಣಾಚಲ ಪ್ರದೇಶ ಇದನ, ಈ ಕಡೆ ಅಸ್ಸಾಂ ಇದನ, ಅಸ್ಸಾಂ ಇದನ. ನೋಡ್ರಿ ಇವಾಗ 11ನೇದು ಗೊತ್ತಾಗಿದೆ ನಿಮ್ಗೆ ಆಲ್ರೆಡಿ ತೆಲಂಗಾಣ, 12ನೇದು ಬಿಹಾರ, 13ನೇದು ವೆಸ್ಟ್ ಬೆಂಗಾಲ್, 14ನೇದು ಛತ್ತೀಸ್ಗಢ, 15ನೇದು ಜಾರ್ಖಂಡ್, 16ನೇದು ಅಸ್ಸಾಂ, 16ನೇದು ಅಸ್ಸಾಂ. ಈಸಿಯಾಗಿ ಬರೋದಲ್ವಾ? 12 ಬಿಹಾರ, ತೆಲಂಗಾಣ ಆದ ತಕ್ಷಣ ಮೈಂಡಲ್ಲಿ ಬರಬೇಕು. ದಿಸ್ ಈಸ್ ದ ಸ್ಕಿಲ್ ಕಂಡ್ರೆ ಅಷ್ಟೇ. ಇದೇ ಓದೋ ವಿಧಾನ, ಹಿಂಗೆ ಓದಬೇಕು. ಇದು ವಿಶೇಷ ಜ್ಞಾನ ಅಲ್ಲ ಕಣ್ರಿ, ಇದೇ ಜ್ಞಾನ, ಇದೇ ನಿಜವಾದ ಓದುವ ಸ್ವಲ್ಪ ಟೈಮ್ ಕೊಡೋ ಸಬ್ಜೆಕ್ಟ್ಗೆ. ನೀನು ಅವಸರ ಓದ್ಕೊಂಡೋಗಿ ನಾಳೆ ಮರೆಯೋದಕ್ಕಿಂತ ಇವತ್ತು ಸ್ವಲ್ಪ ಜಾಸ್ತಿ ಟೈಮ್ ಕೊಟ್ಟು ನಾಳೆನೂ ನೆನ್ಪಿಟ್ಕೊಂಡು ಓದ್ಕೊಳ್ಳೋ ಅಷ್ಟೇ. ನೀನು ಅರ್ಜೆಂಟಾಗಿ ಓದಿದ್ರೆ ನಿನಗೆ ಗೊತ್ತು ನಾಟಕದ ಮರ್ತ ಹೋಗ್ತೈತೆ ಅಂತೇಳಿ ಮತ್ತೆ ಯಾಕೆ ಓದ್ತೀಯ ಇವತ್ತು? ಎಸ್ ಹಿಂಗಾಗಿನೇ ಇವತ್ತು 2 ಪಾಠ ಓದಿ ನಾಳೆ ಮರೆಯುವುದಕ್ಕಿಂತ ಇವತ್ತು ಒಂದೇ ಪಾಠ ಓದಿ ಚೆನ್ನಾಗಿ ನೆನ್ಪಿಟ್ಕೋ ಅಷ್ಟೇ. ಎಕ್ಸಾಮ್ಸ್ ಏನು ಬೆಳಗ್ಗೆ ಇಲ್ಲ. ಎಸ್ ಇನ್ನೂ ಟೈಮ್ ಇದೆ, ಇರುವ ಸಮಯವನ್ನು ಕರೆಕ್ಟಾಗಿ ಬಳಕೆ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಎಸ್ ಹಾಗಾದ್ರೆ 12 ಬಿಹಾರನ, 13 ವೆಸ್ಟ್ ಬೆಂಗಾಲ್, 14 ಅಸ್ಸಾಂ ಹಾಕ್ಬೇಡ, ಅರುಣಾಚಲ ಪ್ರದೇಶ, 15 ಜಾರ್ಖಂಡ್, 16 ಅಸ್ಸಾಂ. 16 ರಾಜ್ಯ ಗೊತ್ತಾದ್ವಿ ಇವಾಗ, 16 ರಾಜ್ಯ ಗೊತ್ತಾದವು. ಈಗ ಸ್ವಲ್ಪ ಬಂದ್ಬಿಡೋಣ. ಈಗ ಏನು ಮಾಡೋಣ ಗೊತ್ತಾ? 11ರಿಂದ ಹೇಳ್ಕೊಂತ ಬಂದ್ಬಿಡೋಣ. 11ನೇದು ಯಾವುದು ಅಂತಂದ್ರೆ ತೆಲಂಗಾಣ. ನನ್ನ ಜೊತೆ ರಿಯಾಕ್ಟ್ ಮಾಡ್ಬೇಕು ನೀವು ವಿಡಿಯೋ ನೋಡ್ತಾ ಇರೋರು. 11ನೇದು ಯಾವುದಾದ್ರೆ ತೆಲಂಗಾಣ, 12ನೇದು ಸೀದಾ ಮೈಂಡ್ ಮೇಲ್ಗಡೆ ಬಂದ್ಬಿಡ್ಬೇಕು ಬಿಹಾರ, 12 ಬಿಹಾರ, 13 ವೆಸ್ಟ್ ಬೆಂಗಾಲ್, 13 ವೆಸ್ಟ್ ಬೆಂಗಾಲ್. ನೋಡ್ರಿ 13ನೇ ದೊಡ್ಡದು, ಆದ್ರೆ ಬಿಹಾರ ದೊಡ್ಡದು, ವೆಸ್ಟ್ ಬೆಂಗಾಲ್ ದೊಡ್ಡದಂದ್ರೆ ಬಿಹಾರ ದೊಡ್ಡದು. ಬಿಹಾರ 12ನೇ ದೊಡ್ಡದು, ವೆಸ್ಟ್ ಬೆಂಗಾಲ್ 13ನೇ ದೊಡ್ಡದು. ವೆಸ್ಟ್ ಬೆಂಗಾಲ್ 13ನೇ ದೊಡ್ಡದು. 13ನೇ ದೊಡ್ಡದು ಅಂದ್ರೆ ಬಿಹಾರಕ್ಕಿಂತ ಚಿಕ್ಕದೈತಿ ಅಂತ ಅರ್ಥ. ಹಾಗಾದ್ರೆ 13. 14 ನೋಡ್ರಿ ಅರುಣಾಚಲ ಪ್ರದೇಶ, 14 ಅರುಣಾಚಲ ಪ್ರದೇಶ. ಅವಾಗಲೇ ಹೇಳ್ತಾ ಹೋದೆ ಅಸ್ಸಾಂಗಿಂತ ದೊಡ್ಡದು ಅರುಣಾಚಲ ಪ್ರದೇಶ. 14. 15 ಬಿಹಾರ, ಸಾರಿ ಅದು ಜಾರ್ಖಂಡು, 15 ಜಾರ್ಖಂಡ್, 15 ಜಾರ್ಖಂಡ್, 15 ಜಾರ್ಖಂಡು. 16ನೇದು ಆದ್ರೆ ಅಸ್ಸಾಂ. 16ನೇ ದೊಡ್ಡ ರಾಜ್ಯ ಯಾವ್ದಾದ್ರೆ ಅಸ್ಸಾಮು. 16 ರಾಜ್ಯಗಳು ಗೊತ್ತಾದ ಇವಾಗ. 16 ರಾಜ್ಯಗಳನ್ನ ಒಂದು ಬಾರಿ 16 ರಾಜ್ಯಗಳನ್ನ ಕ್ರಮವಾಗಿ ಹೇಳ್ಬಿಡನ್ರ. ಮೊದಲನೇ ರಾಜ್ಯ ಯಾವುದು ಅಂತಂದ್ರೆ ರಾಜಸ್ಥಾನ, 2ನೇ ರಾಜ್ಯ ಯಾವುದು ಅಂತಂದ್ರೆ ಮಧ್ಯಪ್ರದೇಶ, 3ನೇ ರಾಜ್ಯ ಯಾವುದು ಅಂದ್ರೆ ಮಹಾರಾಷ್ಟ್ರ, 4ನೇ ರಾಜ್ಯ ಯಾವುದು ಅಂದ್ರೆ ಉತ್ತರ ಪ್ರದೇಶ. ಎಸ್ ನಿಮ್ಮ ಕೈ ಹಿಂಗೆ ಹೋಗ್ತಿರ್ಬೇಕು, ಇಮ್ಯಾಜಿನೇಷನ್ ಅರ್ಥ ಆಗ್ತಿರ್ಬೇಕು. ಲೈಬ್ರರಿ ಕೂತ್ಕೊಂಡ್ರೆ ಪರವಾಗಿಲ್ಲ, ನೀನೇ ಮಾತಾಡಕ್ ಹೋಗ್ಬೇಡ, ಆಕ್ಷನ್ ಮಾಡು. ಅರ್ಥ ಆಗ್ತೈತಲ್ವಾ? ಎಸ್ ಯಾಕೆ ನೀನ್ ಕಲಿಬೇಕಷ್ಟೇ. ಸರ್ ಪಕ್ಕದ ಏನಾರ ಅನ್ಕೊಂಡ್ರೆ ಅವ್ನು ಕೊಡ್ತಾನೆ ನಾಳೆ ಊಟ ನಿನಗೆ. ಎಸ್ ನೀನು ಕಲ್ತ್ಕೋಬೇಕಷ್ಟೇ. ಎಸ್ ಹಾಗಾದ್ರೆ 1ನೇದು ರಾಜಸ್ಥಾನ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಉತ್ತರ ಪ್ರದೇಶ, ಗುಜರಾತು, ಕರ್ನಾಟಕ, ಆಂಧ್ರ ಪ್ರದೇಶ, ಒಡಿಶಾ, ಛತ್ತೀಸ್ಗಢ, ತಮಿಳ್ನಾಡು. ಈಗ ನಿಮ್ಮ ಮಂಡಿ ಬಂದ್ಬಿಡ್ಬೇಕು. ಎಷ್ಟು ರಾಜ್ಯಗಳಾದವಾಗರೆ ಇಲ್ಲಿಗೆ 10 ಅದು. ತಮಿಳ್ನಾಡು ಬಂತಂದ್ರೆ ಎಷ್ಟಾದವಾಗರೆ ದಂಡಿಗೆ ಹಚ್ಚಿಬಿಡ 10ನ. ಈ ಕಡೆ ಬಂದ್ಬಿಡೋಣ ಇವಾಗ ತೆಲಂಗಾಣ. ತೆಲಂಗಾಣ ನೋಡ್ಕೊಂಡು ಸೀದಾ ಮ್ಯಾಕ್ ಹೋಗ್ಬಿಡು. ಎಸ್ ತೆಲಂಗಾಣ ಬಿಡ್ತಾ ಸೀದಾ ಎಲ್ಲಿಗಾಗರೆ ಬಿಹಾರ. ಬಿಹಾರದ ಪಕ್ಕದಲ್ಲಿ 12 ಬಿಹಾರ, 13 ವೆಸ್ಟ್ ಬೆಂಗಾಲ್, 14 ಅದು ಅರುಣಾಚಲ ಪ್ರದೇಶ. ಅರ್ಧ ರಾಜ್ಯ ಮುಗಿದೋದು. ಹಾಗಾದ್ರೆ 14 ಅರ್ಧ ರಾಜ್ಯ ಮುಗಿದೋದು. 14 ಅರುಣಾಚಲ ಪ್ರದೇಶ, 15 ಜಾರ್ಖಂಡ್, 16 ಯಾವ್ದಾಗ್ರೆ ನಮ್ಮ ಅಸ್ಸಾಂ. 16 ಯಾವ್ದಾಗ್ರೆ ಅಸ್ಸಾಂ. 16 ನೆನ್ಪಿಟ್ಕೊಂಡಿವಲ್ವಾ? ಈಗ ಸ್ವಲ್ಪ ಈ ಕಡೆ ಸೈಡ್ ಬನ್ನಿ, ಈ ಕಡೆ ಸೈಡ್ ಬನ್ನಿ. ಇಲ್ಲಿ ನೋಡ್ರಿ 16 ಆಯ್ತಲ್ವಾ? ಇಲ್ಲಿ ಹಿಮಾಚಲ ಪ್ರದೇಶ ಇದೆ 17, ಉತ್ತರಾಖಂಡ ಐತಿ 18, ಪಂಜಾಬ್ 19, ಹರಿಯಾಣ 20. ಪಂಜಾಬ್ 19, ಹರಿಯಾಣ 20. ಹಾಗಾದ್ರೆ ಆರ್ಡರ್ ವೈಸ್ ಬರೋಣ. ಹಿಮಾಚಲ ಪ್ರದೇಶ ಆ ಲೈನ್ ಬಿಡಿ. ಈಗ 16 ತನಕ ತಲೆ ಕೆಡಿಸ್ಕೊಬೇಡಿ. 17, 18, 19, 20. ಹಿಮಾಚಲ ಪ್ರದೇಶ, ಉತ್ತರಾಖಂಡ ಜೊತೆಲೇ ಇದಾವ. ಹಿಮಾಚಲ ಪ್ರದೇಶ, ಉತ್ತರಾಖಂಡ, ಪಂಜಾಬ್, ಹರಿಯಾಣ. ಹಿಮಾಚಲ ಪ್ರದೇಶ, ಉತ್ತರಾಖಂಡ, ಪಂಜಾಬ್, ಹರಿಯಾಣ. ಈ ಇಮೇಜ್ ನಿಮ್ಮ ಮೈಂಡಲ್ಲಿ ಕುಂದ್ರದೇ ಇದ್ರೆ ನೀನು ಏನೇ ಕೊಡು ಮಾಡೋದು ನೆನಪಿರಲ್ಲ. ಈಗ ಅವ್ನು ಹೆಂಗಾರ ಪ್ರಶ್ನೆ ಕೇಳಿದ್ಬಿಡಿ. ಜಾರ್ಖಂಡು ಜಮ್ಮು ಕಾಶ್ಮೀರ ರಾಜ್ಯ ಅಲ್ಲ. ಜಾರ್ಖಂಡು, ಅರುಣಾಚಲ ಪ್ರದೇಶ, ಅಸ್ಸಾಮು ಯಾವುದೇ ರಾಜ್ಯ ಕೊಟ್ಟರು ನಿಮಗೆ ಕ್ರಮವಾಗಿ ಬರೀತಕ್ಕಂತಹ ಕೆಪಾಸಿಟಿ ಬಿಲ್ಡ್ ಆಗಿದೆ. ಕೆಪಾಸಿಟಿ ಇನ್ನೂ ಬಿಲ್ಡ್ ಆಗಿಲ್ಲ. ಒಂದು ನಂಬಿಕೆ ಅಂತೂ ಬಂದೈತಿ. 5 ನಿಮಿಷ ಟೈಮ್ ಕೊಟ್ರ ನಾನು ಓದ್ಕೊಂತೀನಿ ಸರ, ಇದು ನನ್ನ ನಂಬಿಕೆ ಅಂತೂ ಬಂದೈತಿ. ನನ್ನ ಮೇನ್ ಪರ್ಪಸ್ಸು ನಿಮಗೆ ಅರ್ಥ ಮಾಡಿಸೋದು. 1, 2 ನಂಬಿಕೆಯನ್ನು ಬಿಲ್ಡ್ ಮಾಡೋದು. ಪಾಠ ಕೇಳಿದ್ಮೇಲೆ ಅಟ್ಲೀಸ್ಟ್ ನಿಮ್ಗೊಂದು ನಂಬಿಕೆ ಕ್ರಿಯೇಟ್ ಆಗಬೇಕು, ಇದನ್ನು ನಾನು ಓದ್ತೀನಿ ಅಂತೇಳಿ. ಆ ನಂಬಿಕೆ ಬಂತಾರೆ ನೀವು ಓದ್ತೀರಾ. ಎಸ್ ಹಾಗಾದ್ರೆ ಈಗ 28 ರಾಜ್ಯಗಳು ನಿಮ್ಗೆ ಗೊತ್ತಾಗಿದ್ದಾವೆ. ಯಾಕಂದ್ರೆ ಲಾಸ್ಟ್ 8 ರಾಜ್ಯಗಳು ಗೊತ್ತಿದ್ದಾವೆ ನಿಮ್ಗೆ ಆಲ್ರೆಡಿ. 4-8 ರಾಜ್ಯಗಳು ಗೊತ್ತಿದ್ದಾವೆ. ಹಾಗಾದ್ರೆ ಒಂದು ರೌಂಡ್ ಪೂರ್ತಿಯಾಗಿ ಬಂದ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಹಾಗಾದ್ರೆ 1ನೇದು ಯಾವ್ದಾಗಾರೆ ರಾಜಸ್ಥಾನ. 1ನೇದು ರಾಜಸ್ಥಾನ. ಹಾಗಾದ್ರೆ ಮೇಲೆ ನೆನಪಾಗ್ಬೇಕು ರಾಜಸ್ಥಾನ ಇವಾಗ. 2ನೇದು ಮಧ್ಯಪ್ರದೇಶ, 3ನೇದು ಮಹಾರಾಷ್ಟ್ರ, 4ನೇದು ಹಾಗಾದ್ರೆ ಯಾವ್ದಾಗಾರೆ ಉತ್ತರ ಪ್ರದೇಶ, 5ನೇದು ಯಾವ್ದಾಗಾರೆ ಗುಜರಾತು, 6ನೇದು ಯಾವ್ದಾಗಾರೆ ಕರ್ನಾಟಕ, 7ನೇದು ಯಾವ್ದಾಗಾರೆ ಆಂಧ್ರ ಪ್ರದೇಶ, 8ನೇದು ಯಾವ್ದಾಗಾರೆ ಒಡಿಶಾ. ವೆರಿ ಗುಡ್, ಒಡಿಶಾ. 9ನೇದು ಛತ್ತೀಸ್ಗಢ, 10ನೇದು ತಮಿಳ್ನಾಡು. ನಿಮ್ಮ ಮೈಂಡಿಗೆ ಹೇಳು ಥ್ಯಾಂಕ್ ಯು 10 ನೆನ್ಪಿಟ್ಕೊಂಡಿಯಾ ಅಂತೇಳಿ.
ಆಮೇಲೆ ನಿಮ್ಮ ಮೈಂಡು ಸ್ವಲ್ಪ ಖುಷಿ ಪಡಲಿ. ಅರ್ಥ ನಮ್ಮ ಮೈಂಡ್ ನಾವೇ ಖುಷಿ ಪಡಿಸ್ಬೇಕನ್ರಿ. ಎಸ್ 10. ಹಾಗಾದ್ರೆ ಈ ಕಡೆ ಸೈಡ್ ಬಂದ್ಬಿಡೋಣ. ಎಸ್ ಹಾಗಾದ್ರೆ ತೆಲಂಗಾಣ. ಈಗ ನಿಮ್ಮ ಮೈಂಡಲ್ಲಿ ಮ್ಯಾಪ್ ಓಪನ್ ಆಗಬೇಕು. ಎಸ್ ಸರ್ ಒಳಗಡೆ ಸಾಫ್ಟ್ವೇರ್ ಓಪನ್ ಆಗ್ಬೇಕನ್ರಿ. ಎಸ್ ಹಾಗಾದ್ರೆ ಹೇಳ್ಬೇಕಾದ್ರೆ ನಿನಗೆ ಇವ್ನು ಯಾವನೋ ಬಾಯ್ ಹೊಡೆದಾನ ಅಂತಿರ್ಬೇಕು, ಬಟ್ ಒಳಗಡೆ ನಿನ್ನ ಸಾಫ್ಟ್ವೇರೇ ಬೇರೆ ಇರಬೇಕು. ನಿಮ್ಮ ಸಾಫ್ಟ್ವೇರ್ ಇದೆ ಅಲ್ವಾ, ಹೆಂಗೆ ಮೈಕ್ರೋ ಚಿಪ್ ಒಳಗಡೆ ಹೆಂಗೆ ಲೈನ್ ಹಾಕಿರ್ತಾರಲ್ವೇ, ನಿಮ್ಮ ಮೈಂಡ್ ಒಳಗಡೆ ಆ ಲೈನ್ ಓಪನ್ ಆಗ್ಬೇಕು ಇವಾಗ. ಹಾಗಾದ್ರೆ ಆ ಲೈನ್ ನೆನ್ಪು ಮಾಡ್ಕೊ. ಇವಾಗ ಯಾವುದಾಗರೆ ಬಿಹಾರ, ನೆಕ್ಸ್ಟ್ ಯಾವುದಾಗರೆ ವೆಸ್ಟ್ ಬೆಂಗಾಲ್, ನೆಕ್ಸ್ಟ್ ಯಾವುದಾಗರೆ ಅರುಣಾಚಲ ಪ್ರದೇಶ. ಅದು ನೆಕ್ಸ್ಟ್ ವೆಸ್ಟ್ ಬೆಂಗಾಲ್ ಆಯ್ತು, ಅರುಣಾಚಲ ಪ್ರದೇಶ ARP ಅಂತ ಬರೀತೀನಿ, ಅರುಣಾಚಲ ಪ್ರದೇಶ. ನೆಕ್ಸ್ಟ್ ಯಾವುದಾಗರೆ ಜಾರ್ಖಂಡ್, ನೆಕ್ಸ್ಟ್ ಯಾವುದಾಗರೆ ಅಸ್ಸಾಂ. ನೆಕ್ಸ್ಟ್ ಯಾವುದಾಗರೆ ಹಾಗಾದ್ರೆ ಒಂದು ನಮ್ಮ ಸಾಫ್ಟ್ವೇರ್ ಮುಗೀತು ಇವಾಗ. ಒಂದು ಪ್ರೋಗ್ರಾಮ್ ಮುಗೀತು. ಎರಡನೇ ಪ್ರೋಗ್ರಾಮ್ ಬರೋಣ. ಈ ಕಡೆ ಸೈಡ್ ಪ್ರೋಗ್ರಾಮು ಯಾವುದಾಗರೆ ಹಿಮಾಚಲ್ ಪ್ರದೇಶ. ನೆಕ್ಸ್ಟ್ ಯಾವುದಾಗರೆ ಉತ್ತರಾಖಂಡ. ನೆಕ್ಸ್ಟ್ ಯಾವುದಾಗರೆ ಪಂಜಾಬು. ನೆಕ್ಸ್ಟ್ ಯಾವುದಾಗರೆ ಹರಿಯಾಣ. 20 ರಾಜ್ಯ ಆದವಾ. ಎಸ್ ನೆಕ್ಸ್ಟ್ ಮ್ಯಾಡಿಂದ ಬರೋಣ. 20 ಹರಿಯಾಣಕ್ಕೆ 20 ಆಯ್ತು ಅಂತ ಗೊತ್ತಾಗಿಡ್ಬೇಕು. ಹರಿಯಾಣಕ್ಕೆ 20 ಆಯಿತು. ಹಾಗಾದ್ರೆ ಕೇರಳ 21. ಹರಿಯಾಣಕ್ಕೆ 20 ಅಂತ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ಕೇರಳ 21 ಅಂತ ಗೊತ್ತೈತಿ ನಿಮ್ಗೆ, ಆಲ್ರೆಡಿ ಡ್ರಿಲ್ ಮಾಡಿದ್ದೀನಿ. ಕೇರಳ 21. ಹಾಗಾದ್ರೆ ಮೇಘಾಲಯ, ಮಣಿಪುರ, ಮಿಜೋರಾಂ. ಎಷ್ಟು ಚಂದ ಐತೆ ನೋಡ್ರಿ, ಮೇಘ ಮಣಿ ಮಿಜೋರಾಂ, ಮೇಘ ಮಣಿ ಮಿಜೋರಾಂ. ಹಾಗಾದ್ರೆ ನೆಕ್ಸ್ಟ್ ಮುಂದಕ್ಕೆ ಬರ್ತಾ ಹೋಗ್ತೀನಿ. 21, 22, 23, 24 ಮಿಜೋರಾಂ. ನೆಕ್ಸ್ಟ್ ಮುಂದಕ್ಕೆ ಬರ್ತಾ ಹೋಗಿ 25 ಯಾವುದಾದ್ರೆ GST ನಾಮ ಉಲ್ಟಾ ಬರ್ದ್ಬಿಡು, GST ನಾಮ ಹಾಕ್ಬಿಡು. ಎಸ್ ಗೊತ್ತಾಗಿದೆ ನಿಮ್ಗೆ ಆಲ್ರೆಡಿ. ನಾಗಾಲ್ಯಾಂಡು, ತ್ರಿಪುರ, ಸಿಕ್ಕಿಮು, ಗೋವಾ. ಎಸ್ ನಾನು ಯಾಕೆ ಇದನ್ನು ಪೂರ್ತಿ ಹೇಳಿದ್ದೀನಿ ಅಂತಂದರೆ ಬಹುತೇಕ ನಮ್ಮ ಸ್ಟೂಡೆಂಟ್ಸ್ ಹೆಂಗಿರ್ತಾರೆ ಅಂದ್ರೆ, ಸರ ಫಸ್ಟ್ ಒಂದು 5 ಓದ್ಕೊಂಡು ಹೋಗಿದ್ದೀನಿ ಸರ, ಅವ ಇದು ಕೇಳಲ್ಲ, ಕೇಳಿದರೆ ಭಾಳ ಅನುಕೂಲ ಆಗ್ತೈತಿ, ಕೇಳಿದ್ರು ವಿಶೇಷತೆ ಅನಿಸ್ಕೊಳ್ಳಲ್ಲ. ಯಾಕೆ ಗೊತ್ತಾ, ನಿನ್ನ ಜೊತೆ ಎಲ್ಲರೂ ಓದ್ಕೊಂಬಂದಾರೆ, ನಿನ್ನ ಜೊತೆ ಎಲ್ಲರೂ ಓದ್ಕೊಂಬಂದವ್ರೆ. ಇವನ್ನ ಕೇಳಿದರೆ ಯಾರು ಓದ್ಕೊಂಬಂದಿರಲ್ಲ. ನೀನು ಸ್ವಲ್ಪ ವರ್ಕ್ ಮಾಡಿದ್ರೆ ಇವರ ರಿಯಲ್ ಕಾಂಪಿಟೇಟರ್. ನಾಳೆ ಇದನ್ನು ಕೇಳಬಾರಂತ ರೂಲ್ಸ್ ಇಲ್ವಲ್ಲ. ಎಸ್ ಹಾಗಾದ್ರೆ ಹೇಳಿದ್ರು ಯಾರು ಹಣಕಾಸು ಆಯೋಗ ಎಲ್ಲ ಇತ್ತೀಚೆಗೆ ಓದ್ಕೊಂಡು ಹೋದ್ರು. ಪ್ರಶ್ನೆ ಕೇಳಿದ್ದು ಹೆಂಗೆ ಗೊತ್ತಾ, 1, 2, 3, 4, 5 ಯಾರು ಕ್ರಮವಾಗಿ ಬರೀರಿ ಅಂತೇಳಿ. ಎಸ್ ಹಾಗಾದ್ರೆ ತಪ್ಪು ಅನ್ನಂಗಿಲ್ಲ ಕಣ್ರಿ. ಎಸ್ ಹಾಗಾದ್ರೆ ನಮಗೆ ಸಿಲೆಬಸ್ ಅಂತಂದು ಏನೂ ಇಲ್ಲ, ಕಾನ್ಸೆಪ್ಟ್ ಇದಾವೆ ಅಷ್ಟೇ. ಭಾರತದ ಭೂಗೋಳಶಾಸ್ತ್ರ ಇದನ್ನು ಕೇಳ್ಬೋದಲ್ವಾ. ಕೇಳಲಿಲ್ಲ ಅಂದ್ರೂ ಕೂಡ ಸಾಮಾನ್ಯ ಜ್ಞಾನದ ದೃಷ್ಟಿಯಿಂದ ನಮಗೆ ಗೊತ್ತಿರಬೇಕು ಯಾವ ರಾಜ್ಯಕ್ಕಿಂತ ದೊಡ್ಡದಾಗಿದೆ. ಎಸ್ ಏರಿಕೆ ಕ್ರಮ ಇಳಿಕೆ ಕ್ರಮ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇಳಿಕೆ ಕ್ರಮ ಅಂದ್ರೆ ನಾನು ಬರೆದ್ರದ್ದು ಇಳಿಕೆ ಕ್ರಮ, ಏರಿಕೆ ಕ್ರಮ ಅಂತ ಕೊಟ್ಟ ಪಾಪ ಓದ್ಕೊಂಡು ಮೋಸ ಹೋಗ್ಬಿಡ್ತೀಯ. ಏರಿಕೆ ಕ್ರಮ ಅಂದ್ರೆ ಉಲ್ಟಾ ಬರೆಯೋದು, ಫಸ್ಟ್ ಚಿಕ್ಕದು ಬರೆಯೋದು, ಆಮೇಲೆ ದೊಡ್ಡದು ಬರ್ಕೊಂತ ಹೋಗೋದು. ಈಗ ನಿಮ್ಗೆ ಹಂಗಾರೆ ಸಿಂಪಲ್ ಒಂದು ಪ್ರಶ್ನೆ. ಹಾಗಾದ್ರೆ ನಿಮಗೆ ಸಿಂಪಲ್ ಒಂದು ಪ್ರಶ್ನೆ. ಎಸ್ ಹಾಗಾದ್ರೆ ಜಾರ್ಖಂಡು, ಹಾಗಾದ್ರೆ ತೆಲಂಗಾಣ, ಸಿ ಹಾಗಾದ್ರೆ ಅಸ್ಸಾಮು, ಡಿ ಹಾಗಾದ್ರೆ ಹಿಮಾಚಲ ಪ್ರದೇಶ. ಇವುಗಳನ್ನು ಕ್ರಮವಾಗಿ ಜೋಡಿಸಿ ಕಾಮೆಂಟ್ ಮಾಡಿ. ಹಾಗಾದ್ರೆ ಯಾವ್ಯಾವ್ದು ಕರೆಕ್ಟ್ ಆಗ್ತೈತೆ ಅಂತೇಳಿ. ಸೊ ನಾನು ಯಾಕೆ 28ಕ್ಕೂ ಟ್ರಿಗರ್ ಮಾಡಿದೆ ಅಂತ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ಕೊಳ್ತೀನಿ. ಸೊ ನೀವು ಒಂದು 10 ನಿಮಿಷ ಟೈಮ್ ಕೊಟ್ಟಿರ್ಬೋದು. ಐ ಥಿಂಕ್ ನಿಮಗೆ 28 ಈಗ ಬಾಯಿಗೆ ಹೇಳೋಕ್ಕಾಗದೇ ಇರ್ಬೋದು, ಒಂದು ನಂಬಿಕೆ ಅಂತಂದ್ರೂ ಬಂದಿರ್ತೈತಿ. ಒಂದು 5 ನಿಮಿಷ ಅದಕ್ಕೆ ಟೈಮ್ ಕೊಟ್ಟರೆ ನೆನಪಿರ್ತೈತಿ. ಇದಕ್ಕೆ ಆನ್ಸರನ್ನು ನೀವೇ ಮಾಡಿ. ಯಾರಾದರೂ ಬೇರೆ ಕಾಮೆಂಟ್ ಮಾಡಿದ್ರೆ ನೋಡ್ಕೊಂಡು ಮಾಡೋಕ್ಕೋಗ್ಬೇಡಿ, ಜಸ್ಟ್ ಟ್ರೈ ಇಟ್. ಒಂದ್ಸರಿ ಟ್ರೈ ಮಾಡಿ ಆಗುತ್ತೆ. ಹಾಗಾದ್ರೆ ಇವತ್ತಿನ ಕ್ಲಾಸಲ್ಲಿ ನಾವೇನೇನು ಅಧ್ಯಯನ ಮಾಡ್ಕೊಂಡ್ವಿ ಅಂದರೆ, ರಾಜ್ಯಗಳ ವಿಸ್ತೀರ್ಣ ಕ್ರಮ ಗೊತ್ತಾಯ್ತಾ. ಆಗ ರಾಜಸ್ಥಾನದ್ದು 10% ಆಫ್ ದ ಇಂಡಿಯನ್ ಆಗರ ಏರಿಯಾ ಇದೆ. ಭಾರತ ದೇಶದ ಒಟ್ಟು ಏರಿಯಾದ 10% ಸ್ಟೇಟ್ಮೆಂಟ್ ರೂಪದಲ್ಲಿ ಕೊಟ್ಟುಬಿಡ್ತಾನೆ. 32,87,000 ಭಾರತ, 3,20,000 ಆಸುಪಾಸು ರಾಜಸ್ಥಾನ ಇಟ್ಕೊಂಡ್ರಿ. ಕರ್ನಾಟಕ 191,791. ಕರ್ನಾಟಕ ಜಸ್ಟ್ 5.83%. ಭಾರತದ ಒಟ್ಟು ವಿಸ್ತೀರ್ಣದಲ್ಲಿ 5.83% ಇದೆ. ಹಾಗಾದ್ರೆ ಕರ್ನಾಟಕದ್ದು ಭಾರತದ ಬಂದರೆ ಹತ್ತತ್ರ 10% ಐತ್ಕೊಂಡ್ರಿ. ದೊಡ್ಡ ರಾಜ್ಯ ಅಲ್ವೇ, ಗೊತ್ತಿರಬೇಕು. ಭಾರತ ದೇಶದ ಒಟ್ಟು ವಿಸ್ತೀರ್ಣದ 10% ಇದೆ. ಎಕ್ಸಾಮ್ಸಲ್ಲಿ ಭಾರತ 1/10 ಅಂತ ಕೊಡ್ತಾನೆ. ಕರೆಕ್ಟು, 1/10 ಅಂದ್ರೆ ಒಂದೇ, 10% ಆಫ್ ಇಂಡಿಯಾ ಅಂತಂದ್ರೂ ಕೂಡ ಒಂದೇ. ಹಾಗಾದ್ರೆ ಇಷ್ಟು ನಿಮ್ಗೆ ಏನಾಗಿರಲ್ಲಪ್ಪ ಅಂದ್ರೆ ಗೊತ್ತಿರಲಿ. ನೆಕ್ಸ್ಟ್ ಬರ್ತಾ ಹೋಗೋಣ. ಭಾರತದ ಗಡಿಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಲಾಸ್ಟ್ ಕ್ಲಾಸಲ್ಲಿ. ಅದ್ರ ಜೊತೆಗೆ ನಮ್ಮ ರಾಜ್ಯದ ಗಡಿಗಳನ್ನು ಕೂಡ ಮಾತಾಡ್ತಾ ಹೋದೆ. ಹಂಗೆ ಜೊತೆ ಸ್ವಲ್ಪ ಇದು ಕೂಡ ನೆನಪಾಯಿತು, ಹಂಗೆ ನಾನು ನಿಮ್ಮ ಜೊತೆ ಮಾತಾಡ್ತಾ ಹೋದೆ. ಎಸ್ ಹಾಗಾದ್ರೆ ಈಗ ಬರ್ತಾ ಹೋಗೋಣ. ಅದೇ ವಾಪಸ್ ನಮ್ಮ ಗಡಿಗಳ ಭಾಗಕ್ಕೆ ನಾವು ಬರ್ತಾ ಹೋಗೋಣ. ಹಾಗಾದ್ರೆ ಕೆಲವೊಂದಿಷ್ಟು ಗಡಿ ವಿವಾದಗಳಿದಾವೆ ಭಾರತ ದೇಶದಲ್ಲಿ. ಕೆಲವೊಂದಿಷ್ಟು ಗಡಿ ವಿವಾದಗಳು ಇದಾವೆ. ಆ ವಿವಾದಗಳ ಬಗ್ಗೆ ಮಾತಾಡ್ತಾ ಹೋಗುವ. ಗಡಿ ವಿವಾದಗಳಿದಾವ, ಆ ಗಡಿ ವಿವಾದಗಳ ಬಗ್ಗೆ ಮಾತಾಡ್ತಾ ಹೋಗುವ. ಬಾರ್ಡರ್ ಡಿಸ್ಪ್ಯೂಟು, ಅದರಲ್ಲಿ ಫಸ್ಟ್ ಯಾವ್ದು ಮಾತಾಡೋಣ ಅಂತಂದ್ರೆ, ಇವತ್ತು ಫಸ್ಟ್ ಯಾವ್ದು ಮಾಡ್ತಾ ಗಡಿ ವಿವಾದ ಅಂದ ತಕ್ಷಣ ಡೈರೆಕ್ಟ್ ಭಾರತ ಪಾಕಿಸ್ತಾನ, ಭಾರತ ಚೀನಾ ಅಂತ ಅಷ್ಟೇ ಅಲ್ಲ. ಯಾಕಂದ್ರೆ ನನಗೆ ಭಾರತ ಪಾಕಿಸ್ತಾನ, ಭಾರತ ಚೀನಾ ಆಲ್ಮೋಸ್ಟ್ ಗೊತ್ತಿರ್ತಾವೆ ನಿಮಗೆ, ಹಂಗೆ ನಾನು ಆಮೇಲೆ ಮಾತಾಡ್ತೀನಿ ಅಂತ. ಫಸ್ಟು ನಮ್ಮಲ್ಲಿ ಕೆಲವೊಂದಿಷ್ಟು ವಿವಾದಗಳಿದಾವ, ಆದ್ರೆ ಅವು ವಿವಾದ ಇದಾವ ಅಂತ ನಮ್ಗೆ ಗೊತ್ತಾಗಿಲ್ಲ. ಯಾಕೆ ಸೈಲೆಂಟ್ ವಿವಾದಗಳಿದಾವ, ಅಂಥವುಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಫಸ್ಟ್ ಯಾವ್ದು ಮಾತಾಡೋಣ ಗೊತ್ತಾ, ಭಾರತ ಮತ್ತು ನೇಪಾಳದ ನಡುವಿನ ಗಡಿ ವಿವಾದ ಮಾತಾಡ್ತಾ ಹೋಗೋಣ. ಭಾರತ ಮತ್ತು ನೇಪಾಳದ ನಡುವಿನ ಗಡಿ ವಿವಾದ ಬಗ್ಗೆ ಮಾತಾಡ್ತಾ ಹೋಗುವ. ಹಾಗಾದ್ರೆ ಭಾರತ ಮತ್ತು ನೇಪಾಳದ ಮಧ್ಯೆ ಸಂಬಂಧ ಬಹಳ ಚೆನ್ನಾಗಿದೆ.
ಹಾಗಾದ್ರೆ ಗಡಿ ವಿವಾದಗಳು ಕೂಡ ಇದಾವೆ. ಯಾವ್ಯಾವ ಗಡಿ ವಿವಾದಗಳಿದಾವ ನಮ್ಮ ಪರೀಕ್ಷಾ ದೃಷ್ಟಿಯಿಂದ ನೋಡ್ಕೊಂತ ಹೋಗ್ಬಿಡೋಣ. ಹಾಗಾದ್ರೆ ಸೊ ನೇಪಾಳದ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ನೇಪಾಳ 5 ರಾಜ್ಯಗಳ ಜೊತೆ ಗಡಿಯನ್ನು ಹಂಚ್ಕೊಂಡೈತಿ. ಭಾರತ ದೇಶದ 5 ರಾಜ್ಯಗಳ ಜೊತೆ ನೇಪಾಳ ಗಡಿಯನ್ನು ಹಂಚ್ಕೊಂಡೈತಿ. ಹಾಗಾದ್ರೆ 5 ರಾಜ್ಯಗಳ ಜೊತೆ ಗಡಿಯನ್ನು ಹಂಚ್ಕೊಂಡೈತಿ. ಒಂದೇದು ಈ ಕಡೆ ಸೈಡ್ ಬಂದ್ರೆ ಉತ್ತರಾಖಂಡ ಇದೆ, ಈ ಕಡೆ ಸೈಡ್ ಉತ್ತರ ಪ್ರದೇಶ ಇದೆ, ಈ ಕಡೆ ಬಂದ್ರೆ ಬಿಹಾರ ಇದೆ, ಇಲ್ಲಿ ನೋಡ್ರಿ ಸಿಕ್ಕಿಂ ಇದೆ, ಈ ಕಡೆ ವೆಸ್ಟ್ ಬೆಂಗಾಲ್ ಇದೆ. 5 ರಾಜ್ಯಗಳ ಜೊತೆ ನೇಪಾಳ ಗಡಿಯನ್ನು ಹಂಚ್ಕೊಂಡೈತಿ. 5 ರಾಜ್ಯಗಳ ಜೊತೆ ನೇಪಾಳ ಗಡಿಯನ್ನು ಹಂಚ್ಕೊಂಡೈತಿ. ಇಲ್ಲಿ ನೇಪಾಳ ಇದು. ಹಾಗಾದ್ರೆ ನೇಪಾಳದ ರಾಜಧಾನಿ ಕಠ್ಮಂಡು. ನೇಪಾಳದ ರಾಜಧಾನಿ ಯಾವ್ದಾಗ್ರೆ ಕಠ್ಮಂಡು ಅಂತೇಳಿ. ನೇಪಾಳದ ರಾಜಧಾನಿ ಕಠ್ಮಂಡು. ನೇಪಾಳದ ಕರೆನ್ಸಿ ಅದು ಕೂಡ ರೂಪಾಯಿನೇ, ನೇಪಾಳಿಯನ್ ರುಪೀಸ್ ಅಂತೇಳಿ. ನೇಪಾಳದ ಕರೆನ್ಸಿ ರುಪಿಯನ್ನ ಕರೆನ್ಸಿಯಾಗಿ ಹೊಂದಿರತಕ್ಕಂಥ ದೇಶಗಳು ಯಾವುದು? ರುಪಿಯನ್ನ ಕರೆನ್ಸಿಯನ್ನಾಗಿ ಹೊಂದಿರುವ ದೇಶಗಳು. ರುಪಿಯನ್ನ ಕರೆನ್ಸಿಯನ್ನಾಗಿ ಈ ಕೆಳಗಿನ ಯಾವ ದೇಶ ರೂಪಾಯಿಯನ್ನ ಕರೆನ್ಸಿಯನ್ನಾಗಿ ಹೊಂದೈತಿ ಅಂತೇಳಿ ಪ್ರಶ್ನೆ ಕೇಳಿ ಸ್ವಲ್ಪ ಅದಂಗೆ ಹೇಳ್ಬಿಡ್ತೀನಿ. ಹಾಗಾದ್ರೆ ಒಂದೇದು ಯಾವುದು ಮಾರಿಷಸ್ ಇದ. ಮಾರಿಷಸ್ನ ಕರೆನ್ಸಿ ರೂಪಾಯಿ, ಮಾರಿಷಸ್ ರೂಪಾಯಿ ಅಂತ ಇದೆ ಮಾರಿಷಸ್ಸು. ಹಾಗಾದ್ರೆ ಇಂಡೋನೇಷ್ಯಾದ ಕರೆನ್ಸಿ ರೂಪಾಯಿ, ಇಂಡೋನೇಷಿಯನ್ ರೂಪಾಯಿ ಅಂತೇಳಿ, ಇಂಡೋನೇಷ್ಯನ್ ರೂಪಾಯಿ ಇಂಡೋನೇಷ್ಯಾ. ಹಾಗಾದ್ರೆ ಶ್ರೀಲಂಕಾದ ಕರೆನ್ಸಿ ರೂಪಾಯಿ, ಶ್ರೀಲಂಕಾದ ಕರೆನ್ಸಿ ರೂಪಾಯಿ. ಹಾಗಾದ್ರೆ ನೆಕ್ಸ್ಟ್ ಸೀಶೆಲ್ಸ್ ಅಂತ ಒಂದು ದೇಶ ಇದೆ. ಸೀಶೆಲ್ಸ್ ಮೋದಿ ಅವರು ವಿಸಿಟ್ ಮಾಡಿದ್ರಲ್ವಾ, ಆಮೇಲೆ ಗಿಫ್ಟ್ ಕೊಟ್ಟು ಕಳಿಸವ್ರೆ. ಹಾಗಾದ್ರೆ ಸೀಶೆಲ್ಸ್ ಅಂತ ಒಂದು ದೇಶ ಇದೆ, ರಾಜಧಾನಿ ವಿಕ್ಟೋರಿಯಾ. ಹಾಗಾದ್ರೆ ಸೀಶೆಲ್ಸ್ನ ಹಾಗಾದ್ರೆ ಸೀಶೆಲ್ಸು. ಹಾಗಾದ್ರೆ ನೆಕ್ಸ್ಟ್ ಇಂಡೋನೇಷ್ಯಾ ಆಯ್ತಾ, ನಮ್ದು ದೇಶನ ಬಿಟ್ಟಿವಿ ನೋಡ್ರಿ, ಇಂಡಿಯಾದ ರೂಪಾಯಿ INR ಇಂಡಿಯನ್ ರೂಪಾಯಿ. ಸರ್ ನೆಕ್ಸ್ಟ್ ನೇಪಾಳದ ಕೂಡ ರೂಪಾಯಿ. ಬಾಂಗ್ಲಾ ಅಲ್ಲ ಕಣ್ರಿ, ಬಾಂಗ್ಲಾದು ಯಾವ್ದು ಹೇಳ್ರಿ? ಹಾಗಾದ್ರೆ ಬಾಂಗ್ಲಾದು ಟಾಕಾ. ಸರ್ ಡಾಕಾ ಅಲ್ವೇ, ರಾಜಧಾನಿ ಡಾಕಾ, ಕರೆನ್ಸಿ ಟಾಕಾ. ಹಾಗಾದ್ರೆ ನೆಕ್ಸ್ಟ್ ಮುಂದಕ್ಕೆ ಬರ್ತಾ ಹೋಗ್ತೀನಿ. ಹಾಗಾದ್ರೆ ನೆಕ್ಸ್ಟ್ ಪಾಕಿಸ್ತಾನದ ಕೂಡ ಪಾಕಿಸ್ತಾನ ರೂಪಾಯಿ. ಆಮೇಲೆ ಮಾಲ್ಡೀವ್ಸ್ ಕೂಡ ರೂಪಾಯಿ, ಮಾಲ್ಡೀವ್ಸು. ಹಾಗಾದ್ರೆ ಈಸಿ ನೆನ್ಪಿಟ್ಕೋಬಹುದು ನೋಡಿದ್ನ ಹೆಂಗೆ. ಹಾಗಾದ್ರೆ ಪ್ರಧಾನ ಮಂತ್ರಿ ಅವರು ಏನಾಗವ್ರಂದ್ರೆ ಮಿಸ್ ಆಗವ್ರೆ ಅಂತೇಳಿ. ಜಿ ಅಂದ್ರೆ ಏನಿಲ್ಲ, ಏನಿಲ್ಲ. ಪ್ರಧಾನ ಮಂತ್ರಿ ಅವ್ರು ಏನಾಗವ್ರೆ ಮಿಸ್ ಆಗವ್ರೆ. ಹಾಗಾದ್ರೆ ಪಿ ಅಂದ್ರೆ ಪಾಕಿಸ್ತಾನ. ಇದು ಪೂರ್ತಿ ಗೊತ್ತಿರ್ಬೇಕು. ಮತ್ತೆ ಪಿ ಅಂದ್ರೆ ಯಾವ್ದು ಬೇರೆ ದೇಶ ಬರ್ದಿದ್ಯಾ, ಪೋರ್ಚುಗಲ್ ಅಂತೇಳಿ. ಹಾಗಾದ್ರೆ ಪೋರ್ಚುಗಲ್ ಅಲ್ಲ ಅವ್ರದ್ದು, ಹಾಗಾದ್ರೆ ಯೂರೋನ ಏನೋ ಬರ್ತೈತಿ. ಹಾಗಾದ್ರೆ ಪಿ ಪಾಕಿಸ್ತಾನ. ಎಂ ಅಂದ್ರೆ ಮಾಲ್ಡೀವ್ಸ್ ರೂಪಾಯಿ. ಹಾಗಾದ್ರೆ ಮಾರಿಷಸ್ಸು. ಹಾಗಾದ್ರೆ ಇಂಡೋನೇಷ್ಯಾ, ಶ್ರೀಲಂಕನ್ ರೂಪಾಯಿ. ಸೀಶೆಲ್ಸ್ ರಾಜಧಾನಿ ವಿಕ್ಟೋರಿಯಾ ಅಂತೇಳಿ. ಇಂಡಿಯನ್ ರೂಪಾಯಿ. ನೇಪಾಳನ್ ರೂಪಾಯಿ. ವಾಪಸ್ ಬಂದ್ಬಿಡೋದು ನಮ್ಮ ಟಾಪಿಕ್ಕಿಗೆ. ಅವು ನೆನಪಾಗಲ್ಲ, ಯಾವುದು ಅವು ಒಂಥರ GK ಅಂತ ಸಣ್ಣ ಟಾಪಿಕ್ಸ್ಗಳು, ಅಲ್ಲೆಲ್ಲಿ ನೆನಪಾದಾಗ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಅಂತ ಕ್ಲಾಸಲ್ಲಿ ಅವನ್ನ. ಹಾಗಾದ್ರೆ ಈ ಕಡೆ ಬಂದ್ಬಿಡೋಣ. ಹಾಗಾದ್ರೆ ನೇಪಾಳದ ಕರೆನ್ಸಿ ಗೊತ್ತಾಯ್ತು, ಯಾವುದು ರೂಪಾಯಿ. ಹಾಗಾದ್ರೆ ನೇಪಾಳದ ರಾಜಧಾನಿ ಯಾವ್ದಾಗ್ರೆ ಕಠ್ಮಂಡು ಅಂತೇಳಿ. ಹಾಗಾದ್ರೆ ಸ್ವಲ್ಪ ಗಮನಿಸ್ತಾ ಬಂದ್ಬಿಡೋಣ. ಇಂಥ ನೇಪಾಳ ಮತ್ತು ನಮ್ಮ ಮಧ್ಯೆ ಏನು ಜಗಳ ಇದೆ ಸರ? ಇಂಥ ನೇಪಾಳ ಮತ್ತು ನಮ್ಮ ಮಧ್ಯೆ ಏನು ಜಗಳ ಇದೆ? ಏನೇನು ಜಗಳ ಇದೆ ಅಂತ ಸ್ವಲ್ಪ ಗಮನಿಸ್ತಾ ಬರೋಣ. ಕೇಳಿಸ್ಕೊಳ್ಳಿ, ಯಾಕೆ ಜಗಳ ಆಯಿತು ಸರ್? ಫಸ್ಟ್ ಆಫ್ ಆಲ್ ಸ್ವಲ್ಪ ಐತಿಹಾಸಿಕ ಹಿನ್ನೆಲೆನ ಗಮನಿಸ್ತಾ ಬರೋಣ. ನಿಮಗೆ ಗೊತ್ತಿರಲಿ, 1814ರಿಂದ 16ರವರೆಗೆ ಆಂಗ್ಲೋ ನೇಪಾಳ ಯುದ್ಧ ಆಯ್ತು ಕಣ್ರಿ. 1814ರಿಂದ 1816ರವರೆಗೆ 1816ರವರೆಗೆ ಆಂಗ್ಲೋ ನೇಪಾಳ ಯುದ್ಧ ಆಯ್ತು. ಆದ್ರೆ ಆಂಗ್ಲೋ ನೇಪಾಳ ವಾರ ಆಗ್ತಾ ಹೋಯ್ತು. ಆಂಗ್ಲೋ ನೇಪಾಳ ವಾರ ಆಯ್ತು. ಸೊ ಇದ್ರ ಬಗ್ಗೆ ನೀವು ಆಲ್ರೆಡಿ ಇತಿಹಾಸದಲ್ಲಿ ಓದಿರ್ತೀರಾ. ಸೊ ಆಂಗ್ಲೋ ಮೈಸೂರು ಯುದ್ಧ, ಆಂಗ್ಲೋ ಬರ್ಮಾ ಯುದ್ಧ, ಆಂಗ್ಲೋ ಸಿಖ್ ಯುದ್ಧ, ಆಂಗ್ಲೋ ಭೂತಾನ್ ಯುದ್ಧ ಓದ್ತಾ ಇರ್ಬೇಕಾದ್ರೆ ಹಂಗೆ ಆಂಗ್ಲೋ ನೇಪಾಳ ವಾರ ಅಂತ ಓದಿರ್ತೀರ. ಭಾರತ ನೇಪಾಳದ ಯುದ್ಧ ಆಗ್ತಾ ಹೋಯ್ತು. ಸೊ 1816ರಲ್ಲಿ ಭಾರತ ನೇಪಾಳದ ಯುದ್ಧ ಆಯ್ತಲ್ವಾ. ಇದರಲ್ಲಿ ಈ ಯುದ್ಧದ ಸಂದರ್ಭದಲ್ಲಿ 1816ರಲ್ಲಿ ಯುದ್ಧ ಮುಗಿದ ಸಂದರ್ಭದಲ್ಲಿ ಹಾಗಾದ್ರೆ ಮಾರ್ಚ್ ತಿಂಗಳಲ್ಲಿ ಒಂದು ಒಪ್ಪಂದ ಆಗ್ತೈತಿ. ಯಾವ್ದು ಸರ್ ಆ ಒಪ್ಪಂದ ಅಂದ್ರೆ ಸುಗೌಲಿ ಒಪ್ಪಂದ ಅಂತೇಳಿ, ಸುಗೌಲಿ ಪ್ಯಾಕ್ಟ್ ಅಂತ ಕರಿತಾ ಹೋಗ್ತೀವಿ, ಸುಗೌಲಿ ಒಪ್ಪಂದ ಅಂತ ಕರಿತಾ ಹೋಗ್ತೀವಿ. ಒಪ್ಪಂದ. ಹಾಗಾದ್ರೆ ಲಾಸ್ಟ್ ಎಕ್ಸಾಮ್ಸ್ ಅಲ್ಲಿ ಸೌಗಾಲಿ ಅಂತ ಕೊಟ್ಟವನೆ. ಸೊ ಅದು ಬೇರೆ ಅದು ಏನೋ ನೇಪಾಳಿ ಪ್ರದೇಶ ಆಗಿರೋದು ಸ್ವಲ್ಪ ಟ್ರಾನ್ಸ್ಲೇಷನ್ ಮಾಡ್ಬೇಕಾದ್ರೆ ವ್ಯತ್ಯಾಸ ಆಗಿರ್ತಾವ. ಸೊ ಸುಗೌಲಿ ಅಂದ್ರೂ ಒಂದೇ, ಸೌಗಾಲಿ ಅಂದ್ರೂ ಒಂದೇ, ಎಕ್ಸಾಕ್ಟ್ ವರ್ಡ್ ಸುಗೌಲಿ ಅಂತೇಳಿ. ಸೊ ಸುಗೌಲಿ ಒಪ್ಪಂದ ಆಗ್ತಾ ಹೋಯ್ತು. ಹಾಗಾದ್ರೆ ಪ್ರಶ್ನೆ ಕೇಳ್ಬೋದಲ್ವಾ, ಸುಗೌಲಿ ಒಪ್ಪಂದ ಯಾರ್ಯಾರ ಮಧ್ಯೆ ಆಯ್ತು ಅಂದ್ರೆ ಭಾರತ ಮತ್ತು ನೇಪಾಳ ಅಥವಾ ಬ್ರಿಟಿಷರ್ ಮತ್ತು ನೇಪಾಳದ ಮಧ್ಯೆ ಆಗ್ತಾ ಹೋಯ್ತು.
ಹಾಗಾದ್ರೆ ಈ ಸುಗೋಲಿ ಒಪ್ಪಂದ ಯಾವುದಕ್ಕೆ ಸಂಬಂಧಪಟ್ಟೈತೆ ಅಂದ್ರೆ ಭಾರತ ಮತ್ತು ನೇಪಾಳದ ಗಡಿ ನಿರ್ಧಾರವನ್ನ ಮಾಡ್ತಾ ಹೋಗುತ್ತೆ. ಗಡಿಯನ್ನು ಡಿಸೈಡ್ ಮಾಡೋ ಒಪ್ಪಂದ ಇದು. ಆದ್ರೆ ಭಾರತ ಮತ್ತು ನೇಪಾಳದ ಮಧ್ಯೆ ಗಡಿಯನ್ನು ಡಿಸೈಡ್ ಮಾಡ್ತಕ್ಕಂಥ ಒಂದು ಒಪ್ಪಂದ ಯಾವ್ದಪ್ಪ ಅಂದ್ರೆ ಈ ಸುಗೋಲಿ ಒಪ್ಪಂದ ಅಂತೇಳಿ. ಈ ಸುಗೋಲಿ ಒಪ್ಪಂದ ಏನ್ ಹೇಳ್ತೈತಪ್ಪ ಅಂದ್ರೆ ಈ ಸುಗೋಲಿ ಒಪ್ಪಂದ ಕಾಳಿ ನದಿಯ ಎಡದಂಡೆ ಭಾರತ ಅಂತ ಹೇಳ್ತಾ ಹೋಗ್ತೈತಿ. ಸಾರಿ, ಕಾಳಿ ನದಿ ಎಡದಂಡೆ ನೇಪಾಳ ಅಂತ ಹೇಳ್ತಾ ಹೋಗ್ತೈತಿ. ಕಾಳಿ ನದಿಯ ಎಡದಂಡೆ ನೇಪಾಳ ಅಥವಾ ಕಾಳಿ ನದಿಯ ಪಶ್ಚಿಮ ಭಾಗ ನೇಪಾಳ, ಪೂರ್ವ ಭಾಗ ನೇಪಾಳ. ಕಾಳಿ ನದಿಯ ಪೂರ್ವ ಭಾಗ ನೇಪಾಳ ಅಂತ ಹೇಳ್ತಾ ಹೋಗುತ್ತಾ. ಇದನ್ನ ನೀವು ಕಂಠಪಾಠ ಮಾಡಕ್ ಹೋಗ್ಬೇಡಿ. ಈ ಸೆಂಟೆನ್ಸ್ ಕಂಠಪಾಠ ಮಾಡಕ್ ಹೋಗ್ಬೇಡಿ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಸಬ್ಜೆಕ್ಟ್ ಅನ್ನ. ಇಲ್ಲಿ ಅರ್ಥ ಮಾಡ್ಕೊಂಡ್ರೆ ಆ ಕಾನ್ಸೆಪ್ಟ್ ನೆನಪಿರ್ತೈತಿ. ಸರ್ ಏನ್ ಸರ ಕಾಳಿ ನದಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಹರಿತೈತಲ್ವಾ? ಉತ್ತರ ಕನ್ನಡ ಜಿಲ್ಲೆಗೆ ಹರಿತಾ ಇರೋ ಕಾಳಿ ಬೇರೆ, ಅಲ್ಲರಿಯೋ ಕಾಳಿ ಬೇರೆ. ಅದಕ್ಕೆ ಮಹಾಕಾಳಿ ಅಂತ ಕರಿತಾ ಹೋಗ್ತೀವಿ. ಇದು ಹಾಗಾದ್ರೆ ನಮ್ಮ ಗಾಗ್ರಾ ನದಿಯ ಒಂದು ಉಪನದಿ ಕಣ್ರಿ. ಇಲ್ಲೊಂದು ನದಿ ಹರ್ಕೊಂಡು ಬರ್ತಾ ಇದೆ ಮಹಾಕಾಳಿ ಅಂತೇಳಿ. ಸೊ ಇದು ನೋಡ್ರಿ, ಇದು ಹೆಂಗ್ ಹರ್ಕೊಂಡ್ ಬರ್ತೈತೆ ಅಂದ್ರೆ ಭಾರತ ಮತ್ತು ನೇಪಾಳದ ಗಡಿಯಾಗಿ ಹರಿದು ಉತ್ತರ ಪ್ರದೇಶವನ್ನ ಪ್ರವೇಶ ಮಾಡ್ತೈತಲ್ವಾ. ಉತ್ತರ ಪ್ರದೇಶದಲ್ಲಿ ಈ ನದಿಯನ್ನ ಶಾರದಾ ನದಿ ಅಂತ ಕರಿತಾ ಹೋಗ್ತಾರ. ಈ ನದಿಯನ್ನ ಶಾರದಾ ನದಿ ಅಂತ ಕರಿತಾ ಹೋಗ್ತೀರಿ. ಹಾಗಾದ್ರೆ ಇದು ಗಾಗ್ರಾ ನದಿಗೆ ಹೋಗಿ ಜಾಯಿನ್ ಆಗುತ್ತೆ. ಅದನ್ನ ನಾವು ನದಿಗಳು ಪಾಠದಲ್ಲಿ ಮಾತಾಡೋಣ. ಗಾಗ್ರಾ ನದಿ, ನಾನು ನಿಮಗೆ ಸ್ಟಾರ್ಟಿಂಗ್ ಒಂದು ಪಾಯಿಂಟ್ ಹೇಳಿದ್ದೆ, ಭೂಗೋಳ ಓದ್ಕೊಂಡ್ರೆ ಇತಿಹಾಸ ಸುಲಭ ಆಗ್ತೈತೆ ಅಂತೇಳಿ. ಯಾಕಂದ್ರೆ ನೋಡ್ರಿ, ಈಗ ಗಾಗ್ರಾ ಅನ್ನೋ ಪದವನ್ನು ನೀವು ಎಲ್ಲೇ ಕೇಳಿರ್ತೀರಾ? ಬಾಬರ್ ಭಾರತಕ್ಕೆ ಬಂದಾಗ ಗಾಗ್ರಾ ಯುದ್ಧ ಅಂತ ಕೇಳಿರ್ತೀರಲ್ವೇ? ಹಾಗಾದ್ರೆ ಗಾಗ್ರಾ ಅನ್ನೋದು ಇಲ್ಲೇ ಐತೆ ಅಂತ ಗೊತ್ತಿರಬೇಕು. ಇದು ಗಾಗ್ರಾ ನದಿ ಒಂದು ಉಪನದಿ ಶಾರದಾ ಅಂತೇಳಿ. ಇದೇ ಶಾರದಾ ನದಿಯನ್ನು ಉತ್ತರಾಖಂಡದಲ್ಲಿ ಮಹಾಕಾಳಿ ಅಥವಾ ಕಾಳಿ ನದಿ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಒಪ್ಪಂದ ಏನ್ ಹೇಳ್ತಾ ಇದೆ ಅಂದ್ರೆ ಲಿಸನ್ ನೋಡ್ರಿ, ಕಾಳಿ ನದಿಯ ಎಡದಂಡೆ, ಕಾಳಿ ನದಿ ಹಿಂಗ್ ಹರ್ಕೊಂಡು ಬರ್ತೈತಲ್ವಾ, ಎಡದಂಡೆ ನೇಪಾಳ ಅಥವಾ ಇನ್ನೊಂದು ರೀತಿ ಹೇಳೋದಾದ್ರೆ ಪೂರ್ವ ಭಾಗ ನೇಪಾಳ. ಕಾಳಿ ನದಿಯ ಪೂರ್ವ ಭಾಗ ಏನಾದ್ರೆ ನೇಪಾಳ. ಪೂರ್ವ ಭಾಗ ನೇಪಾಳ ಅಂದ್ರೆ ಅರ್ಥ ಮಾಡ್ಕೊಂಡ್ಬಿಡ್ಬೇಕು, ಪಶ್ಚಿಮ ಭಾಗ ಭಾರತ ಇದೆ ಅಂತೇಳಿ. ಹಾಗಾದ್ರೆ ಸರ ಒಪ್ಪಂದ ಬಹಳ ಚಂದ ಐತಲ್ಲ ಸರ? ಹೌದು, ಡೆಫಿನೆಟ್ಲಿ ಚಂದಿದ. ಎಷ್ಟು ಸುಂದರವಾಗಿ ನಮ್ಮ ಸಂಬಂಧ ಅಲ್ಲಿ ಐತೆ ಅಂದ್ರೆ ಆ ಭಾಗದಲ್ಲಿ ಅನೇಕ ಸಣ್ಣ ಪುಟ್ಟ ಇಲ್ಲಿ ಈ ಕಡೆ ಸೈಡು ಗ್ರಾಮಗಳಿದಾವ ನೋಡ್ರಿ. ಆ ನದಿಯ ಆ ಕಡೆ ಸೈಡ್ ಕೆಲವೊಂದಿಷ್ಟು ಗ್ರಾಮಗಳಿದಾವ, ಆ ನದಿ ಈ ಕಡೆ ಸೈಡ್ ಕೆಲವೊಂದಿಷ್ಟು ಗ್ರಾಮಗಳಿದಾವ ಕಣ್ರಿ. ಆ ನದಿ ಆ ಕಡೆ ಸೈಡು ಗ್ರಾಮಗಳಿದಾವ, ಈ ಕಡೆ ಸೈಡ್ ಕೂಡ ಏನಾಗಿದಪ್ಪ ಅಂದ್ರೆ ಗ್ರಾಮಗಳಿದಾವ. ಅಲ್ಲಿ ಪಿಥೋರ್ಗಢ್ ಅಂತಕ್ಕಂಥ ಒಂದು ಪ್ರದೇಶ ಇದೆ. ಇಲ್ಲಿ ಪಿಥೋರ್ಗಢ್ ಅಂತಕ್ಕಂಥ ಒಂದು ಏರಿಯಾ ಇದೆ ಕಣ್ರಿ. ಈ ಭಾಗದಲ್ಲಿ ಪಿಥೋರ್ಗಢ್ ಅಂತಕ್ಕಂಥ ಒಂದು ಏರಿಯಾ ಇದೆ. ನಾನು ಚಿಕ್ಕದ ಬರೆದಿರ್ತೀನಿ, ಜಾಗ ಸ್ವಲ್ಪ ನಮಗೆ ಕಡಿಮೆ ಇರೋದ್ರಿಂದ ಚಿಕ್ಕದ ಬರೆದಿರ್ತೀನಿ. ನೀವು ಸ್ವಲ್ಪ ದೊಡ್ಡದ ಬೇಕಾದ್ರೆ ಬರ್ಕೊಡ್ರಿ. ಪಿಥೋರ್ಗಢ್ ಅಂತಕ್ಕಂಥ ಒಂದು ಊರಿದೆ ನಮ್ಮ ಯಾವುದು ಉತ್ತರಾಖಂಡದಲ್ಲಿ. ಪಿಥೋರ್ಗಢ್ ಅಂತಕ್ಕಂಥ ಒಂದು ಸ್ಥಳ ಕಂಡು ಬರ್ತೈತೆ ಕಣ್ರಿ. ಇವನ್ನೆಲ್ಲ ಗಡಿ ಪ್ರದೇಶದ ಹಳ್ಳಿಗಳು ಪಿಥೋರ್ಗಢ್ ಅಂತೇಳಿ. ಪಿಥೋರ್ಗಢ್ ಅಂತಕ್ಕಂಥ ಒಂದು ಭಾರತದ ಉತ್ತರಾಖಂಡದಲ್ಲಿ ಹಳ್ಳಿ ಕಂಡು ಬರ್ತೈತಿ. ಇನ್ನೊಂದು ಸುರ್ದಿ ಪಶ್ಚಿಮ್ ಅಂತೇಳಿ ನೇಪಾಳದಲ್ಲಿ ಸುರ್ದಿ ಪಶ್ಚಿಮ್ ಅಂತಕ್ಕಂಥ ಒಂದು ಊರು ಬರ್ತೈತಿ. ಸುರ್ದಿ ಪಶ್ಚಿಮ್ ಅಂತೇಳಿ ಒಂದು ಊರು ಬರ್ತೈತಿ ನೋಡ್ರಿ. ಈ ಸುರ್ದಿ ಪಶ್ಚಿಮ ಆಗಿರ್ಬೋದು, ಹಾಗಾದ್ರೆ ಇನ್ನು ಪಿಥೋರ್ಗಢ್ ಅಲ್ಲಿ ಅಕ್ಕಪಕ್ಕ ಇದಾವ ಕಣ್ರಿ. ಈ ನದಿ ಬಿದ್ದ ಆ ಕಡೆಗೆ ಇದ್ರ ಹಾಗಾದ್ರೆ ಎಷ್ಟು ಸಂಬಂಧ ಚೆನ್ನಾಗಿದೆ ಅಂತಂದ್ರೆ, ವಿವಾದ ಹೇಳೋದಕ್ಕಿಂತ ಮೊದಲು ಸ್ವಲ್ಪ ಸಂಬಂಧ ಚೆನ್ನಾಗಿರೋದು ಹೇಳ್ಬೇಕಲ್ವೇ? ಎಷ್ಟು ಚಂದ ಐತಂದ್ರೆ ಲಿಸನ್, ಇಲ್ಲೊಂದು ಗಡಿ ಇದೆ, ಇಲ್ಲೊಂದು ಬೌಂಡ್ರಿ ಇದೆ. ಆ ಕಾಳಿ ನದಿ ಐತಲ್ವಾ, ಆ ನದಿ ಮೇಲೆ ಒಂದು ಸೇತುವೆ ಮಾಡ್ಯಾರ ಕಣ್ರಿ. ಆ ಸೇತುವೆ ಮಾಡಿದ್ರೆ ಅದು ಬಸ್ ಹೋಗೋ ಸೇತುವೆ ಅಲ್ಲ, ಅದು ತೂಗು ಸೇತುವೆ ಕಂಡ್ರದು. ಹಾಗಾದ್ರೆ ಕಾಲುದಾರಿ ಸೇತುವೆ, ಒಂದು ಕಾಲುದಾರಿ ಸೇತುವೆ ಇದೆ. ಜುಲಾಗರ್ ಅಥವಾ ಜುಲಾಗಢ್ ಸೇತುವೆ ಅಂತೆ. ಇದನ್ನೇ 2026 UPSC ಪ್ರಿಲಿಮ್ಸ್ ಎಕ್ಸಾಮ್ಸ್ ಅಲ್ಲಿ ಕೇಳಿದಾನೆ. ಜುಲಾಗಢ್ ಸೇತುವೆ. ನಾವು ಮಾತೃಭೂಮಿ ಆನ್ಲೈನ್ ಕ್ಲಾಸ್ ಅಲ್ಲಿ ಒಂದು UPSC ಕ್ವಶನ್ ಪೇಪರ್ ಅನಾಲಿಸಿಸ್ ಅಂತ ನಾವು ಮಾಡಿದೀವಿ. ಅದ್ರ ಒಳಗಡೆ ಈ ಒಂದು ಪ್ರಶ್ನೆ ಬಗ್ಗೆ ನಾವು ಪೂರ್ತಿ ಎಕ್ಸ್ಪ್ಲೇನ್ ಮಾಡಿದೀವಿ. ಸೊ ಇಲ್ಲಿ ನಾನು ಸಬ್ಜೆಕ್ಟ್ ಸಂಬಂಧಪಟ್ಟದ್ದು ಅಷ್ಟೇ ಹೇಳೋಗಿರ್ತೀನಿ ಅಂತ. ಹಾಗಾದ್ರೆ ಜುಲಾಗಢ್ ಸೇತುವೆ, ಹಾಗಾದ್ರೆ ಇದನ್ನೇ ಪ್ರಶ್ನೆ ಕೇಳಿದಾರ. ಜುಲಾಗಢ್ ಸೇತುವೆ ಮಯನ್ಮಾರ್ ಜೊತೆ ಗಡಿ ಒಂದೈತಿ ಅಂತೇಳಿ. ರಾಂಗು, ಮಯನ್ಮಾರ್ ಜೊತೆ ಅಲ್ಲ, ನೇಪಾಳ ಜೊತೆ ಗಡಿಯನ್ನು ಹೊಂದಿರತಕ್ಕಂಥದ್ದು. ಅದು ದೊಡ್ಡ ಸೇತುವೆ ಅಲ್ಲ ಕಣ್ರಿ. ನೀವು ಆಮೇಲೆ ಗೂಗಲ್ ಸರ್ಚ್ ಮಾಡಿ. ಹಾಗಾದ್ರೆ ಅದು ಹೆಂಗಿದೆ ಗೊತ್ತಾ? ಒಂದು ವಾಕಬಲ್ ದಾರಿ ಹೋಕರು ಮಾಡ್ತಕ್ಕಂಥ ಒಂದು ಸೇತುವೆ. ಹಾಗಾದ್ರೆ ಜುಲಾಗಢ್ ಸೇತುವೆ. ಹಾಗಾದ್ರೆ ನಾಳೆ ಪ್ರಶ್ನೆ ಕೇಳಬಹುದು, ಜುಲಾಗಢ್ ಸೇತುವೆ, ಜುಲಾಗರ್ ಅಂದ್ರು ಒಂದೇ, ಜುಲಾಗಢ್ ಅಂದ್ರು ಒಂದೇ. ಜುಲಾಗಢ್ ಸೇತುವೆ ಯಾವ ದೇಶಗಳನ್ನ ಕನೆಕ್ಟ್ ಮಾಡ್ತೈತಿ ಅಂತಂದ್ರೆ ಅದರದ್ದು ಭಾರತ ಮತ್ತು ನೇಪಾಳವನ್ನು ಕನೆಕ್ಟ್ ಮಾಡ್ತಾ ಇದೆ. ಸ್ವಲ್ಪ ಸಂಬಂಧ ಹೇಳ್ತೀನಿ, ವಿವಾದ ಆಮೇಲೆ ಮಾತಾಡ್ತೀನಿ ಅಂತ. ವಿವಾದನೂ ಮಾತಾಡ್ತೀನಿ, ಸ್ವಲ್ಪ ಜೊತೆಗೆ ಸಂಬಂಧ ಗೊತ್ತಿರಬೇಕು. ನಮ್ಗೆ ಎಕ್ಸಾಮಿಗೆ ಮಾರ್ಕ್ಸ್ ಬೇಕಲ್ವೇ? ಆದರೆ ಜುಲಾಗಢ್ ಸೇತುವೆ ಭಾರತ ಮತ್ತು ನೇಪಾಳವನ್ನು ಕನೆಕ್ಟ್ ಮಾಡೋ ಸೇತುವೆ. ಸರ್ ಭಾಳ ಉದ್ದ ಐತಂಗಲ್ವಾ? ಏನೂ ಇಲ್ಲ ಸರ್, ವಿಮಾನಗಳು ಬಂದಿರ್ತಾವ, ಯಾವ ವಿಮಾನ ಇಲ್ಲ, ಏನಿಲ್ಲ ಕಂಡ್ರೆ ತಗಡು. ಸರ್ ನಡ್ಕೊಂಡು ಹೋಗೋಣ ಸೇತುವೆ ಇದು. ಆಲ್ರೆಡಿ ನೀವು ನೋಡ್ಕೊಂಬರ್ತೀನಿ ಅಂತ ಹೊಂಟ್ರೆ ನೀವು ಹೋಗಿ ಬಿದ್ದಿರ್ಬೋದೇನೋ. ಸುಮ್ಮನೆ ಒಂದು ಕಾಲು ಸೇತುವೆ ಅಷ್ಟೇ, ತೂಗು ಸೇತುವೆ. ಆದ್ರೆ ಇಲ್ಲಿ ಸರ್ ಏನು ವಿವಾದ ಸರ್? ಜಗಳ ಏನೈತೆ ಸರ್? ನೀವು ನೋಡಿದ್ರೆ ಸೇತುವೆ ಕಟ್ಟಿರೋ ಸಂಬಂಧ ಗಿಂಬದೆಲ್ಲ ಭಾಳ ಚೆನ್ನಾಗೈತೆ ಅನಿಸ್ತೈತಿ. ಜಗಳ ಏನು ಸರ್ ಇದರಲ್ಲಿ? ಮತ್ತೆ ಒಪ್ಪಂದನೂ ಭಾಳ ಕ್ಲಿಯರ್ ಆಗಿದೆ.
ಒಪ್ಪಂದ ಬಹಳ ಕ್ಲಿಯರ್ ಆಗಿ ಹೇಳ್ತಾ ಐತಿ ಏನಂತೇಳಿ, ನದಿಯ ಏನಾಗ್ರೆ ಪೂರ್ವ ಭಾಗ ನೇಪಾಳ, ಪಶ್ಚಿಮ ಭಾಗ ಭಾರತ ಅಂತೇಳಿ ಬಹಳ ಕ್ಲಿಯರ್ ಆಗಿದೆ. ಏನ್ ಜಗಳ ಸರ ಇಲ್ಲಿ ತಕರಾರು ಏನೈತೆ ಸರ? ತಕರಾರು ಏನೈತೆ ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ. ತಕರಾರು ಏನಿದೆ ಅಂದ್ರೆ ತಕರಾರು ಇದಕ್ಕೊಂದು ಉಪನದಿ ಬರ್ತೈತೆ ಕಣ್ರಿ, ಉಪನದಿ ಬರ್ತದೆ ಸರ್. ಏನ್ ಸರ ಉಪನದಿ ಹೆಸರು? ಆ ಉಪನದಿ ಹೆಸರೇ ಸಮಸ್ಯೆ ಆಗೈತೆ ಕಣ್ರಿ. ಇಲ್ಲಿ ಹಿಮಾಲಯ ಭಾಗದಲ್ಲಿ ಎಲ್ಲಾ ನದಿಗಳಿಗೂ ಹೆಸರಿರಲ್ಲ. ಹಿಮಾಲಯದ ಭಾಗಗಳಲ್ಲಿ ಎಲ್ಲಾ ನದಿಗಳಿಗೂ ಕೂಡ ಏನಾಗಿರಲ್ಲಪ್ಪ ಅಂದ್ರೆ ಹೆಸರಲ್ಲ. ಹಲವಾರು ಹಳ್ಳ ಕೊಳ್ಳಗಳು ಸುಮ್ಮನೆ ಹರ್ಕೊಂಡು ಬರ್ತಿರ್ತಾವೆ. ನಿಮಗೆ ಫಿಸಿಕಲ್ ಜಿಯೋಗ್ರಫಿ ಒಳಗಡೆ ಹ್ಯಾಂಗಿಂಗ್ ವ್ಯಾಲೀಸ್ ಅಂತ ಬರ್ತೈತೆ. ಗ್ಲೇಷಿಯಲ್ ಸೈಕಲ್ ಓದ್ತಾ ಇರ್ಬೇಕಾದ್ರೆ ನಿಮಗೆ ಹ್ಯಾಂಗಿಂಗ್ ವ್ಯಾಲೀಸ್ ಅಂತ ಬರ್ತಾ ಹೋಗ್ತೈತಿ. ಆ ಪ್ರತಿಯೊಂದು ಹ್ಯಾಂಗಿಂಗ್ ವ್ಯಾಲೀಸ್ ಅಲ್ಲೂ ಕೂಡ ನೀರು ಬೀಳ್ತಾ ಇರ್ತೈತೆ ಕಣ್ರಿ. ಅವಕ್ಕೆಲ್ಲವಕ್ಕೆ ಹೆಸರಿಡ್ಕೊಂತ ಕೂರಕ್ಕಾಗಲ್ಲ. ಇಲ್ಲಿ ಕೂಡ ಇದೊಂದು ಕುಮಾವೋನ್ ಭಾಗದಿಂದ ಒಂದು ಸಣ್ಣ ನದಿ ಹರ್ಕೊಂಡು ಬರ್ತಾ ಇದೆ. ನೇಪಾಳದವರ ವಾದ ಏನಪ್ಪಾ ಅಂದ್ರ ಈ ಕಡೆ ನರ್ಕೊಂಡು ಬರ್ತೈತಲ್ವಾ, ಇದೇ ಕಾಳಿ ನದಿ ಅಂತ ಅವ್ರು ಹೇಳಕತ್ತಾರ. ಇದು ಒಂದು ಟ್ರಿಬ್ಯೂಟರಿ, ಇದು ಕಾಳಿ ನದಿ ಆಗಿರೋದ್ರಿಂದ ನೇಪಾಳದವ್ರು ಹೇಳ್ತವ್ರೆ ಈ ಟ್ರೈ ಜಂಕ್ಷನ್ ಪಾಯಿಂಟ್ ಐತಲ್ವಾ, ಈ ಪಾಯಿಂಟು ನೇಪಾಳದ್ದು ಭಾರತಕ್ಕೆ ಸಂಬಂಧಪಟ್ಟಿಲ್ಲ ಅಂತ ಹೇಳ್ತವ್ರೆ. ಆ ಟ್ರೈ ಜಂಕ್ಷನ್ ಪಾಯಿಂಟ್ ಯಾವ್ದು ಗೊತ್ತಾ? ಕಾಲಪಾನಿ ಅಂತೇಳಿ. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಅಂಡಮಾನ್ ನಿಕೋಬಾರ್ನ ಶ್ರೀವಿಜಯಪುರಂನಲ್ಲಿ ಕಾಲಪಾನಿ ಅಂತ ಒಂದು ಜೈಲು ಐತಿ, ಅದೇ ಬೇರೆ ಇದೇ ಬೇರೆ. ಕಾಲಪಾನಿ ಇಟ್ಸ್ ಎ ಟ್ರೈ ಜಂಕ್ಷನ್ ಪಾಯಿಂಟ್. ಸುನಿಲ ಆಕಳಿಸಬೇಡ. ಹಾಗಾದ್ರೆ ಕಾಲಪಾನಿ ಅನ್ನೋದು ಒಂದು ಟ್ರೈ ಜಂಕ್ಷನ್ ಪಾಯಿಂಟ್, ತ್ರಿಬಿಂದು ಸ್ಥಳ. ಇದೊಂದು ತ್ರಿಬಿಂದು ಸ್ಥಳ. ಹಾಗಾದ್ರೆ ಇದೊಂದು ಟ್ರೈ ಜಂಕ್ಷನ್ ಪಾಯಿಂಟ್. ಯಾವ ಟ್ರೈ ಜಂಕ್ಷನ್ ಪಾಯಿಂಟ್ ಅರ್ಥ ಆಗ್ತೈತಲ್ಲಿ? ಭಾರತ, ನೇಪಾಳ, ಚೀನಾ 3 ದೇಶಗಳು ಸಂಧಿಸ್ತಾ ಇದಾವೆ. ಹಾಗಾದ್ರೆ ಟ್ರೈ ಜಂಕ್ಷನ್ ಪಾಯಿಂಟ್ ಇದು. ಹಾಗಾದ್ರೆ ಭಾರತ ನೋಡ್ರಿ, ಇಲ್ಲ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ ಕಣ್ರಿ. ಇಲ್ಲ ಐತೆ ಅಂತ ನಿಮ್ಮ ಮೈಂಡಲ್ಲಿ ಇಮ್ಯಾಜಿನ್ ಎಷ್ಟಿತ್ತಂದ್ರೆ ಆರಾಮಾಗಿ ಅರ್ಥ ಮಾಡ್ಕೊಬೋದು. ಬಿಡಿ ಸರ, ಉತ್ತರಾಖಂಡ್ ಅಲ್ವೇ, ನೇಪಾಳ, ಭಾರತ, ಇನ್ನೊಂದು ಯಾವ್ದಾಗ್ರೆ ಹಾಗಾದ್ರೆ ಚೀನಾ ದೇಶ. ಹಾಗಾದ್ರೆ ಭಾರತ, ನೇಪಾಳ, ಚೀನಾ, ಭಾರತ, ನೇಪಾಳ ಮತ್ತೆ ಇನ್ನೊಂದು ಯಾವ್ದಾಗ್ರೆ ಚೀನಾ. ಈ ವಿಡಿಯೋ ಬಹಳ ಚಂದ ಅರ್ಥ ಆಗ್ಬೇಕಂದ್ರೆ ನಾವು ನಮ್ದು ಇನ್ನೊಂದು ವಿಡಿಯೋ ನಾವು ಈ ಹಿಂದೆ ಅಪ್ಲೋಡ್ ಮಾಡಿರೋ ವಿಡಿಯೋ ಕೂಡ ನೋಡಿರ್ಬೇಕು, ಭಾರತ ನೆರೆ ರಾಷ್ಟ್ರಗಳು ಅಂತೇಳಿ. ಅವಾಗ ಇದೆಲ್ಲ ಚಂದ ಅರ್ಥ ಆಗ್ತಾ ಹೋಗ್ತೈತಿ. ಹಾಗಾದ್ರೆ ಕಾಲಪಾನಿ ಅನ್ನೋದು ಪೂರ್ತಿ ನಮಗೆ ಸೇರಿದ್ದು ಅಂತೇಳಿ ನೇಪಾಳದ ವಾದ ಕಣ್ರಿ. ನೇಪಾಳ ಹೇಳ್ತಾ ಇದ್ದ, ನೇಪಾಳ ಅದ್ನ್ಯಾಕ್ ವಾದ ಮಾಡ್ತೈತೆ ಅಂದ್ರೆ ಈ ಲೈನ್ ಐತಲ್ವ, ಈ ಕಡೆ ಒಂದು ಉಪನದಿ ಐತಲ್ವಾ, ಇದು ನಿಜವಾದ ಕಾಳಿ ನದಿ ಅಂತ ನೇಪಾಳ ವಾದ ಮಾಡ್ತಾ ಇದ್ದಾರೆ. ಹಿಂಗಾಗಿ ಕಾಲಪಾನಿ ನಮಗೆ ಸೇರ್ಬೇಕು ಅಂತ ಅವರು ಡಿಸೈಡ್ ಮಾಡಿದ್ರು. ಅವ್ರು ಡಿಸೈಡ್ ಮಾಡಿದ ಅಷ್ಟೇ ಅಲ್ಲ ಕಣ್ರಿ, ಮತ್ತೊಂದು ಸಮಸ್ಯೆ ಆಗ್ಬಿಟ್ಟೆ. ಏನು ಸಮಸ್ಯೆ ಅಂದ್ರೆ ಇಲ್ಲೊಂದು ಏನಿದಪ್ಪ ಅಂದ್ರ ಒಂದು ಕಣಿವೆ ಇದೆ. ನೀವೇನಾದ್ರೂ ಮಾನಸ ಸರೋವರಕ್ಕೆ ಹೋಗ್ಬೇಕು ಅಂತಂದ್ರೆ ಅಥವಾ ನೀವೇನಾದ್ರೂ ಕೈಲಾಸ ಪರ್ವತಕ್ಕೆ ಹೋಗ್ಬೇಕಂದ್ರೆ ಶಾರ್ಟೆಸ್ಟ್ ರೂಟ್ ಯಾವ್ದಂದ್ರೆ ಇದೆ ಕಣ್ರಿ. ಬಟ್ ಅದ್ರಲ್ಲಿ ಹೋಗಕ್ಕಾಗಲ್ಲ, ಯಾಕಂದ್ರೆ ಅದು ವಿವಾದಾತ್ಮಕ ಸ್ಥಳ ಆಗೈತಿ. ಯಾವ್ದು ಸರ ಅದು ಅಂತಂದ್ರ ಆ ಸ್ಥಳದ ಹೆಸರೇನಪ್ಪ ಅಂದ್ರ ಲಿಪು ಲೇಕ್ ಅಂತೇಳಿ, ಲಿಪು ಲೇಕ್ ಕಣಿವೆ ಅಂತೇಳಿ. ಲಿಪು ಲೇಕ್ ಕಣಿವೆ ಯಾವ್ಯಾವ ದೇಶ ಕನೆಕ್ಟ್ ಮಾಡ್ತೈತೆ ಸರ? ಭಾರತ ಮತ್ತು ಟಿಬೆಟ್. ಚೀನಾದ ಟಿಬೆಟ್ ಭಾಗವನ್ನು ಕನೆಕ್ಟ್ ಮಾಡ್ತೈತೆ. ಮೇಲ್ಗಡೆ ಚೀನಾದ ಟಿಬೆಟ್ ಐತಿ, ಈ ಅಕ್ಷರ ಬಿಡು, ಇಲ್ಲೆಲ್ಲ ಚೀನಾದ ಟಿಬೆಟ್ ಭಾಗ ಐತಿ. ಆದ್ರೆ ಲಿಪು ಲೇಕು ಹಂಗೆ ಮ್ಯಾಕ್ ಹೋದ್ರೆ ನಿಮಗೆ ಕೈಲಾಸ ಪರ್ವತ ಸಿಗ್ತೈತಿ, ಹಂಗಾರೆ ಮಾನಸ ಸರೋವರ ಸಿಗ್ತೈತಿ, ಎಲ್ಲ ನೋಡ್ಕೊಂಡ್ ಬರ್ಬೋದು. ಆದ್ರೆ ಕಾಲಪಾನಿ ಒಂದು ವಿವಾದಾತ್ಮಕ ಸ್ಥಳ. ಯಾರ ನಡುವೆ? ಭಾರತ ಮತ್ತು ನೇಪಾಳದ ಮಧ್ಯೆ ವಿವಾದಾತ್ಮಕ ಸ್ಥಳ. ಚೀನಾನು ಅಲ್ಲಿ ಹತ್ರ ಐತಿ, ಬಟ್ ಚೀನಾ ಏನು ಕಿರಿಕ್ ಮಾಡ್ತಿಲ್ಲ ಅಲ್ಲಿ. ಚೀನಾ ಇನ್ನೂ ಕಿರಿಕ್ ಮಾಡಿಲ್ಲ, ಮುಂದಿನ ದಿನಗಳಲ್ಲಿ ಮಾಡ್ಬೋದು. ಹಾಗಾದ್ರೆ ಕಾಲಪಾನಿ, ಲಿಪು ಲೇಕು, ಅದ್ರ ಪಕ್ಕದಲ್ಲಿ ಒಂದು ಏರಿಯಾ ಇದೆ ಕಣ್ರಿ. ಈ ಏರಿಯಾನು ಕೂಡ ನಂದೇ ಅಂತ ನೇಪಾಳ ವಾದ ಮಾಡ್ತಾ ಇದೆ. ಯಾವುದು ಸರ ಈ ಏರಿಯಾದ ಹೆಸರೇನು ಗೊತ್ತಾ? ಲಿಂಪಿಯಾದುರ ಅಂತೇಳಿ. ಲಿಂಪಿಯಾದುರ ಅನ್ನೋದು ಇದು ಒಂದು ಪ್ಲೇಸ್. ಹಾಗಾದ್ರೆ ಭಾರತ ಮತ್ತು ನೇಪಾಳದ ನಡುವೆ ಹಾಗಾದ್ರೆ ವಿವಾದಾತ್ಮಕ ಸ್ಥಳಗಳು ಯಾವ್ಯಾವ ಇದಾವೆ ಹೇಳ್ರಿ ಸರ? ಒಂದನೇದು ಲಿಂಪಿಯಾದುರ ಇದೆ, ಎರಡನೇದು ಲಿಪು ಲೇಕ್ ಅಂತ ಇದೆ, ಮೂರನೇದು ಕಾಲಪಾನಿ ಅಂತ ಇದೆ. ಇದರಲ್ಲಿ ಟ್ರೈ ಜಂಕ್ಷನ್ ಪಾಯಿಂಟ್ ಯಾವುದು? ಕಾಲಪಾನಿ. ಹಾಗಾದ್ರೆ ಸುಗೌಲಿ ಒಪ್ಪಂದ ಬಹಳ ಕರೆಕ್ಟಾಗಿ ಹೇಳೈತಿ. ಆದ್ರೆ ಸುಗೌಲಿ ಒಪ್ಪಂದ ಕಾಳಿ ನದಿ ಯಾವುದು ಅಂತ ಹೇಳಿಲ್ಲ. ಕಾಳಿ ನದಿ ಗಡಿ ಮಾಡುತ್ತೆ, ಓಕೆ. ಆದ್ರೆ ಕಾಳಿ ನದಿ ಯಾವುದು? ಭಾರತದ ಪ್ರಕಾರ ಇದು ಕಾಳಿ ನದಿ ಆಗಿರೋದ್ರಿಂದ ಲಿಪು ಲೇಕು, ಲಿಂಪಿಯಾದುರ ಎಲ್ಲ ನಮ್ಮವು. ಸರ್ ನೇಪಾಳದ ಪ್ರಕಾರ ಇದು ಕಾಳಿ ನದಿ, ಅವ್ರ ಪ್ರಕಾರ ಇದು ಅವ್ರ ಕಣ್ರಿ. ಸರ್ ಮತ್ತೆ ಈಗ ಇದಕ್ಕೆ ಪರಿಹಾರ ಏನು ಸರ? ಏನೂ ಪರಿಹಾರ ಇಲ್ಲ. ಭಾರತ ಪ್ರಸ್ತುತ ಏನ್ ಮಾಡ್ತೈತಪ್ಪ ಅಂತಂದ್ರ ಯಥಾಸ್ಥಿತಿಯನ್ನ ಕಾಯ್ದುಕೊಳ್ಳುವುದು ಅಂದ್ರೆ ಏನು ಸರ? ಅಂದ್ರೆ ನಮ್ಮ ಮ್ಯಾಪಲ್ಲಿ ನಾವು ನಮ್ದು ಅಂತ ತೋರಿಸ್ಕೊಳ್ತಿದೀವಿ, ನೇಪಾಳದವ್ರ ಮ್ಯಾಪಲ್ಲಿ ನೇಪಾಳದವ್ರು ಅವ್ರದ್ದು ಅಂತ ತೋರಿಸ್ಕೊಳಕತ್ತಾರೆ. ಈಗ ಸದ್ಯ ಏನೋ ಜಗಳ ಇದಾವಂದ್ರೆ ಅವರು ನಮ್ದು ಅಂತ ಹೇಳ್ಕೊಳ್ತವ್ರೆ, ನಾವು ನಮ್ದು ಅಂತ ಹೇಳ್ಕೊಳ್ತಾ ಇದ್ದೀವಿ. ಈ ಸಮಸ್ಯೆಯನ್ನ ನಾವು ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಳೋದ್ರ ಮೂಲಕ, ಯಾಕಂದ್ರೆ ನೇಪಾಳ ನಮಗೆ ಭಾಳ ಇಂಪಾರ್ಟೆಂಟ್ ಕಣ್ರಿ. ಯಾಕೆ ಭಾಳ ಇಂಪಾರ್ಟೆಂಟ್ ಅಂದ್ರೆ ಭಾರತ ಮತ್ತು ಚೀನಾದ ನಡುವಿನ ಒಂದು ಬಫರ್ ಝೋನ್ ಇದ್ದಂಗೆ ಐತೆ ಅದು ನೇಪಾಳ. ಭಾರತ ಮತ್ತು ಚೀನಾದ ನಡುವಿನ ಬಫರ್ ಝೋನ್ ಇದ್ದಂಗೆ ಐತಿ. ಹಾಗಾದ್ರೆ ನೇಪಾಳ ನಮಗೆ ಇಂಪಾರ್ಟೆಂಟು, ನೇಪಾಳಕ್ಕೆ ನಾವು ಅಷ್ಟೇ ಇಂಪಾರ್ಟೆಂಟ್. ಯಾಕಂದ್ರೆ ನೇಪಾಳದ ಸುತ್ತಲೂ ನಾವೇ ಇದೀವಿ, ಮೇಲ್ಗಡೆ ಸ್ವಲ್ಪ ಚೀನಾ ಇದೆ ಬಿಟ್ರೆ ಸುತ್ತಲೂ ನಾವೇ ಇರೋದ್ರಿಂದ ನಮಗೆ ನೇಪಾಳನೂ ಇಂಪಾರ್ಟೆಂಟು, ನೇಪಾಳಕ್ಕೆ ನಾವು ಇಂಪಾರ್ಟೆಂಟು.
ಹಿಂಗಾಗಿನೇ ಸೊ ಕೆಲವೊಂದಿಷ್ಟು ವಿವಾದ ಇದಾವೆ. ಆದರೂ ಕೂಡ ನಾವೇನು ಮಾಡಿದೆವಪ್ಪ ಅಂದ್ರೆ ಯಥಾಸ್ಥಿತಿನ ಕಾಯ್ಕೊಂಡಿದ್ದೀವಿ. ಸ್ವಲ್ಪ ಹಿಂದಕ್ಕೆ ಬಂದ್ಬಿಡ್ತೀನಿ ಒಪ್ಪಂದಕ್ಕೆ. ಹಾಗಾದ್ರೆ ಒಪ್ಪಂದ ಏನು ಹೇಳ್ತಾ ಇತ್ತಪ್ಪ ಅಂದ್ರೆ ಕಾಳಿ ನದಿಯ ಎಡದಂಡೆ ನೇಪಾಳ. ಐ ಥಿಂಕ್ ಅರ್ಥ ಆಗಿದೆ ಅನ್ಸುತ್ತೆ ನೋಡ್ರಿ. ಈ ಸೆಂಟೆನ್ಸ್ ನೆನಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಚಿತ್ರ ನೆನಪು ಮಾಡ್ಕೊಂಡ್ರೆ ಸಾಕು. ಕಾಳಿ ನದಿ ಹಿಂಗೆ ಕರ್ಕೊಂಡು ಬರ್ತೈತಲ್ವಾ, ಎಡದಂಡೆ ನೇಪಾಳ. ಎಡದಂಡೆ ನೇಪಾಳ ಅಂದ್ರೆ ಬಲದಂಡೆ ಉತ್ತರಾಖಂಡ ಆಗಿರಬೇಕು. ಸರ್ ವಿವಾದ ಏನು? ಕಾಳಿ ನದಿಯ ಉಗಮ ಯಾವುದು ಅನ್ನೋದು ವಿವಾದ ಆಗೈತಿ. ನೆಕ್ಸ್ಟ್ ಮುಂದಕ್ಕೆ ಬರ್ತಾ ಹೋಗ್ತೀನಿ. ಹಾಗಾದ್ರೆ ಗಂಡಕಿ ನದಿಯ ಉತ್ತರ ಭಾಗ ನೇಪಾಳ. ಗಂಡಕಿ ನದಿಯ ಉತ್ತರ ಭಾಗ ನೇಪಾಳ ಅಂತ ಹೇಳ್ತಾ ಇದ್ದ. ಗಂಡಕಿ ನದಿಯ ಉತ್ತರ ಭಾಗ ನೇಪಾಳ ಅಂತ ಹೇಳ್ತಾ ಇದ್ದ. ಲಿಸನ್, ಇದೆಯಾ ಸರ್ ಮತ್ತೊಂದು ವಿವಾದ? ಎಸ್, ಗಂಡಕಿ ನದಿಯ ಉತ್ತರ ಭಾಗ ನೇಪಾಳ ಅಂತಂದ್ರ ಇಲ್ಲಿ ಒಂದು ನದಿ ಹರ್ಕೊಂಡು ಬರ್ತಾ ಇದೆ. ಗಂಡಕಿ ಅಂತೇಳಿ ಮತ್ತೆ ನೀವು ಸರ್ ಮೇಲ್ ಬರ್ಡ್ ಅಂತ ಬರಿಬೇಡ್ರಿ, ಗಂಡಕಿ ಅಂತೇಳಿ. ಸೊ ಈ ಗಂಡಕಿ ನದಿ ಐತಲ್ವ, ಈ ನದಿಯ ಮೇಲ್ಗಡೆ ಭಾಗ ಒಂದು ಸ್ಥಳ ಇದೆ. ಇಲ್ಲೊಂದು ಸ್ಥಳ ಇದೆ. ಯಾವ್ದು ಸರ್ ಈ ಸ್ಥಳ ಅಂತಂದ್ರೆ, ಈ ಸ್ಥಳ ಯಾವುದು ಸರ್ ಅಂದ್ರೆ ಆ ಹೆಸರು ಬರೆಯಕ್ಕೆ ಸುಸ್ತಾಗ್ತದೆ ಕಂಡ್ರೆ ನನಗೆ. ಯಾಕೆ ಸುಸ್ತಾಗ್ತದೆ ಸರ್ ಆ ಹೆಸರು ಬರೆಯಕ್ಕೆ? ಆ ಊರ ಹೆಸರು ಸುಸ್ತಾ ಅಂತೇಳಿ. ಸುಸ್ತಾ, ನಾಳೆ ಇಷ್ಟೇ ಪ್ರಶ್ನೆ ಕೇಳ್ತಾನೆ. ಸುಸ್ತಾ ಇದು ಯಾವ ದೇಶಗಳ ನಡುವಿನ ವಿವಾದಾತ್ಮಕ ಸ್ಥಳ? ಫಸ್ಟ್ನೇ ಆಪ್ಷನ್ ಅಜರ್ಬೈಜಾನ್ ಅರ್ಮೇನಿಯಾ ಅಂತ ಕೊಟ್ಟಿರ್ತಾನೆ. ಎಸ್, ಎರಡನೇ ಆಪ್ಷನ್ ಪಾಕಿಸ್ತಾನ ಅಫ್ಘಾನಿಸ್ತಾನ ಅಂತ ಇರ್ತೈತಿ. ಪಾಕಿಸ್ತಾನ ಭಾರತ ಅಂತ ಇರ್ತೈತಿ. ಆಮೇಲೆ ಭಾರತ ನೇಪಾಳ ಅಂತ ಇರ್ತೈತಿ. ನೀವು ಫಸ್ಟ್ ಭಾರತ ಡಿಲೀಟ್ ಮಾಡ್ತೀರಿ, ಯಾಕಂದ್ರೆ ಪದ ಕೇಳಿಲ್ವಲ್ಲ ಹಂಗಾಗಿ. ಎಸ್, ಹಾಗಾದ್ರೆ ಸುಸ್ತಾ ಅಂತೇಳಿ. ಈಗ ಸರ ಏನು ವಿವಾದ ಸರ? ಬಹಳ ಚಂದ ಐತಲ್ಲ ಅಗ್ರಿಮೆಂಟು. ಸುಸ್ತಾ ಅವ್ರದೇ ಅಲ್ವಾ ಸರ? ಅವ್ರದೇ ಐತಲ್ವಾ? ನೋಡ್ರಿ, ಎರಡು ಪಾಯಿಂಟ್ ಮಾಡೋದು ಇಂಪಾರ್ಟೆಂಟ್, ಬರದರದಲ್ಲ. ಇಲ್ಲಿ ಬರ್ದಿ ನಾನು ಪಾಯಿಂಟ್ ಇಲ್ಲಿದೆ. ಸುಸ್ತನದ ಅವ್ರದೇ ಅಲ್ವಾ ಸರ? ಕರೆಕ್ಟ್ ಐತಲ್ಲ ಸರ? ಏನ್ ಸರ ಜಗಳ ಏನಂದ್ರೆ, ಇದು ಗಂಡಕಿ ನದಿ ಐತಲ್ವಾ, ಈ ನದಿ ಒಂಥರ ವಿಚಿತ್ರ ನದಿ ಕಣ್ರಿ. ಈ ಹಿಮಾಲಯದ ಭಾಗದಲ್ಲಿ ಅಪ್ಲಿಫ್ಟ್ ಆಗ್ತಾ ಇರ್ತೈತೆ. ಅಂದ್ರೆ ಗೋಂಡ್ವಾನ ರಾಶಿ ಡಿಕ್ಕಿ ಹೊಡೆದ್ರಿಂದ ಹಿಮಾಲಯಗಳು ಲಿಫ್ಟ್ ಆಗ್ತಾ ಇರ್ತಾವ, ಅಂದ್ರೆ ಎತ್ತರಕ್ಕೆ ಬೆಳೀತಾ ಇರ್ತಾವ. ಎತ್ತರಕ್ಕೆ ಬೆಳೆಯೋದ್ರಿಂದ ಅಲ್ಲಿ ನದಿಗಳು ದಿಕ್ಕು ಬದಲಾಯಿಸುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಿಂಗಾಗಿನೇ ಈ ನದಿ ಇತ್ತೀಚೆಗೆ ಏನು ಮಾಡೈತಪ್ಪ ಅಂದ್ರೆ ಹಿಂಗೆ ಹೋಗ್ತಾ ಇತ್ತಲ್ವ. ಸ್ವಲ್ಪ ಯೋಚನೆ ಮಾಡ್ರಿ. ಹಾಗಾದ್ರೆ ನದಿಯ ಬಲದಂಡೆ ಸುಸ್ತಾ, ಅದು ಈಗ ನದಿ ಹಂಗೆ ಹರ್ಕೊಂಡು ಹೋಗ್ತಿಲ್ಲ, ಅದು ಹಿಂಗೆ ಹರ್ಕೊಂಡು ಹೊಂಟೈತ್ಕೊಂಡ್ರಿ. ಹಿಂಗೋಗಿ ಹಿಂಗೆ ಬಂದೈತಿ. ಈಗ ಹೇಳ್ರಿ, ಹಾಗಾದ್ರೆ ಸುಸ್ತ ಯಾರ್ದು ಅಂದ್ರೆ ನಮ್ದಾಗ್ಬಿಡ್ತೈತಿ. ಎಸ್, ಹಾಗಾದ್ರೆ ಈಗ ಬಲದಂಡೆ, ಈಗ ನೋಡಿ ಸುಸ್ತ ಎಡದಂಡೆಗೈತಿ. ಮುಂಚೆ ಹಿಂಗೆ ಹರಿತಾ ಇತ್ತು, ನದಿ ದಿಕ್ಕನ್ನು ಬದಲಾಯಿಸಿ ಆ ಕಡೆ ಹೊಂಟು ಬಿಟ್ಟೈತಿ ಊರು ದಾಟ್ಕೊಂಡು. ಆಗ ಈಗ ಸುಸ್ತ ನಮ್ದಾಗ್ಬಿಟ್ಟೈತಿ. ಸೊ ಹಂಗಂತೇಳಿ ನಾವು ಅದನ್ನ ವಶಪಡಿಸ್ಕೊಂಡಿಲ್ಲ. ಈಗ ಸದ್ಯ ಅದನ್ನ ನೇಪಾಳದ ಕಂಟ್ರೋಲ್ನಾಗ ಇದೆ. ಇದು ಒಂದು ವಿವಾದಾತ್ಮಕ ಪ್ರದೇಶ ಅಂತ ನಿಮ್ಗೆ ಏನಾಗಿರ್ಲಪ್ಪ ಅಂದ್ರೆ ಗೊತ್ತಿರಲಿ. ಭಾರತ ಮತ್ತು ನೇಪಾಳದ ನಡುವೆ 4 ವಿವಾದಾತ್ಮಕ ಪ್ರದೇಶಗಳಿದಾವ. ಒಂದನೇದು ಲಿಂಪಿಯಾದುರ, ಎರಡನೇದು ಲಿಪುಲೇಕು, ಮೂರನೇದು ಕಾಲಪಾನಿ, 4ನೇದು ಬಂದ್ರೆ ಸುಸ್ತಾ ಅಂತೇಳಿ. ಮೇಲ್ಗಡೆ 3 ಇದಾವ, ಈ ಕಡೆ 1 ಇದಾವ. ನೆಕ್ಸ್ಟ್ ಮುಂದಕ್ಕೆ ಬರ್ತಾ ಹೋಗ್ತೀನಿ. ನೇಪಾಳದಲ್ಲಿ ಕಾಕರ್ ಬಿಟ್ ಅಂತಕ್ಕಂಥ ಒಂದು ಸ್ಥಳ ಕಂಡು ಬರುತ್ತೆ. ಇಲ್ಲಿ ಒಂದು ಸ್ಥಳ ಇದೆ ಕಾಕರ್ ಬಿಟ್ ಅಂತೇಳಿ. ಕಾಕರ್ ಬಿಟ್ ಅಂತಕ್ಕಂಥ ಒಂದು ಸ್ಥಳ ಇದೆ, ಕಾಕರ್ ಬಿಟ್ ಅಂತೇಳಿ. ಸೊ ಕಾಕರ್ ಬಿಟ್ ಅಂತಕ್ಕಂಥ ಒಂದು ಸ್ಥಳ ಇದೆ. ಈ ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ ಹತ್ರ ಪನಿಟಂಕಿ ಅಂತಕ್ಕಂಥ ಒಂದು ಹಳ್ಳಿ ಬರ್ತೈತೆ ಕಣ್ರಿ. ಪನಿಟಂಕಿ ಅಂತಕ್ಕಂಥ ಒಂದು ಹಳ್ಳಿ ಬರ್ತೈತೆ. ಸೊ ಪನಿಟಂಕಿ ಮತ್ತು ಕಾಕರ್ ಬಿಟ್ ಅಂತಕ್ಕಂಥ 2 ಹಳ್ಳಿಗಳು ಬರ್ತಾ ಹೋಗ್ತವೆ. ಇದು ಕೂಡ UPSC ಪ್ರಿಲಿಮ್ಸ್ ಅಲ್ಲಿ ಕೇಳಿರೋ ಪ್ರಶ್ನೆ, ಯಾವುದೋ ವರ್ಷ ಅಲ್ಲ, 2026 ಕೇಳಿರೋ ಪ್ರಶ್ನೆ. ಪನಿಟಂಕಿ ಮತ್ತು ಕಾಕರ್ ಬಿಟ್ ಇರೋದು ನೇಪಾಳದಲ್ಲಿ. ಪನಿಟಂಕಿ ಇರೋದು ನಮ್ಮ ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ ಜಿಲ್ಲೆ ಒಳಗಡೆ ಕಂಡು ಬರುತ್ತೆ. ಡಾರ್ಜಿಲಿಂಗ್, ಸಿಲಿಗುರಿ ಹತ್ರ ಕಂಡು ಬರೋದು ಡಾರ್ಜಿಲಿಂಗು. ಸಿಲಿಗುರಿ ಅಂದ್ರೆ ಗೊತ್ತಾಗಿದೆ ಅಲ್ವಾ? 2ನೇ ಒಂದೇ ಭಾರತ್ ಸ್ಲೀಪರ್ ಕೋಚ್ ಬಿಡ್ಬೇಕಂತ ಹೊಂಟಿವಿ, ಇಲ್ಲಿಂದ ಡೆಲ್ಲಿ ಟು ಸಿಲಿಗುರಿ. ಹಾಗಾದ್ರೆ ಈ ಪನಿಟಂಕಿ ಐತಲ್ವಾ, ಇಲ್ಲೊಂದು ನದಿ ಬರ್ತೈತೆ ಕಣ್ರಿ. ಯಾವ್ದು ಸರ? ಮೇಚಿ ಅಂತೇಳಿ ನದಿ ಹೆಸರು. ಎಷ್ಟು ಚಂದ ಐತೆ ನೋಡ್ರಿ, ಮೇಚಿ ಅಂತೇಳಿ. ಅದು ಹರ್ಕೊಂಡು ಬಂದು ಮಹಾನಂದಿ ನದಿಯನ್ನು ಸೇರ್ತೈತಿ. ಮಹಾನಂದಿ ಹೋಗಿ ಗಂಗಾ ನದಿಯನ್ನು ಸೇರ್ತೈತಿ. ಗಂಗಾ ನದಿ ಉಪನದಿ ಮಹಾನದಿ ಅಲ್ಲ, ಮಹಾನಂದಿ ಅಂತೇಳಿ. ಆ ಮಹಾನದಿಯ ಉಪನದಿ ಮೇಚಿ ಅಂತೇಳಿ. ಈ ನದಿ ಹೆಸರು ಏನಪ್ಪ ಅಂದ್ರೆ ಮೇಚಿ ಅಂತೇಳಿ. ಈ ಮೇಚಿ ನದಿ ಐತಲ್ವಾ, ಈ ಮೇಚಿ ನದಿಗೆ ಒಂದು ಬ್ರಿಡ್ಜ್ ಮಾಡಿದ್ದಾರೆ. ಇಲ್ಲಿಂದ ಇಲ್ಲಿವರೆಗೆ ಸರ್ ಅಂದ್ರೆ ಕಾಕರ್ ಬಿಟ್ಟಿಂದ ಪನಿಟಂಕಿವರೆಗೆ. ಹಾಗಾದ್ರೆ ನಾನು ಯಾಕೆ ಈ ಬ್ರಿಡ್ಜ್ ಮಾತಾಡ್ತಾ ಇದ್ದೀನಿ ಅಂತ ನಿಮ್ಗೆ ಅರ್ಥ ಆಗಿದೆ ಆಲ್ರೆಡಿ. ಬಿಕಾಸ್ ಆಫ್ ಇದು ಇಂಟರ್ನ್ಯಾಷನಲ್ ಬ್ರಿಡ್ಜು, 2 ದೇಶಗಳನ್ನ ಕನೆಕ್ಟ್ ಮಾಡ್ತಾ ಇಟ್ಕೊಂಡ್ರಿ. ಅದ್ರ ಆ ಕಡೆ ಸೈಡ್ಗಿರೋ ಬ್ರಿಡ್ಜ್ ಯಾವುದು ಅಂತಂದ್ರೆ ಜುಲಾಗಢ ಬ್ರಿಡ್ಜು. ಈ ಕಡೆ ಸೈಡು ಹಾಗಾದ್ರೆ ಇಲ್ಲಿರೋ ಬ್ರಿಡ್ಜ್ ಯಾವುದಪ್ಪ ಅಂತಂದ್ರೆ, ಈ ಕಡೆ ಸೈಡ್ ಇರೋದು ಇದೇ ಹೆಸರಲ್ಲೇ ಇಟ್ಟಿದ್ದೀವಿ, ಮೇಚಿ ಸೇತುವೆ ಅಂತೇಳಿ. ಈ ಕಡೆ ಸೈಡ್ ಬರೆದಿರ್ತೀನಿ ಮೇಚಿ ಸೇತುವೆ. ಹಾಗಾದ್ರೆ ಮೇಚಿ ಸೇತುವೆ ಯಾವ ನಗರಗಳನ್ನ ಕನೆಕ್ಟ್ ಮಾಡ್ತೈತೆ ಅಂದ್ರೆ, ಆದರೆ ಪನಿಟಂಕಿಯಿಂದ ಕಾಕರ್ ಬಿಟ್ಟು. ಯಾವ ಜಿಲ್ಲೆ ಸರ್ ಪನಿಟಂಕಿ ಅಂತಂದ್ರೆ? ಡಾರ್ಜಿಲಿಂಗ್ ಜಿಲ್ಲೆ. ಯಾವ ರಾಜ್ಯ ಅಂತಂದ್ರೆ ದಿಸ್ ಈಸ್ ದ ವೆಸ್ಟ್ ಬೆಂಗಾಲ್, ದಿಸ್ ಈಸ್ ಬಿಹಾರ. ಇಲ್ಲೊಂದು ಪೈಪ್ಲೈನ್ ಮಾಡೀವಿ, ಅದನ್ನೆಲ್ಲ ನಾನು ಸಾರಿಗೆ ಚಾಪ್ಟರ್ ಹೇಳ್ತಾ ಹೋಗ್ತೀನಿ ಅಂತ. ಸರ್ ಭಾರತದ ಎಲ್ಲಿ ಮೋತಿಹಾರಿಂದ ನೇಪಾಳದ ಅಮ್ಲೇಕಂಜ್ 69 ಕಿಲೋಮೀಟರ್ ಒಂದು ಪೆಟ್ರೋಲಿಯಂ ಪೈಪ್ಲೈನ್ ಮಾಡಿದ್ದೀವಿ. ವಿ ವಿಲ್ ಡಿಸ್ಕಸ್ ಇನ್ ದ ಪಾರ್ಟ್ ಆಫ್ ಏನಾದರೆ ಇದು ಪೈಪ್ಲೈನ್ ಸಾರಿಗೆ ಟ್ರಾನ್ಸ್ಪೋರ್ಟೇಷನ್ ಚಾಪ್ಟರ್ ಬರ್ತೈತಲ್ವಾ, ಅಲ್ಲಿ ನಾನು ಮಾತಾಡೋಂಥ ಇದು ಭಾರತ ಮತ್ತು ನೇಪಾಳದ ನಡುವೆ ಇರ್ತಕ್ಕಂಥ ಗಡಿ ವಿವಾದಗಳು. ಇಲ್ಲಿ ನನಗೆ ಏನು ಮಾತಾಡಿಲ್ಲ, ನಾನು ಮಾತಾಡೋದು 6 ಪಾಯಿಂಟ್ ಅಷ್ಟೇ. ಒಂದು ಕಾಲಪಾನಿ, ಲಿಪುಲೇಕ್, ಲಿಂಪಿಯಾದುರ, ಸುಸ್ತಾ.
4 ವಿವಾದಾತ್ಮಕ ಸ್ಥಳಗಳು, 2 ಸೇತುವೆಗಳು, ಒಂದು ಮೇಚಿ ಸೇತುವೆ, ಇನ್ನೊಂದು ಏನಪ್ಪ ಅಂದ್ರೆ ಜುಲಾಗಢ ಸೇತುವೆ. ಇದ್ರ ಜೊತೆಗೆ ಒಂದು ಒಪ್ಪಂದ, ಯಾವುದು ಸುಗೌಲಿ ಒಪ್ಪಂದ. ಎಸ್, ಅದು ಏನು ಹೇಳ್ತೈತಿ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗಿದ್ದೀವಿ. ನೇಪಾಳದ ಹತ್ತತ್ರ ಇರತಕ್ಕಂಥ ವಿವಾದಾತ್ಮಕ ಸ್ಥಳಗಳು ಇಷ್ಟು ಏನಾಗಿರಲಪ್ಪ ಅಂದ್ರೆ ಗೊತ್ತಿರಲಿ. ಇನ್ನು ಆ ಕಡೆ ಭೂತಾನ್ ಜೊತೆ ಏನೇನು ವಿವಾದಾತ್ಮಕ ಇದಾವ, ಆ ಕಡೆ ಅರುಣಾಚಲ ಪ್ರದೇಶದ ಹತ್ರ ಆ ಭಾಗದ ಏನೇನು ವಿವಾದಾತ್ಮಕ ಇದಾವ ಅನ್ನೋದನ್ನ ನಾವು ಮುಂದಿನ ತರಗತಿಯಲ್ಲಿ ಏನು ಮಾಡ್ತಾ ಹೋಗೋಣ ಅಂದ್ರೆ ಅಧ್ಯಯನ ಮಾಡ್ಕೊಂತ ಹೋಗೋಣ. ಅದಕ್ಕಿಂತ ಮೊದಲು ನಾನು ಅವಾಗಲೇ ಹೇಳಿದ ರೀತಿಯಲ್ಲಿ ಇದು ನಮ್ಮ ವಿದ್ಯಾಪೀಠ ಸ್ಟಡೀಸ್ ಆ್ಯಪಲ್ಲಿ ಭಾರತದ ಭೂಗೋಳಶಾಸ್ತ್ರನ ಕ್ರಮವಾಗಿ ನಾವೇನು ಮಾಡ್ತಾ ಹೋಗ್ತೀವಿ, ಚಾಪ್ಟರ್ ವೈಸ್ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಎಸ್, ಈ ಕ್ಲಾಸಸ್ಗಳು ನಿಮ್ಗೆ ಏನಾದರೂ ಬೇಕು ಅಂತಂದರೆ ವಿದ್ಯಾಪೀಠ ಸ್ಟಡೀಸ್ ಆ್ಯಪ್ಗೆ ಹೋಗಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಾವು ಲಿಂಕನ್ನು ಕೊಟ್ಟಿದ್ದೀವಿ. ವಿದ್ಯಾಪೀಠ ಸ್ಟಡೀಸ್ ಆ್ಯಪ್ಗೆ ಹೋಗಿ ಅಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಕೊಟ್ಟರೆ ಒಂದು 4 ಡಿಜಿಟ್ OTP ಬರ್ತೈತಿ. ಅದನ್ನು ಇದು ಮಾಡಿದರೆ OTP ಹಾಕಿದರೆ ನಿಮಗೂ ಏನಾಗ್ತೀರಾ, ರಿಜಿಸ್ಟರ್ ಆಗ್ತೀರಾ. ಅಲ್ಲಿ ಕೆಳಗಡೆ ಒಂದು ಕ್ಲಾಸಸ್ಗಳ ಒಂದು ಕೆಳಗಡೆ ಸ್ವಲ್ಪ ಡ್ರ್ಯಾಗ್ ಮಾಡ್ತಾ ಹೋದರೆ ಅಲ್ಲಿ ಹಲವಾರು ಕ್ಲಾಸಸ್ಗಳು ಓಪನ್ ಆಗ್ತವೆ. ಅಲ್ಲಿ ಭಾರತದ ಭೂಗೋಳಶಾಸ್ತ್ರ ಅಂತೇಳಿ ಒಂದು ಟಾಪಿಕ್ ಇರುತ್ತೆ. ಅದನ್ನ ನೀವು ಕ್ಲಿಕ್ ಮಾಡಿದರೆ ಜಸ್ಟ್ 499 ರುಪೀಸನ್ನು ಪೇ ಮಾಡಿದರೆ ನಿಮಗೆ ಸಮಗ್ರ ಭಾರತದ ಭೂಗೋಳಶಾಸ್ತ್ರ ಸಿಗ್ತಾ ಹೋಗುತ್ತೆ. ನಾಟ್ ಓನ್ಲಿ ಪೊಲೀಸ್ ಕಾನ್ಸ್ಟೇಬಲ್ಗೆ ಅಷ್ಟೇ ಅಲ್ಲ, ಎಲ್ಲ ಪರೀಕ್ಷೆಗಳಿಗೆ ಅನುಕೂಲವಾಗುವಂತೆ ಸಮಗ್ರವಾಗಿ ಇಲ್ಲೇನು ಪಾಠ ಮಾಡ್ತಿದ್ದೀವಲ್ವ, ಇದೇ ಕ್ವಾಲಿಟಿಯ ವಿಡಿಯೋಗಳು ಅಥವಾ ಇದೇ ಕ್ವಾಲಿಟಿಯ ಕ್ಲಾಸಸ್ಗಳು ನಿಮಗೆ ಅಲ್ಲಿ ಸಿಗ್ತಾ ಹೋಗ್ತವೆ. 6 ತಿಂಗಳವರೆಗೆ ವ್ಯಾಲಿಡಿಟಿ ಇರ್ತೈತಿ. 6 ತಿಂಗಳವರೆಗೆ ನೀವು ಎಷ್ಟು ಬಾರಿ ಬೇಕಾದ್ರೂ ಆ ವಿಡಿಯೋಗಳನ್ನು ಏನು ಮಾಡ್ಕೊತ ಹೋಗ್ಬೋದು ಅಂದ್ರೆ ನೋಡ್ಕೊತ ಹೋಗ್ಬೋದು. ಸೊ ಈಗ ಆಲ್ರೆಡಿ ಸುಮಾರು ಒಂದು 10-15 ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ. ಪ್ರತಿದಿನ ಒಂದಿನ ಅಥವಾ 2 ದಿವಸಕ್ಕೆ ಒಂದೊಂದು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ನೀವು ನೋಡ್ಕೊತ ಹೋಗ್ತಾ ಇರ್ಬೋದು. ಸಾಧ್ಯವಾದಷ್ಟು ಸೆಪ್ಟೆಂಬರ್ ಕೊನೆಯ ವೇಳೆಗೆ ಈ ಕಂಪ್ಲೀಟ್ ಇಂಡಿಯನ್ ಜಿಯೋಗ್ರಫಿಯನ್ನು ನಾವೇನು ಮಾಡ್ತಾ ಹೋಗ್ತೀವಪ್ಪ ಅಂದ್ರೆ ಮುಗಿಸ್ಕೊಡ್ತೀವಿ. ಅಂದ್ರೆ ನಿಮ್ಮ ESI PSI ಎಕ್ಸಾಮ್ಸ್ ಯಾರು ವರ್ಕ್ ಮಾಡ್ತಿರ್ತಾರೋ, VAಗೆ ಯಾರು ವರ್ಕ್ ಮಾಡ್ತಿರ್ತಾರೋ, ಮತ್ತು KS ಯಾರು ವರ್ಕ್ ಮಾಡ್ತಿರ್ತಾರೋ, SDA FDA ಪೋಸ್ಟ್ ಕಾಲ್ ಫಾರ್ಮ್ ಆಗ್ತಿದ್ದಾವೆ, ಅವಕ್ಕೆ ಯಾರು ವರ್ಕ್ ಮಾಡ್ತಿರ್ತಾರೋ ಅವರೆಲ್ಲರಿಗೂ ಕೂಡ ಈ ಒಂದು ಕೋರ್ಸಸ್ ಏನಾಗುತ್ತಾ ಹೆಲ್ಪ್ ಆಗುತ್ತಾ. ಸೊ ಅಲ್ಲಿ ಬೇರೆ ಕ್ಲಾಸಸ್ಗಳು ಕೂಡ ಇದಾವೆ. ನೀವು ನೋಡ್ಕೊಂಡು ನಿಮ್ಗೆ ಯಾವ್ಯಾವ ಸಬ್ಜೆಕ್ಟ್ ಬೇಕಲ್ವಾ, ಸೊ ಆ ಸಬ್ಜೆಕ್ಟ್ ಟೀಚರ್ಗಳ ಕ್ವಾಲಿಟಿಯನ್ನು ನೀವು ಡೆಮೋ ಕ್ಲಾಸಲ್ಲಿ ನೋಡುವ ಮೂಲಕ ಆ ಕ್ಲಾಸಸ್ಗಳನ್ನು ನೀವು ಏನು ಮಾಡ್ಬೋದಪ್ಪ ಅಂದ್ರೆ ಬೈ ಮಾಡ್ಬೋದು. ಸೊ ಇದ್ರ ಜೊತೆಗೆ ನೀವು ನೋಟ್ಸನ್ನು ಮಾಡ್ಕೊಂತ ಹೋಗ್ಬಿಟ್ರೆ ಜಿಯೋಗ್ರಫಿ ಇಲ್ಲೇ ಪರ್ಫೆಕ್ಟ್ ಆಗ್ತೀರಾ. ಐ ಥಿಂಕ್ ನೀವು ಕ್ಲಾಸಸ್ಸನ್ನು ನೋಡಿದಿರಾ. ಸೊ ಟೀಚಿಂಗ್ ಕ್ವಾಲಿಟಿ ಏನಿದೆ ಅಂತ ನೀವು ಗಮನಿಸಿದಿರಾ. ಸೊ ಈಗ ನಿಮ್ಮ ಹತ್ರನೇ ಆಯ್ಕೆ ಇದೆ. ನಿಮಗೆ ಬೇಕಾದ ಬೆಸ್ಟ್ ಟೀಚರ್, ಬೆಸ್ಟ್ ಫ್ಯಾಕಲ್ಟಿಯನ್ನು ನಿಮ್ಮ ಮೊಬೈಲ್ನಲ್ಲಿ ನೀವೇ ಸೆಲೆಕ್ಟ್ ಮಾಡ್ಕೊಂಡು ನೀವು ಮನೇಲಿ ಕೂತ್ಕೊಂಡೆ ನೀವು ಕ್ಲಾಸ್ ಕೇಳ್ತಕ್ಕಂಥ ಅವಕಾಶವನ್ನು ಇವತ್ತು ಆನ್ಲೈನ್ ನಿಮ್ಗೆ ಒದಗಿಸಿದ. ಸೊ ಹಿಂಗಾಗಿನೇ ಡೆಮೋ ಕ್ಲಾಸಸ್ಸನ್ನು ಕೇಳಿ ಆದಮೇಲೆ ನಿಮಗೆ ಕಂಫರ್ಟಬಲ್ ಆಗ್ತಾ ಇತ್ತು ಅಂತಂದರೆ ಸೊ ಈ ಕ್ಲಾಸನ್ನು ಬೈ ಮಾಡ್ಬೋದು ಅಂತ ಹೇಳ್ತಾ ಸೊ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಹೋಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.